ನಾನ್ ಬ್ರದರ್. ಸಾಗರ್ ಬ್ರದರ್, ಇವ್ರಿಗೆ ಹೇಳ್ತಾ ಇದ್ರು ಸಾಗರ್ ಬ್ರದರ್. ಸರಿ, ಓಕೆ. ಮೋಹನ್ ಸಾಗರ್ ಬ್ರದರ್, ಬ್ರದರ್ ಪ್ರಾರ್ಥನೆ ಮಾಡ್ತೀರಾ? ಹೌದ್ರಾ? ಸರಿ, ಓಕೆ. ಮೋಹನ್ ರಾಜ್ ಬ್ರದರ್ ಪ್ರಾರ್ಥನೆ ಮಾಡಿ. ಓಕೆ ಬ್ರದರ್, ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನ ಹೆಚ್ಚಾಗಿ ಪ್ರೀತಿ ಮಾಡಿದಂತ ಪರಲೋಕದ ಜೀವುಳ ನಮ್ಮ ತಂದೆಯಾದ ದೇವರೇ, ಮತ್ತೊಂದು ಆವರ್ತಿ ಯೇಸು ಕ್ರಿಸ್ತನ ನಿಮ್ಮನ್ನು ಹೊಂದಿಸ್ತೇವೆ, ನಿಮ್ಮನ್ನು ಆರಾಧಿಸ್ತೇವೆ. ಈ ಸಂಜೆ ವೇಳೆಯಲ್ಲಿ ಮತ್ತೊಂದು ಆವರ್ತೆ ನಿನ್ನ ವಾಕ್ಯವನ್ನು ಕಲಿಯಲು ಕೊಟ್ಟಂತ ಸಮಯಕ್ಕಾಗಿ ಸ್ತೋತ್ರ ಮಾಡ್ತೇವೆ. ಸಂದರ್ಭದಲ್ಲಿ ರಿಚರ್ಡ್ ಬ್ರದರ್ ಅವ್ರ ಮೂಲಕ ನಮ್ಮೊಟ್ಟಿಗೆ ನೀವು ಮಾತನಾಡ್ರಿ, ಬೋಧಿಸಿರಿ, ಜ್ಞಾನ ವೇಕದಿಂದ ಅವರನ್ನು ತುಂಬಿಸಿರಿ, ಮತ್ತು ಅವ್ರು ಮಾತನಾಡುವಾಗ ನಿಮ್ಮ ವಿಷಯಗಳಲ್ಲಿ ಅನೇಕ ವಿಷಯಗಳನ್ನು ಅವ್ರು ತಿಳಿಸ್ಲಿಕ್ಕೆ ಸಹಾಯ ಮಾಡ್ರಿ. ಸೇರಿ ಬಂದಿರ್ತಕ್ಕಂಥ ಎಲ್ಲಾ ಸಹೋದರ ಸಹೋದರಿಯರನ್ನು ಸಮಯಕ್ಕೆ ಸರಿಯಾಗಿ ಸೇರಿ ಎಲ್ಲರೂ ಕೂಡ ನಿನ್ನ ವಾಕ್ಯಗಳನ್ನು ಕಲಿಯುವಂತೆ ಸಹಾಯ ಮಾಡಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆ. ಆಮೇಲೆ ಥ್ಯಾಂಕ್ ಯು. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯಾದ ದೇವರಿಂದ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಕೃಪೆಯು ಶಾಂತಿಯು ಉಂಟಾಗಲಿ. ಈ ಒಂದು ಸಮಯದಲ್ಲಿ ದೇವರ ಮಹಾಕೃಪೆಯಿಂದ ಜೀವಿತರ ಸಂಖ್ಯೆಯಲ್ಲಿ ನಮ್ಮನ್ನ ಎನಿಸಿ ದೇವರ ವಾಕ್ಯವನ್ನ ಕೇಳುವಂತ ಒಂದು ಅವಕಾಶವನ್ನ ದೇವರು ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ದೇವರಿಗೆ ಕೃತಜ್ಞತೆ ಸಲ್ಲಿಸೋಣ. ಯಾಕಂದ್ರೆ ನಾವು ಈಗ ಈ ಒಂದು ವರ್ಷದ ಅಂತ್ಯ ಭಾಗಕ್ಕೆ ಬರ್ತಾ ಇದೀವಿ. ಅದು ಕೂಡ ದೇವರು ನಮಗೆ ಸತ್ಯದ ವಿಷಯದಲ್ಲಿ ಯಾವುದೇ ಕೊರತೆ ಇಡದೆ ಎಲ್ಲಾ ದಿನಗಳಲ್ಲೂ ಕೂಡ ಅದನ್ನ ಹೆಚ್ಚಾಗಿ ಕೊಡ್ತಾ ಇದ್ದಾರೆ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಇವತ್ತು ನಾವು ನೋಡಲಿರುವಂತ ಒಂದು ಪಾಠ ಏನಪ್ಪಾ ಅಂದ್ರೆ ರೋಮಪುರದವರಿಗೆ ಬರೆದಂತ ಪತ್ರಿಕೆನ ಮುಂದುವರೆದಂತ ಭಾಗವನ್ನು ನೋಡಕ್ ಹೋಗ್ತಿದ್ದೀವಿ. ಕೊನೆಯದಾಗಿ ನಾವು ನೋಡಿದಂತ ಒಂದು ಪಾಠ ಅಂದ್ರೆ ಯಾವ ಒಂದು ಭಾಗವನ್ನು ನೋಡಿದೀವಿ, ಯಾವ ಒಂದು ಅಧ್ಯಾಯದಲ್ಲಿ ನಿಲ್ಸಿದೀವಿ ಅಂತ ಹೇಳಕ್ಕಾಗುತ್ತಾ? ಬ್ರದರ್ 46ನೇ ಅಧ್ಯಾಯ ನೋಡಿದೇವ್ರಿ ಈಗ. ಫಸ್ಟ್ 6ನೇ ಅಧ್ಯಾಯ ನೋಡ್ತಿದೀವಿ. ಓಕೆ. 3ನೇ ವಚನ ಮಟ್ಟ ನೋಡಿದ್ರಿ. 44ನೇ ಭಾಗ ನೋಡ್ರಿ. 44ನೇ ಭಾಗ. ಓಕೆ. ಲಾಸ್ಟ್ ಕೊನೆಯದಾಗಿ ಏನ್ ನೋಡಿದ್ವಿ? ಯಾವ ಒಂದು ವಿಷಯವನ್ನ ನೋಡಿದ್ವಿ? ಅದ್ರಲ್ಲಿ ಯಾವ ವಿಷಯಗಳನ್ನ ಅರ್ಥ ಮಾಡ್ಕೊಂಡ್ವಿ? 3ನೇ ವಾಕ್ಯ ನೋಡಿದ್ವಿ. 1ನೇ ವಾಕ್ಯ, 6ನೇ ಅಧ್ಯಾಯ 1ನೇ ವಾಕ್ಯ. ಸೊ ಏನು ವಿಷಯಗಳಲ್ಲಿ ಅರ್ಥವಾಯ್ತು? ಯಾವ ವಿಷಯಗಳು ನೋಡಿದ್ವಿ ಅದ್ರಲ್ಲಿ? 6ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಓದ್ರಿ. 6ನೇ ಅಧ್ಯಾಯ 1ನೇ ವಾಕ್ಯ. ಹಾಗಾದರೆ ಏನು ಹೇಳೋಣ? ದೇವರ ಕೃಪೆ ಹೆಚ್ಚಲಿ ಎಂದು ನಾವು ಪಾಪದಲ್ಲಿ ಇನ್ನೂ ಇರಬೇಕೋ? ಎಂದಿಗೂ ಇರಬಾರದು. ಓಕೆ. ಸೊ ಈ ವಾಕ್ಯದಲ್ಲಿ ಏನ್ ನೋಡಿದ್ವಿ? ಏನ್ ವಿಷಯನ ಅರ್ಥ ಮಾಡ್ಕೊಂಡ್ವಿ? ಏನೇನೇನ್ ಪಾಯಿಂಟ್ ಅರ್ಥವಾಯ್ತು ಅದ್ರಲ್ಲಿ? ಅಂದ್ರೆ ಇದು ಮುಂದೆ ಬರುವಂತ ಟಾಪಿಕ್ ಎಲ್ಲ ಇದಕ್ಕೆ ಸಂಬಂಧಪಟ್ಟಂತ ವಿಷಯನ ಬರ್ತಾ ಇದೆ. ಹಾಗಾಗಿ ಮೊದಲೇ ನಾವು ಓದಿದಂತ ಈ ವಾಕ್ಯವನ್ನ ಅರ್ಥ ಮಾಡ್ಕೊಂಡ್ರೆ ಈಗ ಮುಂದೆ ಬರುವಂತ ವಿಷಯನ ಕೂಡ ಅರ್ಥ ಮಾಡ್ಕೊಂಡು ನಮ್ಗೆ ಸ್ವಲ್ಪ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡು. ಅದೇ ಬರೋ ಕೃಪೆ ಅಂತೇಳಿ ನಾವು ಅದನ್ನ ಇದು ಮಾಡ್ಬಾರ್ದು. ಎಸ್, ಕೃಪೆ. ಏನ್ ಕೃಪೆ ಅಂದ್ರೆ ಏನು? ಭಾಗ ನೋಡಿದ್ವಿ ನಾವು. ಪಾಪ ಅದೇ ಮರಣಕರವಲ್ಲದ ಪಾಪ, ಬೇಕು ಅಂತ ಮಾಡೋ ಪಾಪ. ಅಲ್ವಾ? ಎರಡು ಮುಖ್ಯವಾದಂತ ಭಾಗವನ್ನ ನಾವು ದೇವರ ಕೃಪೆ ಇದೆ ಅಂತ ಹೇಳಿ ನಾವು ಮತ್ತೆ ಮತ್ತೆ ಮಾಡಿರೋ ತಪ್ಪೆ ಮಾಡಬಾರ್ದು. ಎಸ್, ಗುಡ್, ವೆರಿ ಗುಡ್. ತಿಳಿದು ಮಾಡಿದ್ರೆ ಬ್ರದರ್ ಅದು ನಾವು ದೀಕ್ಷಾಸ್ನಾನ ತೆಗೆದುಕೊಂಡು ಮತ್ತೆ ತಿಳಿದು ನಾವು ಮಾಡಿದ್ರೆ ಅದು ಮರಣಕರವಾದ ಪಾಪ ಅಂತ ಹೇಳ್ಬಿಟ್ಟು. ಓಕೆ. ಈ ಮರಣಕರವಾದ ಪಾಪ, ಮರಣಕರವಲ್ಲದ ಪಾಪ ಎರಡು ಅರ್ಥ ಮಾಡ್ಕೊಂಡಿದ್ದೀರಾ? ಅಥವಾ ಆಕಸ್ಮಿಕವಾಗಿ ನಮ್ಗೆ ಗೊತ್ತಿಲ್ಲದೆ ಮಾಡಿದ್ರೆ ಅದಕ್ಕೆ ಒಂದು ಕೃಪೆ ಇರುತ್ತೆ ಅಥವಾ ಕ್ಷಮೆ ಇರುತ್ತೆ. ಪೂರ್ವ ನಿಯೋಜಿತ ಅಂದ್ರೆ ಪ್ರೀ ಪ್ಲಾನ್ ಆಗಿ ಮಾಡ್ತೀವಲ್ಲ, ಅದಕ್ಕೆ ಅದು ಮರಣಕರವಾದ ಪಾಪ, ಅದಕ್ಕೆ ಕ್ಷಮೆ ಇರಲ್ಲ.
ಓಕೆ ಅಂದ್ರೆ ಈಗ ಬ್ರದರ್ ಓಕೆ ಗುಡ್. ಅಂದ್ರೆ ಬ್ರದರ್ ಬೇಕು ಅಂತ ನಾವು ಮಾಡಿದ್ರೆ ಅದು ಪಾಪ ಅಂತ, ಮರಣಕರವಾದ ಬೇಕು. ಪಾಪ ಅಂತ. ಯಾಕಂದ್ರೆ ಮನ್ಸು ನೋಡ್ತಾರಲ್ಲ ಬ್ರದರ್ ದೇವ್ರು. ಹೌದು ಹೌದು, ನಮ್ಗೆ ಗೊತ್ತಿದ್ದು ಮಾಡುವಂತ ಪಾಪ. ಓಕೆ, ಈಗ ಈ ಮರಣಕರವಾದಂತ ಪಾಪ ಆ ಯಾವ ಒಂದು ಪಾಪವನ್ನ ಆಲ್ರೆಡಿ ಹೇಳಿದ್ರ, ಯಾವ ಒಂದು ಪಾಪವನ್ನ ದೇವರು ಮರಣಕರವಾದಂತ ಪಾಪ ಅಂತ ಕನ್ಸಿಡರ್ ಮಾಡ್ತಾರೆ? ಎಂತಹ ಪಾಪವನ್ನ ದೇವರು ಇದು ಮರಣಕರವಾದಂತ ಪಾಪ ಅಂತ ದೇವರು ಕನ್ಸಿಡರ್ ಮಾಡ್ತಾರೆ? ಈಗ ದೇವ್ರು ಕೂಡ ನಮ್ಮನ್ನ ಜಡ್ಜ್ಮೆಂಟ್ ಮಾಡ್ತಾರ? ದೇವರ ನ್ಯಾಯ ತೀರ್ಪಿನ ಮುಂದೆ ನಿಂತ್ಕೊಬೇಕಾ? ಈಗ ನಮ್ಮನ್ನ ಜಡ್ಜ್ ಮಾಡೋದು ಮೊದಲು ನಾವು, ಎರಡನೇದು ಯಾರಪ್ಪ ನಮ್ಮನ್ನ ಜಡ್ಜ್ ಮಾಡ್ತಾರೆ? ಯಾರಿಗೆ ಒಂದು ಜಡ್ಜ್ ಮಾಡುವಂತ ಒಂದು ಇದಿದೆ, ರೈಟ್ಸ್ ಇದೆ ಅಂದ್ರೆ ನಮ್ಮ ತಂದೆಯ ದೇವರು, ಕರ್ತನಾದ ಯೇಸು ಕ್ರಿಸ್ತ ಅಲ್ವಾ? ಅವ್ರು ನಮ್ಮನ್ನ ಜಡ್ಜ್ ಮಾಡ್ತಾರೆ. ಆ ರೀತಿ ನೋಡ್ಬೇಕಾದ್ರೆ ಈಗ ಮರಣಕರವಾದ ಪಾಪ ಅನ್ನೋದನ್ನ ಯಾವ ವಿಷಯದ ಮೇಲೆ ದೇವರು ಇದ್ ಮಾಡ್ತಾರೆ? ಇದನ್ನ ಲಾಸ್ಟ್ ಟೈಮ್ ಕೂಡ ನಾವು ಇದ್ರ ಬಗ್ಗೆ ಮಾತಾಡಿದ್ದೆ, ಅದಕ್ಕೆ ಸ್ಪಷ್ಟವಾಗಿ ಸ್ವಲ್ಪ ಕೆಲವೊಂದು ವಿಷಯನ ಅರ್ಥ ಮಾಡ್ಕೊಳ್ಳಕ್ಕೆ ಪ್ರಯತ್ನ ಮಾಡಿ. ಯಾಕಂದ್ರೆ ಇದು ನಮ್ಮ ಅನುದಿನದ ಜೀವಿತಕ್ಕೆ ಸಂಬಂಧಪಟ್ಟಂತ ವಿಷಯ ಅಲ್ವಾ? ಹೌದಾ ಇಲ್ವಾ? ನಮ್ಮ ಬಲಿಯ ಜೀವಿತದಲ್ಲಿ ಪ್ರತಿದಿನ ನಾವು ದೇವರ ಜೊತೆಗೆ ಮಾಡ್ಕೊಂಡಂತ ಒಡಂಬಡಿಕೆನ ನೆರವೇರಿಸಬೇಕಾದ್ರೆ ಇದರಲ್ಲಿ ಯಾವುದೋ ಒಂದು ಇದ್ದೇ ಇರುತ್ತೆ. ಇವತ್ತು ನಾವು ಕ್ರಿಸ್ತನ ಸಾರೂಪವಾಗಿ ಸಂಪೂರ್ಣವಾಗಿ ಬೆಳೆದಿಲ್ಲ ಅಂದ್ರೆ ಏನರ್ಥ? ಇನ್ನು ಮಾಂಸದಲ್ಲಿ ಇದೀವಿ ಅಂದ್ರೆ ಎಲ್ಲೋ ಮಿಸ್ಟೇಕ್ ಮಾಡ್ತಾ ಇರ್ತೀವಿ. ಆ ಮಿಸ್ಟೇಕ್ ನ ನಾವು ರೆಕಗ್ನೈಸ್ ಮಾಡಿಲ್ಲ ಅಂದ್ರೆ, ಇದು ದೇವರ ದೃಷ್ಟಿಯಲ್ಲಿ ಯಾವ ರೀತಿ ಇದೆ ಅಂತ ರೆಕಗ್ನೈಸ್ ಮಾಡಿಲ್ಲ ಅಂದ್ರೆ ಹೇಗೆ ಕ್ಷಮಾಪಣೆ ಕೇಳ್ತೀವಿ? ಹೇಗೆ ದೇವರು ಅದನ್ನ ಕ್ಷಮಿಸ್ತಾರೆ? ಸೊ ನೋಡಿ, ವಿಲ್ಫುಲ್ ಸಿನ್ ಅಂದ್ರೆ ಮುಖ್ಯವಾಗಿ ಮರಣಕರವಾದ ಪಾಪ ಏನಪ್ಪಾ ಅಂದ್ರೆ ಮತ್ತೆ 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 ಅದೇ ತಪ್ಪನ್ನ ಮಾಡಿ ಮುಂದುವರಿತಾ ಇರೋದು, ಅದನ್ನ ಕ್ಷಮಾಪಣೆ ಕೇಳಿದ್ರು ಮತ್ತೆ ಕೂಡ ಅದನ್ನ ಬಿಡದೆ ಅದೇ ಪಾಪದಲ್ಲಿ ಮುಂದುವರಿಯೋದು, ಮತ್ತೆ ಆ ಪಾಪದ ಒಂದು ಗುಣಗಳಲ್ಲಿ ಬೆಳೆಯೋದು. ಅದಕ್ಕೆ ಕೂಡ ನಾನು ಒಂದು ಎಕ್ಸಾಂಪಲ್ ನಿಮ್ಗೆ ಕೊಟ್ಟಿದ್ದೆ, ಅದನ್ನ ನೀವು ಎಷ್ಟು ಗಮನಿಸಿದ್ರೆ ನನಗೆ ಗೊತ್ತಿಲ್ಲ. ಅಂದ್ರೆ ನೋಡಿ, ಒಂದು ಬೀಜವನ್ನ ಬಿತ್ತೋದು ಒಂದು ಆಲೋಚನೆ ಅಷ್ಟೇ. ಆ ಆಲೋಚನೆ ತಪ್ಪಾದ ಆಲೋಚನೆ ಅಂದ್ಬಿಟ್ಟು ನಮ್ಮ ಮೈಂಡ್ ತೆಗೆದಾಕಕ್ಕೆ ನಮ್ಗೆ ಸಾಮರ್ಥ್ಯ ಇರುತ್ತೆ. ಅದ್ರ ಬಗ್ಗೆ ದೇವ್ರು ಏನು ಇದ್ ಮಾಡಕ್ ಹೋಗಲ್ಲ. ತಪ್ಪಾದ ಆಲೋಚನೆಗಳು ಬಂದೇ ಬರುತ್ತೆ. ಬಂದ ತಕ್ಷಣ ಅದನ್ನ ನಾವು ತೆಗೆದು ಕಿತ್ತು ಬಿಸಾಡುವಂತ ಕೆಲಸ ನಾವು ಮಾಡ್ಲೇಬೇಕು ಅಲ್ವಾ? ಯಾರು ಕೂಡ, ಅದಕ್ಕೆ ನಾನು ಒಂದು ಎಕ್ಸಾಂಪಲ್ ಹೇಳ್ಬೇಕಾದ್ರೆ, ಯಾರು ಕೂಡ ತಲೆ ಮೇಲೆ ಪಕ್ಷಿಗಳ ಹಾರಾಡೋದನ್ನ ತಪ್ಸಕ್ಕಾಗಲ್ಲ. ನಮ್ ತಲೆ ಮೇಲೆ ಯಾವುದೇ ಪಕ್ಷಿಗಳು ಬೇಕಾದ್ರೆ ಹಾರಾಡ್ಬೋದು, ಆದ್ರೆ ತಲೆ ಮೇಲೆ ಪಕ್ಷಿ ಗೂಡು ಕಟ್ಟೋದನ್ನ ತಪ್ಸ್ಬೇಕು. ಕರೆಕ್ಟಾ? ಬರುವಂತ ಆಲೋಚನೆಗಳು ಹೆಂಗಿರ್ಬೋದು, ಆದ್ರೆ ಅದೇ ಆಲೋಚನೆಗಳನ್ನ ಬಿತ್ತಿ ಅದಕ್ಕೆ ನೀರ್ ಹಾಕಿ ಬೆಳೆದು ಅದು ಮರವಾಗಿ ಅದು ಫಲ ಕೊಡೋದನ್ನ ನಾವು ಅವಾಯ್ಡ್ ಮಾಡ್ಬೇಕು. ಅಂದ್ರೆ ಒಂದು ಫಲ ಬಂದಿರುತ್ತೆ, ಒಂದು ತಪ್ಪಾದ ಗುಣ ನಮ್ಮಲ್ಲಿ ಬೆಳೆದಿರುತ್ತೆ ಅಂದ್ರೆ ಯಾವುದೋ ಕಾಲದಲ್ಲಿ ಬೀಜವನ್ನ ಬಿತ್ತಿದ್ವಿ, ಕರೆಕ್ಟ್ ಅಲ್ವಾ? ಬಿತ್ತಿ ಅದನ್ನ ಬೆಳೆಸಿದೀವಿ ಅಂದ್ರೆ ದೇವ್ರ ಕೃಪೆ ಕೊಟ್ಟು ಅದನ್ನ ತೆಗ್ದಾಕಕ್ಕೆ, ಕಡ್ದಾಕಕ್ಕೆ, ಎಲ್ಲ ಕಿತ್ತು ಬಿಸಾಡೋದಕ್ಕೆ ಕೃಪೆ ಕೊಟ್ಟರು ಕೂಡ ನಾವು ಕಿತ್ತು ಬಿಸಾಕ್ತಾ ಅದನ್ನ ಬೆಳೆಸ್ಕೊಂಡಿದೀವಿ ಅಂದ್ರೆ ಅದು ಮರಣಕರವಾದಂತ ಪಾಪವಾಗ್ಬಿಡುತ್ತೆ. ಯಾವ ಪಾಪವನ್ನ ನಿರಂತರವಾಗಿ ಮಾಡ್ಕೊಂಡು, ಆಕಸ್ಮಿಕವಾಗಿ ಮಾಡುವಂಥದ್ದಲ್ಲ, ನಿರಂತರವಾಗಿ ಮಾಡ್ಕೊಂಡು ದೇವ್ರ ದೃಷ್ಟಿಯಲ್ಲಿ ಅದೇ ಗುಣಗಳಲ್ಲಿ ಬೆಳ್ಕೊಂಡು ಅದೇ ಒಂದು ಗುಣವನ್ನ ಹೆಚ್ಚೆಚ್ಚಾಗಿ ಬೆಳೆಸ್ಕೊಂಡು ಬರ್ತೀವೋ ಅದು ಏನಾಗುತ್ತಂದ್ರೆ ಮರಣಕರವಾದಂತ ಪಾಪವಾಗುತ್ತೆ. ಅದು ಈ ವಿಷಯ ಕೂಡ ನಾನು ನಿಮ್ಗೆ ಲಾಸ್ಟ್ ಟೈಮ್ ಹೇಳಿದ್ದೆ ಅಲ್ವಾ? ನೆನಪಿರ್ಬೇಕು ನಿಮ್ಗೆ ಅಲ್ವಾ? ಆಗಿರ್ಬೇಕಾದ್ರೆ ದೇವ್ರು ಕೊಡುವಂತ ಆ ಒಂದು ದಯೆ, ಕೃಪೆ ಇರ್ಬೋದು, ನಮ್ಗೆ ಕೊಟ್ಟಿರುವಂತ ಫ್ರೀಡಮ್ ನ ಮಿಸ್ಯೂಸ್ ಮಾಡ್ಕೊಬಾರ್ದು ಅನ್ನುವಂತ ವಿಷಯವನ್ನ ಕೂಡ ನಾವು ಅಲ್ಲಿ ನೋಡಿದ್ವಿ. ಸೊ ಇದೆಲ್ಲ ಕೂಡ ನಾವು ನೋಡಿದಂತ ಒಂದು ಪಾಠದಲ್ಲಿ ಇದ್ದಂತ ಮುಖ್ಯವಾದ ಭಾಗ. ಇವತ್ತು ನಾವು ನೋಡುವಂತ ಒಂದು ಪಾಠದಲ್ಲಿ ಪಾರ್ಟ್ 44 ನೋಡಕ್ ಹೋಗ್ತೀವಿ. 44ನೇ ಭಾಗದಲ್ಲಿ ರೋಮಪುರದ 6ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ಕೆಲವೊಂದು ವಿಷಯವನ್ನ ನಾವು ಇವತ್ತು ಸ್ಟಡಿ ಮಾಡಕ್ಕೆ ಹೋಗ್ತಿದೀವಿ. ಅಂದ್ರೆ ಪಾಪದ ಪಾಲಿಗೆ ಸತ್ತವರಾದ ನಾವು ಅದರಲ್ಲೇ ಬದುಕುವುದು ಹೇಗೆ ಅನ್ನುವಂತ ಒಂದು ವಿಷಯ ಅಲ್ವಾ? ಅಪೊಸ್ತಲ ಪಾಲ್ ಈ ವಿಷಯವನ್ನ ಮಾತಾಡ್ತಾ ಏನಂತ ಹೇಳ್ತಿದ್ರೆ ಅಂದ್ರೆ ಪಾಪದ ಪಾಲಿಗೆ ನಾವು ಸತ್ತವರಾಗಿದ್ದೀವಿ ಅಂದ್ರೆ ಅದರಲ್ಲೇ ಬದುಕುವುದು ಹೇಗೆ. ಈ ವಾಕ್ಯವನ್ನ ಇನ್ನೂ ಸ್ವಲ್ಪ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಬೇಕಾದ್ರೆ, ನಿಜವಾಗ್ಲೂ ನಾವು ಪಾಪದ ಪಾಲಿಗೆ ಸತ್ತವರಾಗಿದ್ರೆ ನಾವು ಅದಕ್ಕೆ ಬದುಕಲ್ಲ. ಸೊ ಬದುಕೋದು, ಸಾಯೋದು ಅಂದ್ರೆ ಏನು? ಸಾಯೋದು ಅಂದ್ರೆ ನಿಷ್ಕ್ರಿಯ, ಆ ವಿಷಯದಲ್ಲಿ ಯಾವುದೋ ಒಂದು ಕೆಲಸವನ್ನ ಮಾಡದೇ ಇರುವಂತ ವಿಷಯ ಅಲ್ವಾ? ಈ ಸತ್ವವಾಗಿರುವಂತ ಹೆಣ ಏನ್ ಮಾಡಲ್ಲ, ಏನು ಮಾಡಲ್ಲ. ಅದೇ ರೀತಿ ಕೆಲವೊಂದು ವಿಷಯಕ್ಕೆ ನಾವು ಸಾಯ್ಬೇಕು, ಕೆಲವೊಂದು ವಿಷಯಕ್ಕೆ ನಾವು ಬದುಕಿರ್ಬೇಕು. ಜೀವಂತವಾಗಿರ್ಬೇಕಾದ್ರೆ ಕ್ರಿಯೆ ನಡೆಯುತ್ತೆ, ಸತ್ವಾಗಿರ್ಬೇಕಾದ್ರೆ ಯಾವುದೇ ಕ್ರಿಯೆ ನಡೆಯಲ್ಲ. ಗೊತ್ತಲ್ವಾ? ಸಜೀವ, ನಿರ್ಜೀವ. ಮನುಷ್ಯ ಜೀವಂತವಿರುವಾಗ ಸಜೀವ ಆಗ್ತಾನೆ, ಸತ್ ಮೇಲೆ ಅಲ್ಲ, ಮನುಷ್ಯ ಜೀವಂತವಿರುವಾಗ ಸಜೀವ ಆಗ್ತಾನೆ, ಮನುಷ್ಯ ಸತ್ ಮೇಲೆ ನಿರ್ಜೀವ ಆಗ್ತಾನೆ. ಅದ್ರಲ್ಲಿ ಯಾವುದೇ ಒಂದು ಜೀವ ಇರಲ್ಲ ಅಲ್ವಾ? ಅತ್ ನೋಡಕ್ಕೆ ಮನುಷ್ಯನ ರೂಪ ಕಾಣಿಸ್ಕೊಂಡ್ರು, ಆಕೃತಿಯಲ್ಲಿ ಕಾಣಿಸ್ಕೊಂಡ್ರು, ಆ ಒಂದು ಹೆಣ, ಬಾಡಿ ಅಂತಾನೆ ಕರಿತೀವಲ್ಲ, ಅದಕ್ಕೆ ಬಾಡಿ ಏನಲ್ಲ, ಅದು ಸಜೀವಕ್ಕೆ ಸೇರಲ್ಲ, ಜೀವ ಇಲ್ಲ, ಅದು ಯಾವುದೇ ಕೆಲಸ ಮಾಡಲ್ಲ ಅಂತ ಅಷ್ಟೇ.
ಸೊ ನಿರ್ಜೀವ ವಸ್ತು ಅನ್ನೋದನ್ನ ಏನಂತ ತಿಳಿಸ್ತೀವಿ ಅಂದ್ರೆ ಅದು ಯಾವುದೇ ಕೆಲಸವನ್ನ ಮಾಡಲ್ಲ. ಹಾಗೆ ದೇವ್ರ ಮಕ್ಕಳು ಪಾಪದ ಪಾಲಿಗೆ ನಾವು ಸತ್ತವರಾಗಿದ್ವಿ. ಈ ಸತ್ತೋಗಿರೋದು ಅನ್ನೋ ವಿಷಯನ ನಾವು ಯಾವ ರೀತಿ ಅರ್ಥ ಮಾಡ್ಕೊಬೇಕಂದ್ರೆ, ಆ ಒಂದು ಪರ್ಟಿಕ್ಯುಲರ್ ವಿಷಯದಲ್ಲಿ ನನ್ನ ಯಾವುದೇ ಒಂದು ಕೆಲಸ ಅಲ್ಲಿ ಇರಲ್ಲ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ಕೆಲಸ ನಾನು ಅದರಲ್ಲಿ ಮಾಡಲ್ಲ ಅಲ್ವಾ ಅನ್ನೋದೇ ಅಲ್ಲಿ ಸತ್ತೋಗಿರುವಂತ ವಿಷಯವನ್ನ ತಿಳಿಸ್ಕೊಡ್ತಿದೆ. ಹಾಗಾಗಿ ದೇವ್ರ ಮಕ್ಳು ಏನಪ್ಪಾ ಅಂದ್ರೆ ಇಲ್ಲಿ ಪಾಪದ ಪಾಲಿಗೆ ಸತ್ತವರಾದ ನಾವು ಅನ್ನೋಂತ ಒಂದು ಮಾತಿದೆಯಲ್ಲ, ಇದು ಎಲ್ಲ ಅನ್ವಯವಾಗುತ್ತೆ, ಎಲ್ಲ ಅನ್ವಯಿಸ್ಬೇಕು ಅಂತ ಹೇಳಿದಾಗ ನಮ್ಮೆಲ್ರಿಗೂ ಸ್ಪಷ್ಟವಾಗಿ ಗೊತ್ತು. ಕ್ರಿಸ್ತರನ್ನ ಅಂಗೀಕರಣ ಮಾಡಿದಾಗ ನಾವೇನಾಗಿದ್ದೀವಿ, ನಮ್ಮನ್ನ ಪಾಪ ಕ್ಷಮಾಪಣೆನ ಕೇಳ್ಕೊಂಡಿದ್ದೀವಿ. ಅಂದ್ರೆ ಯೇಸು ಕ್ರಿಸ್ತರನ್ನ ಅಂಗೀಕರಿಸೋದಕ್ಕೂ ಯೇಸು ಕ್ರಿಸ್ತನಿಗೆ ನಮ್ಮನ್ನ ಅರ್ಪಣೆ ಮಾಡೋದಕ್ಕೂ ಡಿಫ್ರೆಂಟ್ ಇದೆ ಅಲ್ವಾ. ಯೇಸು ಕ್ರಿಸ್ತನ ಅಂಗೀಕರಿಸಿದ್ವಿ, ಹೌದು ನಾನು ಪಾಪಿ ಅಂತ ಅಕ್ಸೆಪ್ಟ್ ಮಾಡಿದ್ವಿ. ಆದ್ರೆ ನಮ್ಮನ್ನ ದೇವರಿಗೆ ಸಜೀವ ಯಜ್ಞವಾಗಿ ಸಮರ್ಪಣೆ ಮಾಡೋದು ಎರಡು ಕೂಡ ಡಿಫ್ರೆಂಟ್ ಇದೆ ಅಲ್ವಾ. ಸೊ ನಾವು ಪಾಪಿಗಳಂತ ರಿಯಲೈಸ್ ಮಾಡೋದಕ್ಕೂ ನಮ್ಮನ್ನ ದೇವರಿಗೆ ಅರ್ಪಣೆ ಮಾಡೋದಕ್ಕೂ ಯಾವ ರೀತಿಯಲ್ಲಿ ಅಂದ್ರೆ, ನೋಡ್ರಿ, ದೇವರು ನಮ್ಮನ್ನ ನೀತಿವಂತರು ಅಂತ ಕರೆಯೋದು, ನಾನು ಮೊದಲೇ ಹೇಳಿದ್ದೀನಿ ಈ ವಿಷಯವನ್ನ. ದೇವರು ನಮ್ಮನ್ನ ನೀತಿವಂತರ ಅಂತ ಕರೆಯೋದು ಒಂದು ಇನ್ಸಿಡೆಂಟ್, ಒಂದು ಸಂಭವ ಅಂದ್ರೆ ಏನು, ಆ ಕ್ಷಣದಲ್ಲಿ ನಾನು ಪಾಪ ಅರಿಕೆ ಮಾಡ್ದೆ, ಆವಾಗ ದೇವ್ರು ನನ್ನ ನೀತಿವಂತ ಅಂತ ಅಂಗೀಕರಿಸ್ಬಿಟ್ರು. ಈ ನೀತಿವಂತ ಆಗೋದಕ್ಕೆ ನಾನೇನೋ ತುಂಬಾ ಪರಿಶ್ರಮ ಪಡ್ಲಿಲ್ಲ, ಏನೋ ಹಲವಾರು ದಿನಗಳ ಕಾಲ ನಾನು ಏನ್ ಮಾಡಿಲ್ಲ, ನನ್ನನ್ನ ಬದಲಾವಣೆ ಮಾಡ್ಕೊಂಡು ಬರ್ಲಿಲ್ಲ. ದೇವರ ದೃಷ್ಟಿಯಲ್ಲಿ ದೇವ್ರು ನನ್ನ ನೀತಿವಂತರಂತ ಎನಿಸಿದ್ದಾರೆ ಅಂದ್ರೆ ಏನರ್ಥ, ಎನಿಸಿದ್ರೆ ಅಂದ್ರೆ ಅರ್ಥ ಏನಪ್ಪಾ ಅಂದ್ರೆ, ನೋಡಪ್ಪ ನಿನ್ನಲ್ಲಿ ಯಾವುದೇ ಪಾಪವಿಲ್ಲ, ನೀನ್ ತುಂಬಾ ಶುದ್ಧನಾಗಿದ್ಯಾ, ನಿನ್ನ ಮನಸ್ಸಿನಲ್ಲೂ ನಿನ್ನ ದೇಹದಲ್ಲೂ ನಿನ್ನ ಶರೀರದಲ್ಲೂ ಯಾವುದೇ ಪಾಪವಿಲ್ಲ, ಇನ್ಮೇಲೆ ನೀನ್ ಪಾಪವನ್ನು ಮಾಡಲ್ಲ ಅನ್ನೋ ರೀತಿಯಲ್ಲಿ ಇಲ್ಲ. ಸೊ ದೇವ್ರಿಗೆ ಗೊತ್ತು ನಿನ್ನಲ್ಲಿ ಪಾಪವಿದೆ, ಆದ್ರೆ ನೀನ್ ಏನ್ ಮಾಡಿದ್ಯಾ, ಪಾಪವನ್ನ ಅರಿಕೆ ಮಾಡಿದ್ಯಾ, ಪಾಪವನ್ನ ರಿಯಲೈಸ್ ಮಾಡಿದ್ಯಾ. ಅದಕ್ಕೆ ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ, ನೀನ್ ರಿಯಲೈಸ್ ಮಾಡಿದಕ್ಕೋಸ್ಕರ, ನಿನ್ನ ಪಾಪವನ್ನ ರಿಯಲೈಸ್ ಮಾಡಿ ಕರ್ತನಾದ ಯೇಸು ಕ್ರಿಸ್ತನ ಒಂದು ಮರಣವನ್ನ ನನಗೋಸ್ಕರ, ನನ್ನ ಪಾಪಕ್ಕೋಸ್ಕರ ಆತನ ಮರಣ ಹೊಂದಿದ್ರ ಅಂದ್ಬಿಟ್ಟು ನಾನು ಹೃದಯದಿಂದ ನಂಬಿದ್ರಿಂದ ನಾನು ನಿನ್ನ ಈಗ ನೀತಿವಂತ ಅನ್ನುವಂತ ಸ್ಥಾನದಲ್ಲಿ ನಿನ್ನ ಇಟ್ಬಿಡ್ತಾ ಇದ್ದೀನಿ. ಹಾಗಂತ ನೋಡಿದ್ರೆ ನಿನ್ನ ಅಂಗಾಂಗಗಳಲ್ಲಿ ನೀತಿ ಇದೆಯಾ ಅಂದ್ರೆ ಇಲ್ಲ, ನಿನ್ನ ಆಲೋಚನೆಯಲ್ಲಿ ನೀತಿ ಸಂಪೂರ್ಣವಾಗಿ ವಾಸವಾಗಿದೆ ಅಂದ್ರೆ ಇಲ್ಲ. ಬಟ್ ನಿನ್ನ ಒಂದು ನೂತನ ಸೃಷ್ಟಿಯಲ್ಲಿ ನಿನ್ನ ಭಾವನೆಗಳು ಏನಪ್ಪಾ ಇದೆ ಅಂದ್ರೆ, ದೇವ್ರಿಗೋಸ್ಕರ ಬದುಕ್ಬೇಕಂತ ಒಂದು ಆಕಾಂಕ್ಷೆನ ಇಟ್ಕೊಂಡಿದ್ಯಾ, ಇನ್ಮೇಲೆ ದೇವ್ರಿಗೋಸ್ಕರ ಬದುಕ್ತಾನೆ ಅಂತ ಇಟ್ಕೊಂಡಿದ್ಯಾ ಅಲ್ವಾ. ಸೊ ಈ ಒಂದು ಕಾರಣಕ್ಕೋಸ್ಕರ ದೇವ್ರು ನಮ್ಮನ್ನ ನೀತಿವಂತರಂತ ಎಣಿಸಲ್ಪಡ್ತಾರೆ. ನೋಡಿ, ತುಂಬಾ ಜನಕ್ಕೆ ಇದು ಕನ್ಫ್ಯೂಷನ್ ಆಗುತ್ತೆ, ಎಣಿಸಲ್ಪಡೋದು ಮತ್ತೆ ನೀತಿವಂತರ ಆಗೋದು. ಎಣಿಸಲ್ಪಡೋದು ಅಂದ್ರೆ ಏನರ್ಥ ಅಂದ್ರೆ, ಸ್ಪಷ್ಟವಾಗಿ ನಮ್ಮೆಲ್ರಿಗೂ ಗೊತ್ತು, ಅದಕ್ಕೇನಂತಾರೆ ಒಂದು ಮಾತಿದೆಯಲ್ಲ, ವಿ ಆರ್ ವಿನ್ನರ್ ಬಟ್ ಆಲ್ಸೋ ವಿ ಆರ್ ಸಿನ್ನರ್ ಅಂದ್ಬಿಟ್ಟು. ನಾವು ಗೆದ್ರು ಕೂಡ ನಾವು ಪಾಪಿಗಳೇ, ನಾವು ಪಾಪಿಗಳ ಲೆಕ್ಕದಲ್ಲೇ ಇದೀವಿ, ಆದ್ರೆ ದೇವ್ರು ನಮ್ಮನ್ನ ಪಾಪಿಗಳ ದೃಷ್ಟಿಯಲ್ಲಿ ನೋಡಲ್ಲ ಅಂತ ಅಷ್ಟೇ. ಇನ್ಮೇಲೆ ಪಾಪಿಗಳನ್ನ ಯಾವ ರೀತಿ ನೋಡ್ತಾರೋ ದೇವ್ರ ಆ ರೀತಿ ನಮ್ಮನ್ನ ನೋಡಲ್ಲ. ಪಾಪಿಗಳನ್ನ ಲೋಕದ ಜನರನ್ನ ದೇವ್ರು ನೋಡೋದಕ್ಕೂ, ದೇವರಲ್ಲಿ ಆತನ ಮೇಲೆ ನಂಬಿಕೆ ಇಟ್ಟು ಆತನ ಬಂದಿರುವಂತವ್ರನ್ನ ನೋಡೋದಕ್ಕೂ ಇರುವಂತ ಡಿಫ್ರೆನ್ಸಿಯೇಷನ್ ನೀತಿವಂತರಾಗಿ ಎಣಿಸಲ್ಪಟ್ಟಿರುವುದು. ಅಂದ್ರೆ ನಾನು ನಿಮ್ ಜೊತೆ ನಮ್ಮನ್ನು ಕಮ್ಯುನಿಕೇಶನ್ ಇಟ್ಕೊಳ್ತೀನಿ, ನೀವು ನನ್ನ ಜೊತೆ ನೀವೇನ್ ಮಾಡ್ಬೋದು, ಬರ್ಬೋದು, ನನ್ನ ಸನ್ನಿಧಿಗೆ ನೀವು ಬರ್ಬೋದು. ಯಾಕಂದ್ರೆ ಕ್ರಿಸ್ತನ ರಕ್ತದ ಮೂಲಕ ನಾನು ನಿಮ್ಮನ್ನ ನೋಡೋದ್ರಿಂದ ನಿಮ್ಮನ್ನ ನೀತಿವಂತರ ಸ್ಥಾನದಲ್ಲಿ ಇಟ್ಟು ನೋಡ್ತೀನಿ ಅನ್ನೋದೇ ದೇವ್ರು ನಮ್ಮನ್ನ ಎಣಿಸಲ್ಪಟ್ಟಿರೋದು. ಹಾಗಂದ್ಬಿಟ್ಟು ನಮ್ಮ ಭಾವನೆಗಳಲ್ಲಿ ಆಲೋಚನೆ ಸಂಪೂರ್ಣ ನೀತಿವಂತರು, ನಾವು ನೀತಿವಂತರ ಆ ಸ್ಥಾನವನ್ನ ಇನ್ನೂ ಹೊಂದಿಲ್ಲ. ಆದ್ರೆ ದೇವ್ರ ಮಕ್ಳು ನಾವೇನ್ ಮಾಡಿದೀವಿ ಅಂದ್ರೆ, ಈ ಒಂದು ನೀತಿವಂತರ ಸ್ಥಾನದಲ್ಲಿ ಇದ್ದ ನಾವು ಈಗ ಏನ್ ಮಾಡ್ತೀವಿ ಅಂದ್ರೆ, ಇದೇ ದೇಹವನ್ನ, ಇದೇ ನೀತಿವಂತರ ಅನ್ನುವಂತ ಒಂದು ಈ ಜಸ್ಟಿಫಿಕೇಶನ್ ಅನ್ನೋಂತ ಒಂದು ವಿಷಯ ಇದೆಯಲ್ಲ, ಅದನ್ನ ನೀವು ತುಂಬಾ ಸ್ಟಡಿ ಮಾಡ್ರಿ. ಮುಂದೆ ಬರುವಂತ ಸಮಯದಲ್ಲಿ ಕೂಡ ಸ್ಟಡಿ ಮಾಡ್ತೀನಿ. ಈ ಒಂದು ಪಾಠಕ್ಕೆ ಎಷ್ಟು ಸೀಮಿತವಾಗಿರುತ್ತೆ ಅಷ್ಟು ಮಾತ್ರ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಕ್ರಿಸ್ತನನ್ನು ಅಂಗೀಕರಿಸಿದಾಗ ನೀತಿವಂತರಾಗಿದ್ದು ಒಂದು ಸಂಭವ, ಆದ್ರೆ ಈ ಒಂದು ನೀತಿವಂತರಾಗಿರುವಂತ ಈ ಹಂತವನ್ನ ದೇವರಿಗೆ ಮತ್ತೆ ನಾವು ಸಮರ್ಪಣೆ ಮಾಡ್ತೀವಿ. ಏನಂತ, ಹೌದು ದೇವರೇ, ನನ್ನನ್ನ ನೀವು ನೀತಿವಂತರಾಗಿ ಎಣಿಸಿದಿರಾ, ಈ ಒಂದು ದೇಹವನ್ನ ಇನ್ಮೇಲೆ ನನ್ನ ಒಂದು ಒಳ್ಳೆತನಕ್ಕೆ, ನನ್ನ ಒಂದು ಸ್ವಾರ್ಥಕ್ಕೆ ಉಪಯೋಗ ಮಾಡದೆ ನಿಮಗೆ ಅರ್ಪಣೆ ಮಾಡ್ತೀನಿ ಅಂತ ಯಾವಾಗ ದೇವ್ರಿಗೆ ಒಪ್ಪಿಸ್ಕೊಡ್ತೀರೋ, ಅಲ್ಲಿಂದ ನಾವೇನಾಗ್ತೀವಿ, ನಮ್ಮನ್ನ ಪರಿಶುದ್ಧ ಪಡಿಸ್ಕೊಳ್ಳುವಂತ ಹಂತಕ್ಕೆ ಮುಂದುವರಿತೀವಿ. ಈ ಪರಿಶುದ್ಧ ಮಾಡುವಂತವ್ರು ಯಾರಪ್ಪ ಅಂದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು. ಕ್ರಮೇಣ ನಾವು ಮರಣದವರೆಗೂ ಈ ಪರಿಶುದ್ಧ ಮಾಡುವಂತ ಹಂತ ಎಲ್ಲಿವರೆಗೂ ನಡೆಯುತ್ತೆ, ಮರಣದವರೆಗೂ ನಡೆಯುತ್ತೆ. ಅದಕ್ಕೆ ಸ್ಯಾಂಟಿಫಿಕೇಶನ್ ಅಂತ ಕರೀತಾರೆ ಅಲ್ವಾ. ಈ ಸ್ಯಾಂಟಿಫಿಕೇಶನ್ ಸ್ಥಳದಲ್ಲೇ ನಾವು ಏನ್ ಮಾಡ್ತೀವಿ, ಪಾಪದ ಪಾಲಿಗೆ ಸತ್ತವರಾಗಿದೆ, ಇನ್ಮೇಲೆ ನನ್ನ ಇಷ್ಟವನ್ನ ನೆರವೇರಿಸಲ್ಲ, ಯಾವುದೇ ವಿಷಯವನ್ನ ಮಾಡಲ್ಲ, ನಿಮಗೆ ಸಂಪೂರ್ಣವಾಗಿ ನಿಮ್ಮ ಚಿತ್ತದಂತೆ ಬದುಕ್ತೀನಿ ಅನ್ನೋಂಥ ಒಂದು ವಿಷಯ ಬಂದಿದೆಯಲ್ಲ, ಅದೇ ಒಂದು ಸನ್ನಿವೇಶದಲ್ಲಿ ಈ ವಾಕ್ಯವನ್ನ ಮಾತಾಡ್ತಿರೋದು. ಪಾಪದ ಪಾಲಿಗೆ ನೀವು ಸತ್ತೋಗಿದ್ದೀರಾ, ಆದ್ರೆ ಅದರಲ್ಲೇ ಬದುಕುವುದು ಹೇಗೆ? ಸೊ ದೇವ್ರ ಮಕ್ಕಳು ಇದನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಬೇಕಂದ್ರೆ ಏನಪ್ಪಾ ಅರ್ಥ
ಪಾಪದ ಪಾಲಿಗೆ ಸತ್ತಿದೀವಿ. ಅದರಲ್ಲೇ ಬದುಕುವುದು ಹೇಗೆಂದ್ರೆ ಯಾವ ಅರ್ಥದಲ್ಲಿ ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ಒಂದ್ ರೀತಿಯಲ್ಲಿ ಕ್ರಿಸ್ತನ ಪ್ರೀತಿಯ ಸರೋಸರೇ ಅಂಡರ್ಸ್ಟ್ಯಾಂಡಿಂಗ್ ತುಂಬಾ ಸಿಂಪಲ್. ಕೆಲವರಿಗೆ ಈ ವಾಕ್ಯವನ್ನು ಓದಿದ್ರೆ ಬ್ರದರ್ ಇದ್ರಲ್ಲಿ ಏನ್ ದೊಡ್ಡ ವಿಷಯ ಇದೆ, ಪಾಪದ ಪಾಲಿಗೆ ಸತ್ತವರಾಗಿದ್ದೀವಿ, ಅದ್ರ ಬದುಕಬಾರ್ದು ಅಷ್ಟೇ ತಾನೇ, ಇನ್ನೇನಿಲ್ಲ. ಆ ರೀತಿ ಮಾತಾಡೋದು ತುಂಬಾ ಈಸಿನೇ, ಅದು ನಾಲೆಜ್ ಅಷ್ಟೇ. ಬಟ್ ರಿಯಲಿಸ್ಟಿಕ್ ಆಗಿ ಈ ಸಂಭವ ನಮ್ಮ ಲೈಫ್ ಅಲ್ಲಿ ಎಲ್ಲಿ ಅನ್ವಯವಾಗುತ್ತೆ? ಹಾಗಾದ್ರೆ ನಮ್ಗೆ ಒಂದು ಪ್ರಶ್ನೆ ಬರ್ಬೇಕು, ನಾನು ಪಾಪದ ಪಾಲಿಗೆ ಸತ್ತಿದ್ದೀನಂದ್ರೆ ಇನ್ಮೇಲೆ ನಾನು ಅದಕ್ಕೆ ಬದುಕಲ್ಲ ಅಂದ್ರೆ ಎಲ್ಲೂ ಕೂಡ ಪಾಪ ಮಾಡಬಾರ್ದಲ್ವ? ನಾನು ಯಾಕೆ ಮಾಡ್ತಾ ಇದ್ದೀನಿ? ಅದನ್ನ ತಗೊಂಡಾಗ ಹಂಗಾದ್ರೆ ನಾನು ಇನ್ನು ಸತ್ತಿಲ್ವಾ? ನಾನು ಸತ್ತಿದ್ದೀನ ಇಲ್ಲ ಮುಂದೆ ಸಾಯ್ತೀನ? ಯಾವ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳೋದು? ಕರೆಕ್ಟ್ ಅಲ್ವಾ? ಇದೆಲ್ಲ ನಮ್ಗೆ ಉತ್ತರ ಬೇಕು. ಸರಿಯಾಗಿ ಆಲೋಚನೆ ಮಾಡಿದಾಗ ದೇವ್ರ ಮಕ್ಳಿಗೆ ಇದೆಲ್ಲ ಉತ್ತರ ಇದ್ರೆ ಮಾತ್ರ ಅವ್ರಿಗೆ ತೃಪ್ತಿ ಇರುತ್ತೆ. ಯಾಕಂದ್ರೆ ಇದು ನಮ್ಮ ಬಲಿಯ ಜೀವಿತಕ್ಕೆ ಸಂಬಂಧಪಟ್ಟಿದ್ದು. ನೋಡ್ರಿ, ನಮ್ಮೆಲ್ರಿಗೂ ತುಂಬಾ ಇಷ್ಟವಾದ ವಿಷಯ ಏನಪ್ಪಾ ಅಂದ್ರೆ ನಾವು ನಮ್ಮನ್ನ ಪ್ರೀತಿ ಮಾಡ್ದಂಗೆ ಯಾರು ಪ್ರೀತಿ ಮಾಡಲ್ಲ. ಕರೆಕ್ಟ್ ಅಲ್ವಾ? ನಮ್ಮನ್ನ ಒಬ್ರಿಗೆ ಸಂಪೂರ್ಣವಾಗಿ ಒಪ್ಪಿಸ್ಕೊಡ್ತೀವಿ ಅಂದ್ರೆ ಸುಮ್ಮನೆ ಒಪ್ಪಿಸ್ಕೊಟ್ಬಿಡ್ತೀವ? ಅಷ್ಟು ದೊಡ್ಡ ತ್ಯಾಗ ಮಾಡ್ಬಿಡ್ತೀವಿ ಅಂದ್ರೆ ಸುಮ್ಮನೆ ಮಾಡ್ಬಿಡ್ತೀವ? ವಿತೌಟ್ ನಾಲೆಜ್ ಅಲ್ವಾ? ನಾವು ಯಾವ ರೀತಿಯಲ್ಲಿ ತ್ಯಾಗ ಮಾಡಿರ್ತೀವಿ, ಅದನ್ನ ಯಾವ ರೀತಿಯಲ್ಲಿ ಒಪ್ಪಿಸ್ಕೊಟ್ಟಿರ್ತೀವಿ, ಅದ್ರ ಬಗ್ಗೆ ಸರಿಯಾದ ತಿಳುವಳಿಕೆ ಇಲ್ದೇನೆ ಆಯ್ತಪ್ಪ ತಗೊಳ್ರಿ ನನ್ನ ಒಪ್ಪಿಸ್ಕೊಟ್ಬಿಡ್ತೀವ? ಇಲ್ಲ. ಕೆಲವೊಂದು ನಿಬಂಧನೆಗಳಿದೆ, ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇದೆ. ಅದನ್ನ ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡ್ರೆ ಮಾತ್ರ ಓ ಹೌದಾ ಈ ರೀತಿ ಇದೆಯಾ, ಈ ರೀತಿ ಮಾಡಿದ್ರೆ ಈ ರೀತಿ ಆಗುತ್ತಾ, ಓಕೆ ನಾನು ಈ ರೀತಿ ವಿಷಯಗಳನ್ನ ಮಾಡಿದ್ರೆ ಈ ತರ ಅಪಾಯ ಬರುತ್ತಾ, ಹಾಗಾದ್ರೆ ಇದನ್ನ ಈ ರೀತಿ ಮಾಡ್ತೀನಂತ ನಾವ್ ಯಾವಾಗ ಒಂದು ನೀತಿ ಬಂಧವಾದಂತ ನಿಬಂಧನೆಗಳನ್ನ ಅರ್ಥ ಮಾಡ್ಕೊಂಡು ನಮ್ಮನ್ನ ಒಂದು ಡಿಸಿಷನ್ಗೆ ಬರ್ತೀವಿ, ಒಂದು ತೀರ್ಮಾನಕ್ಕೆ ಬರ್ತೀವಿ ಅಂದ್ರೆ ಆ ತೀರ್ಮಾನವೇ ಅರ್ಪಣೆ. ಅಲ್ಲಿ ಅರ್ಪಣೆ ಏನ್ ಕಣ್ಮುಚ್ಕೊಂಡು ನಾವು ಮಾಡಿಲ್ಲ. ಸಮರ್ಪಣೆ ದೇವರಿಗೆ ನಾವು ಜೀವ ಬಲಿಯಾಗಿ ಸಜೀವ ಯಜ್ಞವಾಗಿ ಸಮರ್ಪಣೆ ಮಾಡುವಂತ ಕೆಲಸವನ್ನ ಕಣ್ಮುಚ್ಕೊಂಡು ಜ್ಞಾನವಿಲ್ಲದೆ ಮಾಡಿಲ್ಲ, ನಾವು ಜ್ಞಾನದಿಂದಲೇ ಮಾಡಿದೀವಿ. ಆಗುತ್ತೆ ನನ್ನ ಕೈಯಲ್ಲಿ ಆಗಲ್ವಾ ಎಲ್ಲ ಆಲೋಚನೆ ಮಾಡಿ ಹಾಗೆ ಮಾಡಿರ್ಬೇಕಾದ್ರೆ ಪಾಪದ ಪಾಲಿಗೆ ನಾವು ಸತ್ತವರಾಗಿರ್ಬೇಕಾದ್ರೆ ಮತ್ತೆ ಬದುಕ್ತಿವಂದ್ರೆ ಯಾವ ಅರ್ಥದಲ್ಲಿ ಇದನ್ನ ಅರ್ಥ ಮಾಡ್ಕೊಬೇಕಾಗಿದೆ ಅಲ್ವಾ? ಸದ್ರೆ ನೋಡ್ಬೇಕಾದ್ರೆ ಇದಕ್ಕೆ ಸಂಬಂಧಪಟ್ಟಂತ ಕೆಲವೊಂದು ವಾಕ್ಯಗಳು ಸತ್ಯವೇದಲ್ಲಿದೆ. ಅದನ್ನ ಏನ್ ಮಾಡೋಣ, ಸ್ವಲ್ಪ ಅದನ್ನ ಸ್ಟಡಿ ಮಾಡೋಣ, ವಾಕ್ಯದ ಅನುಸಾರವಾಗಿ ಅದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ. ಓದೋಣ 1 ಪೇತ್ರ 2ನೇ ಅಧ್ಯಾಯ 24ನೇ ವಾಕ್ಯ. ನಾವು ಪಾಪದ ಪಾಲಿಗೆ ಸತ್ತು ಜೀವಿತರಾಗಿ ಜೀವಿಸುವಂತೆ ಆತನು ನಮ್ಮ ಪಾಪಗಳನ್ನು ತಾನೇ ತನ್ನ ದೇಹದಲ್ಲಿ ಹೊತ್ತುಕೊಂಡು ಮರಣದ ಕಂಬವನ್ನು ಏರಿದ್ದನು. ಓಕೆ ಅಲ್ವಾ? ಏನಂತಿದೆ? ನಾವು ಪಾಪದ ಪಾಲಿಗೆ ಸತ್ತು. ನೀವು ಬೈಬಲ್ ಅಲ್ಲಿ ಓದ್ರಿ, ಇಲ್ಲಾಂದ್ರೆ ಸ್ಕ್ರೀನ್ ಅಲ್ಲಿ ಓದ್ರಿ, ಅಲ್ಲಿ ಕಂಪ್ಲೀಟ್ ವಾಕ್ಯ ಒಂದ್ಸರಿ ಓದ್ರಿ, ಇಲ್ಲಾಂದ್ರೆ ಬೈಬಲ್ ಓದ್ರಿ, ಅಲ್ಲಿ ಕಂಪ್ಲೀಟ್ ಆಗೋದ್ರಿ. ನಾವು ಪಾಪದ ಪಾಲಿಗೆ ಸತ್ತು ಜೀವಿತರಾಗಿ ಜೀವಿಸುವಂತೆ ಆತನು ನಮ್ಮ ಪಾಪಗಳನ್ನು ತಾನೇ ತನ್ನ ದೇಹದಲ್ಲಿ ಹೊತ್ತುಕೊಂಡು ಮರಣದ ಕಂಬವನ್ನು ಏರಿದನು, ಆತನು ಬಾಸುಂಡೆಗಳಿಂದ ನಿಮಗೆ ಗುಣವಾಯಿತು. ನೋಡಿದ್ರ? ಆತನ ಬಾಸುಂಡೆಗಳಿಂದ ನಿಮಗೆ ಗುಣವಾಯಿತು. ಇದೆಲ್ಲ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ರಿ. ಯಾಕಂದ್ರೆ ಇಂಥ ಟಾಪಿಕ್ ಎಲ್ಲ ಸಾಮಾನ್ಯವಾಗಿ ನಾವು ಪಾಸ್ಔಟ್ ಟೈಮ್ ಎಲ್ಲ ನೋಡ್ತಾ ಇರ್ತೀವಿ ಅಲ್ವಾ? ಹೆಚ್ಚಾಗಿ ಇಲ್ಲಿ ಅರ್ಥ ಮಾಡ್ಕೊಬೇಕಾದ ವಿಷಯ ಏನಪ್ಪಾ ಅಂದ್ರೆ, ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ಅಂದ್ರೆ ಏನರ್ಥ ಅಂದ್ರೆ, ನಾವು ಪಾಪದ ಪಾಲಿಗೆ ಸಾಯ್ಬೇಕಾದ್ರೆ ನಮಗೋಸ್ಕರ ಯಾರು ಮೊದಲು ಸಾಯ್ಬೇಕಾಯ್ತು? ಯಾರು ಮೊದಲು ಸಾಯ್ಬೇಕು? ಹೌದು, ಕರ್ತನಾದ ಯೇಸು ಕ್ರಿಸ್ತನ ಸಾಯ್ದೇ ಇದ್ರೆ ನಮ್ ಕೈಯಿಂದ ಪಾಪದ ಪಾಲಿಗೆ ಸಾಯೋದಕ್ಕೆ ಆಗುತ್ತಂದ್ರೆ ಖಂಡಿತ ಆಗಲ್ಲ. ಯಾಕೆ ಆಗಲ್ಲ? ಕ್ವಶನ್ ಪ್ರಶ್ನೆ ಯಾಕಾಗಲ್ಲ? ಯಾಕಾಗಲ್ಲ ಅಂದ್ರೆ, ನಾವು ನೀತಿವಂತರ ಅಂತ ಅಂಗೀಕಾರ ಮಾಡದೆ ಹೋದ್ರೆ ಪಾಪದ ಪಾಲಿಗೆ ಸಾಯ್ತೀವಂತ ವಿಷಯನೇ ಬರಲ್ಲ. ಅರ್ಥ ಮಾಡ್ಕೊಳ್ರಿ ಈ ವಿಷಯನ ಸ್ವಲ್ಪ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ರಿ. ಮತ್ತೆ ನಾನು ರಿಪೀಟ್ ಮಾಡ್ತೀನಿ. ಆಲ್ರೆಡಿ ನಾವು ಪಾಪದಲ್ಲಿ ಇರ್ಬೇಕಾದ್ರೆ ಸತ್ತೋಗ್ಬಿಟ್ಟಿದೀವಿ ನಾವು, ಮತ್ತೆ ನಾವು ಸಾಯ್ಬೇಕನ್ನಂತ ವಿಷಯನೇ ಇಲ್ಲ, ಆಲ್ರೆಡಿ ಸತ್ತಿದೀವಿ. ಆದ್ರೆ ಮತ್ತೆ ನಮ್ಮನ್ನ ನೀತಿವಂತರಾಗಿ ನಿಲ್ಲಿಸ್ಬೇಕಾದ್ರೆ ಈಗ ನಾವೇನಾಗ್ತೀವಿ? ಮನಪೂರ್ವಕವಾಗಿ ಪಾಪದ ಪಾಲಿಗೆ ಸಾಯ್ತೀವಿ. ಇದಕ್ಕಿಂತ ಮುಂಚೆ ನಾವು ಆದಾಮನ ಒಂದು ಪಾಪದಲ್ಲಿ ಸತ್ತೋಗ್ಬಿಟ್ಟಿದೀವಿ. ನಮ್ಮ ಮೇಲೆ ಏನಿದೆ? ಆಲ್ರೆಡಿ ಡೆತ್ ಇದೆ. ಕರೆಕ್ಟ್ ಅಲ್ವಾ? ನಾವು ಒಳ್ಳೆಯವರಾಗಿದ್ರು ಕೆಟ್ಟವರಾಗಿದ್ರು ನಮ್ಮ ಮೇಲೆ ಮರಣ ಇದೆ. ಹುಟ್ಟುವಂತ ಪ್ರತಿಯೊಬ್ಬ ಮಗುವಿನ ಮೇಲೆ ಮರಣ ಇದೆ. ಆಲ್ರೆಡಿ ನಮ್ಮ ಮೇಲೆ ಡೆತ್ ಇದೆ ಅಂದ್ರೆ ಏನರ್ಥ ಅಂದ್ರೆ ಪಾಪದ ಪಾಲಿಗೆ ಸತ್ತಿದೀವಿ. ಸತ್ತವರ ಲಿಸ್ಟ್ ಅಲ್ಲಿ ನಾವಿದೀವಿ. ನಮ್ಮ ಲಿಸ್ಟ್ ನಮ್ಮ ಹೆಸರಲ್ಲ, ಸತ್ತವರ ಪುಸ್ತಕದಲ್ಲಿ ಇದೆ. ಈಗ ದೇವರು ಸತ್ತವರ ಪುಸ್ತಕದಿಂದ ನಮ್ಮ ಹೆಸರನ್ನ ಗೀಚಾಕಿ ನೀತಿವಂತರ ಪುಸ್ತಕಕ್ಕೆ ತರಬೇಕು. ಅದನ್ನ ಹೇಗ್ ತರ್ತಾ ಇದಾರೆ? ನಾವೇನ್ ಮಾಡಿದೀವಿ? ಯೇಸು ಕ್ರಿಸ್ತನ ಅಂಗೀಕರಿಸಿದೀವಿ. ಯೇಸು ಕ್ರಿಸ್ತನ ಅಂಗೀಕರಿಸಬೇಕಾದ್ರೆ ಮೊದಲು ಯಾರು ಸತ್ತಿರ್ಬೇಕು? ನಮ್ಗೋಸ್ಕರ ಕರ್ತನಾದ ಯೇಸು ಕ್ರಿಸ್ತ ಸತ್ತಿರ್ಬೇಕು. ಅದು ನಮ್ಮ ಜ್ಞಾನಕ್ಕೆ ಬರ್ಬೇಕು. ನಮ್ಮ ಜ್ಞಾನಕ್ಕೆ ಬಂದು ಏನಕ್ಕೋಸ್ಕರ ಅವ್ರು ಸತ್ರು ಅಂತ ನಾವು ಅರ್ಥ ಮಾಡ್ಕೊಂಡು ನಾವು ನಮ್ಮ ಪಾಪಗಳನ್ನ ಅರಿಕೆ ಮಾಡೋದ್ರಿಂದ ನಾವೇನಾದ್ವಿ ಅಂದ್ರೆ ಈ ಪಾಪಿಗಳ ಲಿಸ್ಟ್ ಇಂದ ನಮ್ಮ ಹೆಸರನ್ನ ತೆಗೆದು
ನೀತಿವಂತರ ಪಟ್ಟಿಯಲ್ಲಿ ಆ ಪುಸ್ತಕದಲ್ಲಿ ಬರೆದ್ಬಿಟ್ರು ಅಲ್ವಾ. ಈಗ ನಾವು ಏನು ಅರ್ಥ ಮಾಡ್ಕೊಂಡಿದೀವಿ ಅಂದ್ರೆ ಪಾಪ ಯಾವುದು ನೀತಿ ಯಾವುದು ಅಂತ ಅರ್ಥ ಮಾಡ್ಕೊಂಡಿದೀವಿ. ಇಲ್ಲಿಂದ ಕೌಂಟಿಂಗ್ ಸ್ಟಾರ್ಟ್ ಆಗುತ್ತೆ. ಯಾವ ರೀತಿ ಸ್ಟಾರ್ಟ್ ಆಗುತ್ತೆ? ಇನ್ಮೇಲೆ ನಾನು ಏನಾದ್ರು ಪಾಪ ಮಾಡಿದ್ರೆ ನಾನು ಪಾಪಕ್ಕೆ ಮತ್ತೆ ಜೀವಿತನಾಗಿದ್ದೀನಿ. ಇನ್ಮೇಲೆ ನಾನು ಪಾಪ ಮಾಡಿಲ್ಲ ಅಂದ್ರೆ ನಾನು ಪಾಪದ ಪಾಲಿಗೆ ಸತ್ತಿದ್ದೀನಿ. ಕರೆಕ್ಟಾ? ಇದೇ ತರ ದೇವ್ರು ಕೌಂಟ್ ಮಾಡೋದು ನಮ್ಮನ್ನ. ಯೇಸು ಕ್ರಿಸ್ತನ ತಿಳಿಯೋದಕ್ಕಿಂತ ಮುಂಚಿತವಾಗಿ ನಾವು ಮಾಡಿದ್ದೆಲ್ಲ ಲೆಕ್ಕಕ್ಕಿಲ್ಲ. ಆದ್ರೆ ಲೆಕ್ಕಕ್ಕೆ ಯಾವಾಗ ಬರುತ್ತೆ? ನಾವು ತಿಳಿದು ಮಾಡಿದ ಮೇಲೆ, ತಿಳಿದು ಅಂಗೀಕಾರ ಮಾಡ್ಕೊಂಡು ಎಸ್, ನಾವು ದೇವರಲ್ಲಿ ಒಡಂಬಡಿಕೆ ಮಾಡ್ಕೊಂಡು ದೇವರಿಗೆ ಸಮರ್ಪಣೆ ಮಾಡ್ಕೊಂಡು ನಾವು ಮಾಡೋದಂತ ವಿಷಯದಲ್ಲಿ ಏನಾಗುತ್ತಂದ್ರೆ ಅಲ್ಲಿ ಲೆಕ್ಕಕ್ಕೆ ಬರುತ್ತೆ. ಸೊ ಇದನ್ನೇ ಹೇಳ್ತಾರದು, ಇಲ್ಲಿವರೆಗೂ ನೀವು ಮಾಡಿದ ಲೆಕ್ಕ ಇಲ್ಲ, ಅದನ್ನ ನೀವು ಸತ್ತೋಗಿದ್ರಿ. ಆದ್ರೆ ನೀವೇನಾಗಿದ್ದೀರಾ ಈಗ ನೀತಿವಂತರಾಗಿದ್ರ. ನೀತಿವಂತರಾದ್ಮೇಲೆ ನೀವೇನೋ ಪಾಪ ಮಾಡಿದ್ರೆ ಲೆಕ್ಕಕ್ಕೆ ಬರುತ್ತೆ. ನೀವು ಮಾಡಬಹುದಾ, ಹೇಗ್ ಮಾಡಕ್ಕಾಗುತ್ತೆ ಅನ್ನುವಂತ ವಿಷಯವನ್ನ ಇಲ್ಲಿ ಮಾತಾಡ್ತಾ ಇದ್ದಾರೆ. ಸೊ ಈ ವಿಷಯವನ್ನ ಇಲ್ಲಿಗೆ ಅರ್ಥ ಮಾಡ್ಕೊಳ್ಳೋಣ. ಎಲ್ಲಿಗೆ ಅರ್ಥ ಮಾಡ್ಕೊಳ್ಳೋಣ? ಇದಕ್ಕಿಂತ ಮುಂಚೆ ಮಾಡಿದಂತ ಪಾಪವಲ್ಲ ದೇವರ ದೃಷ್ಟಿ ಲೆಕ್ಕಕ್ಕಿಲ್ಲ. ಆದ್ರೆ ಲೆಕ್ಕಕ್ಕೆ ಬರುವಂತ ಪಾಪ ಅಂದ್ರೆ ನಾವು ಮತ್ತೆ ಅದಕ್ಕೆ ಜೀವಿಸಬಾರ್ದು. ನಾವು ಸತ್ತೋಗಿದ್ವಿ, ಮತ್ತೆ ಅದಕ್ಕೆ ಜೀವಿಸಬಾರ್ದು. ಅದಕ್ಕೆ ನಾವು ಜೀವಿಸಬಾರ್ದು ಅಂತ ವಿಷಯವನ್ನ ಮೊದಲೇ ಹೇಳಿದೀನಿ. ನಿಷ್ಕ್ರಿಯವಾಗಿರ್ಬೇಕು. ಯಾವುದೇ ಪಾಪ ಕಾರ್ಯಗಳು ನನ್ನಲ್ಲಿ ಚಟುವಟಿಕೆ ಆಗೋದಕ್ಕೆ ನನ್ನ ಮನಸ್ಸು, ನನ್ನ ಮಾತು, ನನ್ನ ಕ್ರಿಯೆಗಳಲ್ಲಿ ಕಾಣಿಸಲ್ಪಡಬಾರ್ದು ಅಲ್ವಾ. ಇದು ಮೂರೇ ತಾನೇ ಮುಖ್ಯವಾಗಿ ಕಾಣಿಸಲ್ಪಡೋದು. ನನ್ನ ಆಲೋಚನೆಗಳಿರ್ಬೋದು, ನನ್ನ ಬಾಯಿ ಮಾತಿನಲ್ಲಿರ್ಬೋದು, ನನ್ನ ಕ್ರಿಯೆಗಳಿರ್ಬೋದು. ಯಾವ್ದ್ರಲ್ಲೂ ಕೂಡ ನಾನು ಮತ್ತೆ ಮಾಡ್ತೀನಿ ಅನ್ನೋಂತ ರೀತಿಯಲ್ಲಿ ಕಾಣಿಸ್ಕೊಳ್ಪಡಬಾರ್ದು. ಅಂದ್ರೆ ನಾವು ಸತ್ತೋಗಿದ್ದೀವಿ ಅಂತ. ಓಕೆ, ಈಗ ಗಲಾತ್ಯದವರಿಗೆ 6ನೇ ಅಧ್ಯಾಯ 14ನೇ ವಾಕ್ಯ ಓದಿ. ನನಗಾದರೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಶಿಲುಬೆಯ ವಿಷಯದಲ್ಲಿ ಹೊರತು ಹೆಚ್ಚಳ ಪಡುವುದು ಬೇಡವೇ ಬೇಡ. ಆತನ ಮೂಲಕ ಲೋಕವು ಶಿಲುಬೆಗೆ ಹಾಕಿಸಿಕೊಂಡು ನನ್ನ ಪಾಲಿಗೆ ಸತ್ತಿತ್ತು. ನಾನು ಶಿಲುಬೆಗೆ ಹಾಕಿಸಿಕೊಂಡು ಲೋಕದ ಪಾಲಿಗೆ ಸತ್ತನು. ನೋಡಿದ್ರಾ? ನೋಡಿ ಇಲ್ಲಿ ಏನಪ್ಪಾ ಅಂತ ಹೇಳ್ಬೇಕಾದ್ರೆ ಈ ಒಂದು ವಿಷಯವನ್ನ ಅಪೊಸ್ತಲ ಪಾಲ್ ಏನ್ ಮಾಡ್ತಾರೆ, ಆದಷ್ಟು ಮಟ್ಟಿಗೆ ನಮ್ಮನ್ನ ನೋಡಿ ಅರ್ಥ ಮಾಡ್ಕೊಬೇಕು ಅಂತ ಹೇಳ್ಬೇಕಾದ್ರೆ ಕೆಲವೊಂದು ವಿಷಯ ದೇವರು ಅದನ್ನ ನಾನಾ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ ಕ್ರಿಸ್ತನ ಇತಿಹಾಸ ಅಲ್ವಾ. ನಾವು ಅರ್ಥ ಮಾಡ್ಕೊಬೇಕು ಅಂದಾಗ ಯಾವ ರೀತಿಯಲ್ಲಿ ದೇವ್ರು ಮಾತಾಡ್ತಿದಂದ್ರೆ ಹೆಂಗಾದ್ರೂ ಮಾಡಿ ಈ ವಿಷಯನ ಅರ್ಥ ಮಾಡ್ಬೇಕು ಅಂತ ದೇವ್ರು ಮಾತಾಡ್ತಾ ಇದ್ದಾರೆ. ದೇವ್ರ ಮಕ್ಳು ನಾವೇನ್ ಮಾಡ್ಬೇಕು? ಹೇಗಾದ್ರೂ ಮಾಡಿ ನಾವು ಕೂಡ ಏನ್ ಮಾಡ್ಬೇಕು? ಅರ್ಥ ಮಾಡ್ಕೊಬೇಕಂತ ನಾವಿರ್ಬೇಕು. ದೇವ್ರು ನಮ್ಮನ್ನ ಈ ರೀತಿಯಾಗಿ ಏನ್ ಮಾಡ್ತಾ ಇದಾರೆ? ವಾಕ್ಯಗಳ ಮೂಲಕ ಅದನ್ನ ತಿಳ್ಸಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ನಾವು ಕೂಡ ಅದನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಬೇಕು. ಒಂದ್ ವೇಳೆ ನಮ್ಗೆ ಏನಾದ್ರು ಅರ್ಥ ಮಾಡ್ಕೊಳಕ್ ಕಷ್ಟವಾಗಿದ್ರು ದೇವರಲ್ಲಿ ಪ್ರಾರ್ಥನೆ ಮಾಡಿ ಅದನ್ನ ಅರ್ಥ ಮಾಡ್ಕೊಳ್ಳಿ. ನೋಡ್ರಿ ಇಲ್ಲಿ ಏನಪ್ಪಾ ಅಂದ್ರೆ, ನಾನು ಶಿಲುಬೆಗೆ ಹಾಕಿಸ್ಕೊಂಡು ಲೋಕದ ಪಾಲಿಗೆ ಸತ್ತೇನು ಅಂತ ಹೇಳ್ತಾ ಇದೆ. ಏನರ್ಥ? ಯಾವ ರೀತಿಯಲ್ಲಿ ಇದನ್ನ ಅರ್ಥ ಮಾಡ್ಕೊಳ್ಳೋದು? ಲೋಕವು ಶಿಲುಬೆಗೆ ಹಾಕಿಸಿಕೊಂಡು ನನ್ನ ಪಾಲಿಗೆ ಸತ್ತಿತ್ತು. ನಾನು ಶಿಲುಬೆಗೆ ಹಾಕಿಸಿಕೊಂಡು ಲೋಕದ ಪಾಲಿಗೆ ಸತ್ತೇನು. ಏನರ್ಥ? ಅರ್ಥ ಆಗ್ತಿದ್ಯಾ? ಏನ್ ನಿಮ್ಗೇನ್ ಅರ್ಥವಾಯ್ತು ಅದ್ ಹೇಳಿ ನೋಡೋಣ. ಈ ಲೋಕದ ವಿಷಯದಾಗ ಯಾವ್ದಕ್ಕೂ ಸಂಬಂಧ ಇಲ್ಲ ಅಂತಾರೆ. ಲೋಕದ ವಿಷಯಕ್ಕೆ ಯಾವ್ದಕ್ಕೂ ಸಂಬಂಧ ಇರಬಾರ್ದು ಅಂತ. ಆಮೇಲೆ ಅಂದ್ರೆ ನಾವು ದೀಕ್ಷಾ ಸ್ನಾನ ತಗೊಂಡ್ಮೇಲೆ ನಾವು ಲೋಕದ ಪಾಲ್ಗೆ ಸತ್ತೀವಿ ಅಂತಾನೆ ಲೆಕ್ಕ. ಕ್ರಿಸ್ತನ್ ಪಾಲ್ಗೆ ಮಾತ್ರ ನಾವು ಜೀವಿಸ್ತೀವಿ ಸರ್ ಬ್ರದರ್. ಅವಾಗ ನಾವು ಲೋಕದ ಪಾಲ್ಗೆ ಸತ್ತೀವಿ ಅಂತ. ಕರೆಕ್ಟ್ ಅಲ್ವಾ? ಈಗ ಯೇಸು ಕ್ರಿಸ್ತ ಶಿಲುಬೆಯಲ್ಲಿ ಹಾಕಿದಾರಪ್ಪ. ಯೇಸು ಕ್ರಿಸ್ತ ಜೀವಂತವಾಗಿದಾರ ಸತ್ತೋಗಿದಾರ? ಜೀವಂತವಾಗಿದ್ದೇವೆ. ಜೀವಂತವಾಗಿ. ಆದ್ರೆ ಏನಾದ್ರೂ ಕೆಲಸ ಮಾಡಕ್ಕಾಗುತ್ತಾ? ಶಿಲುಬೆಯಲ್ಲಿ ಇರ್ಬೇಕಾದ್ರೆ ಏನಾದ್ರೂ ಮಾಡಕ್ಕಾಗ್ತಿತ್ತು ಅವ್ರ ಕೈಯಿಂದ? ಏನು ಮಾಡಕ್ಕಾಗ್ಲಿಲ್ಲ ಅಲ್ವಾ? ಶಿಲುಬೆಯಲ್ಲಿ ಇದ್ರು, ಅವ್ರ ಕೈ ಕಾಲು ಎಲ್ಲ ಜಡಿಲ್ಪಟ್ಟಿತ್ತು, ಏನು ಮಾಡಕ್ಕಾಗ್ಲಿಲ್ಲ. ಅಂದ್ರೆ ಏನಪ್ಪಾ ಅರ್ಥ ಅಂದ್ರೆ, ನಮಗೆ ಈ ಒಂದು ವಿಷಯವನ್ನ ಅರ್ಥ ಮಾಡ್ಕೊಬೇಕಾದ್ರೆ ದೇವ್ರ ಮಕ್ಳು, ನಾನು ಶಿಲುಬೆಗೆ ಹಾಕಿಸಿಕೊಂಡು ಲೋಕದ ಪಾಲಿಗೆ ಸತ್ತನು ಅಂದ್ರೆ ನಾನು ಶಿಲುಬೆಯಲ್ಲಿ ಇದ್ದೀನಂದ್ರೆ ಲೋಕದ ವಿಷಯವನ್ನ ಏನೂ ಕೂಡ ನನ್ನ ಕೈಯಲ್ಲಿ ನಾನು ಮಾಡಕ್ಕಾಗದ ರೀತಿಯಲ್ಲಿ ನಾನು ಏನ್ ಮಾಡ್ಕೊಂಡಿದ್ದೀನಿ? ಶಿಲುಬೆಯಲ್ಲಿ ಹಾಕ್ಸ್ಕೊಂಡಿದ್ದೀನಿ. ನಮ್ಮನ್ನ ಯಾರು ಶಿಲುಬೆಯಲ್ಲಿ ಹೊಡೆದಿಲ್ಲ. ಯಾರು ಹಾಕ್ಸ್ಕೊಂಡಿದ್ದು? ಯಾರು ಹಾಕಿದ್ ನಮ್ಮನ್ನ ಶಿಲುಬೆಲೆ? ಈಗ ನಾನು ಶಿಲುಬೆಗೆ ಹಾಕಿಸಿಕೊಂಡು ಅಂತ ಹೇಳ್ತಾ ಇದ್ದಾರೆ. ಯಾರು ಹಾಕಿದ್ದು ಅಪೊಸ್ತಲ ಪಾಲ್ನ ಶಿಲುಬೆಗೆ? ನಾವು ಹಾಕದ. ಎಸ್, ಅಪೊಸ್ತಲ ಪಾಲ್ ಹಾಕ್ಸ್ಕೊಂಡವ್ರೆ, ಅವರೇ ಹಾಕ್ಸ್ಕೊಂಡವ್ರೆ. ನಾನೇ ಹಾಕ್ಸ್ಕೊಂಡ್ಬಿಟ್ಟಿದ್ದೀನಿ ಶಿಲುಬೆಯಲ್ಲಿ. ಯಾರು ನನ್ನ ಶಿಲುಬೆಯಲ್ಲಿ ಹೊಡೆದಿಲ್ಲ, ನಾನೇ ಹಾಕ್ಸ್ಕೊಂಡಿದ್ದೀನಿ. ಅಂದ್ರೆ ನಾನು ಹಿಂಗೆ ಒಪ್ಪಿಸ್ಕೊಟ್ಟಿದ್ದೀನಿ. ಇನ್ಮೇಲೆ ನಾನು ಶಿಲುಬೆಯಲ್ಲಿ ಇರೋ ತರ ಇರ್ತೀನಿ. ಈ ಲೋಕದ ಹೆಂಗೆ ನನ್ನ ಕೈ ಕಾಲುಗಳೆಲ್ಲ ಮರಿಕೆ ಜಡಿಯಲ್ಪಟ್ಟಿದ್ಯೋ ಆ ಸಮಯದಲ್ಲಿ ಏನು ಮಾಡಕ್ಕಾಗಲ್ವೋ, ಲೋಕ ನೋಡ್ತೀನಿ. ಲೋಕ ಏನಾಗಿದೆ? ನನ್ ಮುಂದೆ ನೋಡ್ತೀನಿ, ಕಾಣಿಸ್ತಾ ಇದೆ, ಎಲ್ಲ ನೋಡ್ತಾ ಇದ್ದೀನಿ. ಆದ್ರೆ ನಾನಂತೂ ಏನು ಮಾಡಕ್ಕಾಗಲ್ಲ. ಯಾಕೆ? ನಾನು ಶಿಲುಬೆಯಲ್ಲಿ ಹಾಕ್ಸ್ಕೊಂಡ್ಬಿಟ್ಟಿದೀನಿ.
ನೋಡ್ರಿ, ಇದು ಏನನ್ನ ಸೂಚಿಸ್ತಾ ಇದೆ ಅಂದ್ರೆ ಇದೊಂದು ಸಮರ್ಪಣೆಯ ಭಾಗವನ್ನ ಸೂಚಿಸ್ತಾ ಇದೆ. ದೇವರಿಗೆ ನಾನು ಸಮರ್ಪಣೆ ಮಾಡಿದ್ದೀನಿ ಅಂದ್ರೆ ಮಾಡಿದ್ದೀನಿ ಅಷ್ಟೇ, ನೀನ್ ಯಾವುದೇ ಕಾರಣಕ್ಕೂ ನಾನು ಅದನ್ನ ಮಾಡಕ್ ಹೋಗಲ್ಲ. ಇದು ಅಪೋಸ್ತಲ ಪಾಲ್ ಮಾತಿರುವಂತ ಈ ಶಿಲಿಬೆಯಲ್ಲಿ ಹಾಕಿಸ್ಕೊಳ್ಳುವಂತ ವಿಷಯದಲ್ಲಿರುವಂತ ಒಂದು ಸತ್ಯ ದೇವ್ರ ಮಕ್ಕಳು ಅರ್ಥ ಮಾಡ್ಕೊಬೇಕು. ಹಾಗೆ ಈಗ ಶಿಲಿಬೆಯಲ್ಲಿ ಇರುವಂತವ್ರು ಅಲ್ವಾ, ಶಿಲಿಬೆಯಲ್ಲಿ ಇರುವಂತವ್ರು ಏನಾದ್ರೂ ಲೋಕದ ಕಾರ್ಯ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು? ಫಾರ್ ಎಕ್ಸಾಂಪಲ್, ಊಟ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? ಶಿಲ್ಬೆಯಲ್ಲಿ ಹಾಕ್ಸ್ಕೊಂಡ್ರೆ ಊಟ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? ಶಿಲ್ಬೆಯಿಂದ ಇಳಿಸ್ಬೇಕು. ಊಟ ಮಾಡಕ್ ಆಗಲ್ಲ brother. ಆಗಲ್ಲ. ಏನ್ ಮಾಡ್ಬೇಕು? ಶಿಲ್ಬೆಯಿಂದ ಇಳಿದು ಬರ್ಬೇಕು. ಕರೆಕ್ಟಾ? ಯೇಸು ಕ್ರಿಸ್ತ ಹೇಳ್ತಾರಲ್ವಾ, ನೀನ್ ದೇವರ ಮಗನಾಗಿದ್ರೆ ಶಿಲ್ಬೆಯಿಂದ ಇಳಿದು ಬಾ. ಆ ರೀತಿ ಬಂದೇನ್ ಮಾಡ್ಬೇಕು? ಆಯ್ತಪ್ಪ ಅಂದ್ಬಿಟ್ಟು. ಈ ಎರಡು ಅವಕಾಶ ಯಾರಿಗಿದೆ ಅಂದ್ರೆ ಅಪೋಸ್ತಲ ಪಾಲ್ಗಿದೆ. ಏನ್ ಅವಕಾಶ ಇದೆ ಅಂದ್ರೆ, ಬೇಕಾದ್ರೆ ಶಿಲಿಬೆಯಲ್ಲಿ ಇರಬಹುದು, ಬೇಡ ಅಂದ್ರೆ ಇಳಿದು ಬರ್ಬಹುದು. ಕ್ರಿಸ್ತನ ಪಿತೆ ಸರಸರೇ, ನಮಗೂ ನಿಮ್ಗೂ ಹಿಂಗೆ ಇದೆ. ಏನಪ್ಪಾ ಅಂದ್ರೆ ಶಿಲಿಬೆಯಲ್ಲಿ ಹಾಕ್ಸ್ಕೊಂಡಿದ್ವಿ ನಾವು, ಯಾವಾಗ ಬೇಕಾದ್ರೂ ಶಿಲಿಬೆ ಬೇಡ ಅಂತ ಇಳಿದು ಬರ್ಬೋದು, ಇಲ್ಲ ಶಿಲಿಬೆಯಲ್ಲೇ ಇರ್ತೀನೋ ಅಂತ ಇರ್ಬೋದು. ಕರೆಕ್ಟಾ? ನಮ್ಮನ್ನ ಯಾರು ಶಿಲಿಬೆಯಲ್ಲಿ ಹಾಕಿಲ್ಲ, ನಾವೇ ನಮ್ಮನ್ನ ಏನ್ ಮಾಡಿದೀವಿ? ಶಿಲಿಬೆಯಲ್ಲಿ ಹಾಕಿಸ್ಕೊಂಡಿದೀವಿ. ಕರೆಕ್ಟಾ? ಅದೇ ರೀತಿಯಾಗಿ ಬೇಡಪ್ಪ ಶಿಲಿಬೆ ಅಂದ್ರೆ ಯಾವಾಗ ಬೇಕಾದ್ರೂ ಇಳಿದು ಬರ್ಬೋದು. ಯಾರಿಗಿದೆ ರೈಟ್ಸ್? ಯಾರಿಗೂ ರೈಟ್ಸ್ ಇಲ್ಲ, ನಮಗೆ ಇರೋದು ರೈಟ್ಸ್. ನಮ್ಮೊಬ್ಬರಿಗೆ ಶಿಲಿಬೆಯಲ್ಲಿ ಹಾಕ್ಸ್ಕೋದಕ್ಕೂ ನಮ್ಗೆ ರೈಟ್ಸ್ ಇರೋದು, ಶಿಲಿಬೆಯಿಂದ ಇಳಿದು ಬರೋದಕ್ಕೂ ನಮ್ಗೆ ರೈಟ್ಸ್ ಇದೆ. ಚಾಯ್ಸ್ ನಮ್ದೆ. ಅದನ್ನ ಹೇಳ್ತಾ ಇದ್ರೆ, ಪಾಪದ ಪಾಲಿಗೆ ಶಿಲಿಬೆಯಲ್ಲಿ ಹಾಕ್ಸ್ಕೊಂಡು ಸತ್ತೋಗಿದ್ಮೇಲೆ ಮತ್ತೆ ನೀವ್ ಬೇಕಾದ್ರೆ ಏನ್ ಮಾಡ್ಬೋದು? ಪಾಪ ಮಾಡೋದಕ್ಕೆ ಶಿಲಿಬೆನ ಬಿಟ್ಟು ಇಳಿದು ಬರ್ಬೋದು. ಕರೆಕ್ಟ್ ಅಲ್ವಾ? ದೇವ್ರು ನಮ್ಮನ್ನ ಒಡಂಬಡಿಕೆನ ಇಲ್ಲಿವರೆಗೂ ನಾವು ಮಾಡ್ಕೊಂಡಿದ್ದ ಬಲಿನ ಎಲ್ಲಾದ್ರೂ ಬೈ ಫೋರ್ಸ್ ಆಗಿ ಮಾಡ್ಲೇಬೇಕಂತ ನಿರ್ಬಂಧ ಆಗ್ತಾ ಇದಾರಾ? ಆಯ್ತು, ನಾವು ಪಾಪ ಮಾಡ್ಬೇಕಾದ್ರೆ ದೇವ್ರು ಬಂದು ದೂತರನ್ನ ಕಳ್ಸ್ಬಿಟ್ಟು ತಡಿತಾ ಇದಾರಾ? ಇಲ್ಲ. ನಾವು ಪಾಪ ಮಾಡ್ಬೇಕಾದ್ರೆ ನಾವೇನಾದ್ರೂ ಯಾರನ್ನೋ ಬೈಬೇಕಾದ್ರೆ, ಕೋಪದಲ್ಲಿ ಮಾಡ್ಬೇಕಾದ್ರೆ ನಮ್ ಬಾಯಿ ಏನೋ ಹಂಗೆ ಇದಾಗ್ಬಿಟ್ಟು ಟಿಸ್ಟ್ ಆಗ್ಬಿಡುತ್ತಾ? ಇಲ್ಲ. ನಾವು ತಪ್ಪಾದ ಆಲೋಚನೆ ಮಾಡ್ಬೇಕಾದ್ರೆ ಹಂಗೆ ಸ್ಟಾಪ್ ಆಗ್ಬಿಡ್ತೀವ? ಏನು ಆಗಲ್ಲ. ದಟ್ ಮೀನ್ಸ್ ಎರಡೂ ಕೂಡ ನನ್ನ ಕೈಯಲ್ಲೇ ಇದೆ. ನಾನ್ ಪಾಪದ ಪಾಲಿಗೆ ಶಿಲಿಬೆಯಲ್ಲಿ ಹಾಕ್ಸ್ಕೊಬಹುದು, ಯಾವಾಗ ಬೇಕಾದ್ರೂ ಶಿಲಿಬೆಯಿಂದ ಇಳಿದು ಬರ್ಬೋದು. ಆದ್ರೆ ನಾನು ಶಿಲಿಬೆಯಲ್ಲಿ ಹಾಕ್ಸ್ಕೊಂಡ್ಮೇಲೆ ಶಿಲಿಬೆಯಲ್ಲೇ ಇದ್ದು ಸಾಯೋ ತನಕ ಶಿಲಿಬೆಯಲ್ಲಿ ಇದ್ರೆ ಮಾತ್ರ ನನ್ಗೇನ್ ಸಿಗುತ್ತೆ? ಏನ್ ಸಿಗುತ್ತೆ? ನನಗೆ ಜೀವವೆಂಬ ಜಯಮಾಲ ಸಿಗುತ್ತೆ. ಆದ್ರೆ ನಾನೇನೇ ಇಳಿದು ಬರ್ತೀನಂದ್ರೆ ನನಗೇನ್ ಸಿಗಲ್ಲ. ಸೊ ಎರಡು ಕೂಡ ನನ್ನ ಕೈಲೇ ಇರೋದು, ಚಾಯ್ಸ್ ನನ್ನ ಕೈಲೇ ಇರೋದು. ದೇವ್ರ ಮಕ್ಕಳು ಏನ್ ಬೇಕಾದ್ರೆ ಏನ್ ಮಾಡ್ಬೋದು? ಚೂಸ್ ಮಾಡ್ಬೋದು. ಅದನ್ನೇ ಅಪೋಸ್ತಲ ಪಾಲ್ ಹೇಳ್ತಾ ಇದ್ರೆ, ಪಾಪದ ಪಾಲಿಗೆ ನಾವು ಸತ್ತಿದೀವಿ ಅಂದ್ಮೇಲೆ ಮತ್ತೆ ನಾವು ಇಳಿದು ಬಂದು ಈ ಕೆಲಸಗಳನ್ನ ಮಾಡಬಹುದಾ? ಮಾಡಿದ್ರೆ ಚೆನ್ನಾಗಿರುತ್ತಾ? ಅರ್ಥ ಮಾಡ್ಕೊಳ್ಳಿ. ದೇವ್ರು ಕೃಪೆ ನಮ್ಗೆ ಕೊಟ್ಟಿದ್ದಾರೆ ಅಂದ್ಮೇಲೆ ಆ ಕೃಪೆನ ಉಪಯೋಗ ಮಾಡಿ ನಾವು ಪಾಪವನ್ನ ಬಿಟ್ಟು ಬದುಕೋದಕ್ಕೆ ದೇವ್ರ ಅವಕಾಶ ಕೊಟ್ಟಿದ್ದಾರೆ ಅಂದ್ಮೇಲೆ ಮತ್ತೆ ಅದೇ ಒಂದು ಕೆಲಸಗಳನ್ನ ಮಾಡಬಹುದಾ? ಅಲ್ವಾ? ಯಾಕಂದ್ರೆ ನೀವು ಸತ್ತಿರಲ್ಲ, ನಿಮ್ಮ ಜೀವವು ಕ್ರಿಸ್ತನೊಂದಿಗೆ ದೇವರಲ್ಲಿ ಮರೆಯಾಗಿಟ್ಟಿದೆ. ನೋಡಿ, ಅದನ್ನೇ ಮುಂದಿನ ವಾಕ್ಯ ಹೇಳ್ತಾ ಇದ್ದಾರೆ. ಓದ್ರಿ ಕೊಲೊಸ್ಸೆದವರಿಗೆ 3ನೇ ಅಧ್ಯಾಯ 3ನೇ ವಾಕ್ಯ. ಯಾಕಂದ್ರೆ ನೀವು ಸತ್ತಿರಲ್ಲ, ನಿಮ್ಮ ಜೀವವು ಕ್ರಿಸ್ತನೊಂದಿಗೆ ದೇವರಲ್ಲಿ ಮರೆಯಾಗಿಟ್ಟಿದೆ. ನೀವು ಸತ್ತಿರಲ್ಲ ಅಂದ್ರೆ ನೋಡಿ, ಶಿಲುಬೆಯಲ್ಲಿ ಹಾಕ್ಸ್ಕೊಂಡ್ಮೇಲೆ ನಮ್ ಲೈಫ್ ಯಾರ ಹತ್ರ ಇದೆ? ಇವಾಗ ಕ್ರಿಸ್ತನ ಹತ್ರ ಕೊಟ್ಬಿಟ್ಟಿದೀವಿ. ಕರೆಕ್ಟಾ? ಶಿಲುಬೆಯಿಂದ ಇಳಿದು ಬಂದ್ರೆ ಏನ್ ಮಾಡ್ತೀವಿ? ಯೇಸು ಕ್ರಿಸ್ತನೇ, ನನ್ ಲೈಫ್ ನಾ ವಾಪಸ್ ಕೊಡ್ರಿ. ನಿಮ್ಗೆ ಯಾಕೆ ನಾನು ಕೊಡ್ಬೇಕು? ನನಗಿನ್ನ ತುಂಬಾ ಆಸೆ ಇದೆ, ಭೂಮಿಯಲ್ಲಿ ಅನುಭವಿಸ್ತೀನಿ, ಕೊಡ್ರಿ. ಸಾಕಪ್ಪ, ನಾನು ಶಿಲುಬೆಯಲ್ಲಿ ಇರಲ್ಲ, ನಾನು ಭೂಮಿಯಲ್ಲಿ ಅನುಭವಿಸ್ಬೇಕು, ನನ್ನ ಲೈಫ್ ನ ಕೊಟ್ಬಿಟ್ರಿ, ನಾನು ತಗೊಳ್ತೀನಿ ಲೈಫ್ನ. ನಾನು ಭೂಮಿಯಲ್ಲಿ ಏನೇನು ಆಸೆ ಇದೆ ಅದನ್ನ ತೀರ್ಸ್ಕೊಳ್ತೀನಿ. ಈ ಶಿಲುಬೆಯಲ್ಲೆಲ್ಲ ನನ್ನ ಕೈ ಇರಕ್ಕಾಗಲ್ಲಪ್ಪ, ಇಷ್ಟೊತ್ತು ಎಷ್ಟು ದಿನ ಇರ್ಬೇಕು, ಸಾಯೋ ತನಕ ಯಾರು ಇರ್ತಾರೆ? ಆಗಲ್ಲಪ್ಪ. ತಗೊಂಡ್ಬಿಡ್ತೀರ ವಾಪಸ್ಸು. ಕೊಟ್ಬಿಟ್ಮೇಲೆ ಏನ್ ಮಾಡ್ತಾರ ಗೊತ್ತಾ? ನೋಡ್ರಿ, ಯಾಕೆಂದ್ರೆ ನೀವು ಸತ್ತಿರಲ್ಲ, ನಿಮ್ಮ ಜೀವ ಕ್ರಿಸ್ತನೊಂದಿಗೆ ದೇವರಲ್ಲಿ ಮರೆಯಾಗಿಟ್ಟಿದಂದ್ರೆ ಈ ಜೀವವನ್ನ ನಿನಗೆ ಕೊಟ್ಟಿದ್ದಕ್ಕೆ ಬದಲಾಗಿ ದೇವರೇನ್ ಮಾಡ್ತಾರೆ? ಯಾವ ಜೀವನ ಕೊಡ್ತಾರೆ? ಅಮರತ್ವವುಳ್ಳ ಜೀವವನ್ನ ಕೊಡ್ತಾರೆ. ಕರೆಕ್ಟಾ? ನಿತ್ಯ ಜೀವ ಒಂದು ಕಡೆ ಇದ್ರು ನಮ್ಗೆ ಸಿಗುವಂತ ಒಂದು ಜೀವ ಅಮರತ್ವವುಳ್ಳ ಜೀವ. ಈ ಜೀವ ಅಡ ಇಟ್ಟಿದ್ದಕ್ಕೆ, ಕ್ರಿಸ್ತನೊಂದಿಗೆ ಇಟ್ಟಿದ್ದಕ್ಕೆ ನಮ್ಗೆ ಬದಲಾಗಿ ಸಿಗುವಂತದ್ದು ಅಮರತ್ವವುಳ್ಳ ಜೀವ. ಆದ್ರೆ ಇದೇ ಜೀವವನ್ನ ನಾವು ಕೊಡ್ಲೂಬಹುದು, ಮರಣದವರಿಗೆ ವಾಪಸ್ ತಗೊಳ್ಳಬಹುದು. ಯಾರ ಕೈಲಿದೆ? ನಮ್ ಕೈಲಿ. ಕ್ರಿಸ್ತನೊಂದಿಗೆ ಮರಣದವರೆಗೂ ನಾವು ಅಡ ಇಟ್ರೆ ಬದಲಾಗಿ ಇದೇ ಲೈಫ್ ನಮ್ಗೆ ಸಿಗಲ್ಲ.
ವಾಪಸ್ ಕೊಡಲ್ಲ. ಈ ಲೈಫ್ ನಾನು ಯಾವಾಗಲೂ ಕೊಡಲ್ಲ. ಒಂದ್ಸರಿ ಕ್ರಿಸ್ತನಿಗೆ ಕೊಟ್ಬಿಟ್ರೆ ಈ ಲೈಫ್ ಕ್ರಿಸ್ತನ್ ವಾಪಸ್ ಕೊಡಲ್ಲ. ಅಂದ್ರೆ ಏನರ್ಥ ಅಂದ್ರೆ ಈ ಲೈಫ್ ಮತ್ತೆ ನಿಮ್ಗೆ ಸಿಗಲ್ಲ. ಆತನ ಜೊತೆಗಿರ್ಬೇಕಾದ್ರೆ ಆತನ ಹತ್ರ ಇರ್ಬೇಕು. ಮರಣದವರೆಗೆ ಇದನ್ನೇ ಇಟ್ಬಿಟ್ರೆ ಮರಣ ಆದ್ಮೇಲೆ ಮತ್ತೆ ನಮ್ ಪೂರ್ಣತನ ಇದೇ ಭೂಮಿಯಲ್ಲಿ ಇದೇ ರೀತಿ ಮಾಂಸವಾಗಿ ಇದೇ ರೀತಿ ಮನುಷ್ಯರಾಗಿ ಬರ್ತೀವ ನಾವು? ಬಂದ್ರೆ ಏನರ್ಥ? ನಾವ್ ಏನ್ ಲೈಫ್ ಕೊಟ್ವ ದೇವ್ರು ಮತ್ತೆ ಅದೇ ಲೈಫ್ ನ ಕೊಟ್ಟಿದಾರೆ ಅಂತ ಅರ್ಥ. ಆದ್ರೆ ನಾವೇನಾದ್ರೂ ಕ್ರಿಸ್ತನಿಗೆ ಈ ಲೈಫ್ ನ ಕೊಟ್ಬಿಟ್ರೆ ಆತನ ನಮ್ಮ ಲೈಫ್ ದೇವರಲ್ಲಿ ಕ್ರಿಸ್ತನೊಂದಿಗೆ ದೇವರಲ್ಲಿ ಮರೆಯಾಗಿಟ್ಟಿದೆ. ದೇವರನ್ನ ಸಪ್ರೇಟ್ ಆಗಿ ಅದನ್ನ ಸೇವ್ ಮಾಡಿಟ್ಟಿದ್ದಾರೆ. ನಿನ್ ಲೈಫ್ ನನಗೋಸ್ಕರ ಕೊಟ್ಬಿಟ್ಟಿದಪ್ಪ, ಆಯ್ತು ನಾನು ಅದನ್ನ ತುಂಬಾ ಸೇಫ್ ಆಗಿ ಇಟ್ಕೊಳ್ತೀನಿ, ಚಿಂತೆ ಮಾಡ್ಬೇಡ, ನಿನ್ನ ಜೀವನವನ್ನ ಮುಂದುವರ್ಸು, ನನಗೋಸ್ಕರ ಈ ಜೀವನವನ್ನ ಜೀವಿಸು ಅಂತ ದೇವ್ರು ನಮ್ಗೆ ಹೇಳಿರ್ಬೇಕಾದ್ರೆ ನಾವು ಆ ರೀತಿ ಜೀವಿಸಿ ಮರಣದವರೆಗೂ ಮುಕ್ತಾಯ ಆದ್ಮೇಲೆ ಈಗ ಏನ್ ಮಾಡ್ಬೇಕು? ಆ ಜೀವನ ವಾಪಸ್ ಕೊಡ್ಬೇಕಲ್ಲ ನಮ್ಗೆ. ಏನ್ ಕೊಡ್ತಾರೆ? ಅದ್ರ ಬದಲಾಗಿ ಯಾವ ಜೀವನ ಕೊಡ್ತಾರೆ? ಅಮರತ್ವವುಳ್ಳ ಜೀವ. ಯಾಕಂದ್ರೆ ನೀನು ಈ ಜೀವವನ್ನ ಕ್ರಿಸ್ತನಿಗೋಸ್ಕರ ಕೊಟ್ಟಿದೀಯ, ಅದಕ್ ಬದಲಾಗಿ ನಾನು ಯಾವ ಜೀವವನ್ನ ಕೊಡ್ತೀನಿ ಅಂದ್ರೆ ಅಮರತ್ವವುಳ್ಳ ಜೀವ. ಆದ್ರೆ ಆ ಜೀವವನ್ನ ನಾನು ಕೊಡ್ದೆ, ನಾನ್ ಸಾಯ್ದೆ, ನನ್ಗ್ ಬೇಕಾದ ರೀತಿಯಲ್ಲಿ ಅದನ್ನ ಉಪಯೋಗ ಮಾಡ್ಕೊಂಡ್ರೆ ಹೇಗೆ ಅಮರತ್ವವುಳ್ಳ ಜೀವ ಕೊಡಕ್ಕಾಗುತ್ತೆ? ಸಿಗುತ್ತಾ? ಇಲ್ಲ. ಕ್ರಿಸ್ತನ ಪಿದೆ ಸರಾಸರಿ ಅರ್ಥ ಮಾಡ್ಕೊ. ನಮ್ಮ ಒಂದ್ ದುಡ್ಡು ಬ್ಯಾಂಕ್ ಅಲ್ಲಿ ಇಟ್ಟಿರ್ಬೇಕಾದ್ರೆ ಒಂದು 10 ವರ್ಷ ಬಿಟ್ಟು ನೋಡಿದ್ರೆ ಬಡ್ಡಿ ಬಂದಿರುತ್ತಾ? ಅದೇ ಒಂದು ಹೇಳ್ತೀನಿ ಎಕ್ಸಾಂಪಲ್. ಅದೇ ಒಂದು ಬ್ಯಾಂಕ್ ಅಲ್ಲಿ ದುಡ್ಡನ್ನ ತಗೊಂಡ್ಬಿಟ್ಟು ನಾನು ಖರ್ಚು ಮಾಡ್ಬಿಟ್ಟು 10 ವರ್ಷ ಆದ್ಮೇಲೆ ಆ ದುಡ್ಡನ್ನ ಹಾಕಿದ್ರೆ ಅವಾಗ ಬಡ್ಡಿ ನಮ್ಗೇನ ಬರುತ್ತಾ? ಏನ್ ಬರಲ್ಲ ಅಲ್ವಾ? ಅಂದ್ರೆ ಈ ಲೈಫ್ ನ ಕೊಟ್ಮೇಲೆ ದೇವರಿಗೆ ಸಂಪೂರ್ಣವಾಗಿ ಕೊಟ್ಟಿದ್ರೆ ಮಾತ್ರ ನಮ್ಗೆ ಅಮರತ್ವವುಳ್ಳ ಜೀವ. ಈ ಜೀವಕ್ಕೆ ಬದಲಾಗಿ ಅದು ಸಿಗುತ್ತೆ. ಈ ಜೀವ ಹೋಯ್ತು ಅಷ್ಟೇ. ಲೈಫ್ ಅಲ್ಲಿ ನೀವಾಗ್ಲಿ ನಾನಾಗ್ಲಿ ಕನ್ಸಲ್ಲಿ ತಿಳ್ಕೊಳ್ಳೋದ್ ಬೇಕಾಗಿಲ್ಲ. ಈ ಭೂಮಿಯಲ್ಲಿ ನಾವು ಮಾಂಸವಾಗಿ ಬರಲ್ಲ. ಅಂದ್ರೆ ದೇವ್ರ ಯೋಜನೆ ಯಾವ ರೀತಿ ಇರ್ಬೋದು ಅಂತ ಗೊತ್ತಿಲ್ಲ. ಮಾಂಸವಾಗಿ ಜೀವನ ಮಾಡುವಂತ ಒಂದು ಅವಕಾಶ ನಮ್ಗಿಲ್ಲ. ನೋಡ್ಕೊಳ್ರಿ, ಭೂಮಿಯಲ್ಲಿ ಮಾಂಸವನ್ನ ನೋಡ್ರಿ, ಕೈಕೆಲ್ಲ ಮುಟ್ಟು ನೋಡ್ಕೊಳ್ರಿ ಚೆನ್ನಾಗಿ. ಏನೇನ್ ಕಷ್ಟ ಬರುತ್ತೆ, ಏನೇನ್ ರೋಗ ಬರುತ್ತೆ ಎಲ್ಲ ಅನುಭವಿಸ್ರಿ, ಪರವಾಗಿಲ್ಲ. ಮತ್ತೆ ಈ ಲೈಫ್ ಇಲ್ಲ ನಮ್ಗೆ. ಎಲ್ಲಾ ರೋಗಗಳನ್ನ ಏನ್ ಬರುತ್ತೆ ಕಷ್ಟಗಳನ್ನ ಈ ಮಾಂಸದಲ್ಲಿ ಅನುಭವಿಸಿದ್ಮೇಲೆ ಇದೇ ಒಂದು ದೇಹದಲ್ಲಿ ಮತ್ತೆ ಬರ್ತೀವಂದ್ರೆ ಏನ್ ಬರಕ್ಕಾಗಲ್ಲ. ನಿಜವಾಗ್ಲೂ ದೇವ್ರ ಮಕ್ಳಿಗೆ ಹೇಳ್ತಾ ಇದೀನಿ, ದೇವ್ರಿಗೋಸ್ಕರ ಅರ್ಪಣೆ ಮಾಡಿದವ್ರ ಬಗ್ಗೆ ಮಾತಾಡ್ತಾ ಇದೀನಿ. ಕ್ರಿಸ್ತನ ಪ್ರೀತಿಯ ಸರಸರೇ, ಹಾಗಿರ್ಬೇಕಾದ್ರೆ ಆ ಜೀವ ನಮ್ಗೆ ಸಿಗ್ಬೇಕಾದ್ರೆ ಯಾವುದೇ ಕಾರಣಕ್ಕೂ ಕ್ರಿಸ್ತನಿಂದ ಅದನ್ನ ವಾಪಸ್ ತಗೊಳಂಗಿಲ್ಲ. ಯಾವುದೇ ಕಾರಣಕ್ಕೂ ಶಿಲುಬೆಯಿಂದ ಇಳಿದು ಬರಂಗಿಲ್ಲ. ಪಾಪದ ಪಾಲಿಗೆ ಸತ್ತಿರುವಂತ ನಾವು ಯಾವುದೇ ಕಾರಣಕ್ಕೆ ಏನ್ ಮಾಡಲ್ಲ, ಅದಕ್ಕೆ ಬದುಕುವ ಹಾಗೆ ಇಲ್ಲ. ಈ ವಿಷಯಗಳನ್ನ ದೇವ್ರ ಮಕ್ಕಳು ಯಾವಾಗ್ಲೂ ಮನಸ್ಸಲ್ಲಿ ಇಟ್ಕೊಬೇಕು. ಇನ್ನು ಕೂಡ ಈ ಪಾಪದ ಪಾಲಿಗೆ ಸತ್ತಿರೋದಂದ್ರೆ ನೋಡ್ರಿ ಏನಪ್ಪಾ ಇಲ್ಲಿ ವಿಷಯ ಅಂದ್ರೆ, ನೋಡಿ ನಮ್ಮ ಫ್ಲೆಶ್ ಇದೆಯಲ್ಲ, ನಮ್ಮ ಫ್ಲೆಶ್ ಅದು ಕೆಲಸ ಮಾಡೋದಕ್ಕೆ ಅದಕ್ಕೆ ಪ್ಲೇಸ್ ಬೇಕಲ್ವಾ? ಅದು ಕ್ರಿಯೆ ಮಾಡೋದಕ್ಕೆ ಅದಕ್ಕೆ ಪ್ಲೇಸ್ ಬೇಕು, ಸ್ಥಳ ಬೇಕಲ್ವಾ? ಅದಕ್ಕೆ ಎಲ್ಲಿದೆ ಸ್ಥಳ? ಅದಕ್ಕೆ ನೂತನ ಸೃಷ್ಟಿಗೂ ಸ್ಥಳ ಇದೆ, ನಮ್ಮ ಮಾಂಸಕ್ಕೂ ಸ್ಥಳ ಇದೆ. ಅದಕ್ಕೆ ನಾನು ಹೇಳೋದನ್ನ ಸ್ವಲ್ಪ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಮತ್ತೆ ಒಂದೊಂದ್ಸರಿ ಹೇಳ್ತೀನಿ. ನೋಡ್ರಿ, ನಾನು ಅಂತಿದ್ದೀನಿ, ನನ್ನ ಸ್ವಾರ್ಥ ಅಂತಿದೆ, ನನ್ನ ಮಾಂಸ ಅಂತ ನಾವೇನೆಲ್ಲ ಕರೀತಾ ಇದೀವೋ ಅದೆಲ್ಲ ಇದೆಯಾ, ಅದು ಸುಖಭೋಗವಾಗಿ ಜೀವಿಸಕ್ಕೆ ಅವಕಾಶಗಳು ಎಲ್ಲಿದೆ ಅದಕ್ಕೆ ಅವಕಾಶಗಳು? ಓದ್ರಿ ವಾಕ್ಯ, ಓದ್ರಿ ಕೊಳೆಸಿದ 2ನೇ ಅಧ್ಯಾಯ 20ನೇ ವಾಕ್ಯ. ಪ್ರಾಪಂಚಿಕ ಬಾಲಬೋಧೆಯ ಪಾಲಿಗೆ ನೀವು ಕ್ರಿಸ್ತನೊಂದಿಗೆ ಸತ್ತವರಾಗಿದ್ದ ಮೇಲೆ ಇನ್ನು ಪ್ರಾಪಂಚಿಕರಾಗಿ ಬದುಕುವವರಂತೆ ಮನುಷ್ಯ ಕಲ್ಪಿತ ಆಜ್ಞೆಗಳನ್ನು ಉಪದೇಶಗಳನ್ನು ಅನುಸರಿಸಿ. ಓಕೆ, ಇರ್ಲಿ ನೋಡ್ರಿ, ಏನಪ್ಪಾ ಇಲ್ಲಿ ಅಂದ್ರೆ ನಾವು ಸತ್ತೋಗಿದೀವಿ ಅಂದ್ರೆ ಏನಪ್ಪಾ ಅರ್ಥ ಅಂದ್ರೆ ಈ ಏನಂತಾರೆ ಲೋಕದ ಪ್ರಾಪಂಚಿಕವಾದ ವಿಷಯಕ್ಕೆ ಏನಾಗಿದೀವಿ, ಸತ್ತೋಗಿದೀವಿ. ಈ ಫ್ಲೆಶ್, ಈ ಮಾಂಸ ಕೆಲಸ ಮಾಡಕ್ಕೆ ಇರುವಂತ ಸ್ಥಳ ಏನಪ್ಪಾ ಅಂದ್ರೆ ಈ ಲೋಕ. ಕರೆಕ್ಟಾ? ನಾವ್ ಏನ್ ಬೇಕಾದ್ರೆ ತಗೊಳ್ರಿ, ಒಳ್ಳೆ ಬಿಸ್ನೆಸ್ ಮಾಡ್ತೀವ, ಒಳ್ಳೆ ಭೂಮಿಯಲ್ಲಿ ಹಣ ಸಂಪಾದನೆ ಮಾಡ್ತೀವ, ಅದೆಲ್ಲ ಎಲ್ಲಿದೆ? ಲೋಕದಲ್ಲಿದೆ. ನನ್ ಮನಸ್ಸಿನಲ್ಲಿದೆ ದುಡ್ಡು ಬೇಕಂಬಿಟ್ಟು ಸಂಪಾದನೆ ಮಾಡಕ್ ಅವಕಾಶ ಇಲ್ಲ ಅಂದ್ರೆ ಸಂಪಾದನೆ ಮಾಡಕ್ಕಾಗುತ್ತಾ? ಸುಖಭೋಗವಾಗಿ ಬದುಕಕ್ಕಾಗುತ್ತಾ? ಅದೆಲ್ಲ ಭೂಮಿಯಲ್ಲೇ ಸಿಗ್ತಾ ಇರೋದು ನಮ್ಗೆ, ಲೋಕದಲ್ಲೇ ಇರೋದು. ಅದಕ್ಕೆ ನಾನು ಸತ್ತೋಗ್ಬಿಟ್ರೆ ಸಾಕು. ಅಂದ್ರೆ ಏನರ್ಥ? ಶಿಲುಬೆಯಲ್ಲಿರೋ ಲೋಕವನ್ನ ನೋಡು, ಲೋಕವನ್ನು ಏನೇ ನಡೀತಾ ಇದೆ ಎಲ್ಲ ನೋಡಿ ಗಮನಿಸ್ತಾ ಇರೋ, ಆದ್ರೆ ಲೋಕಕ್ಕೆ ಸಂಬಂಧಪಟ್ಟಂತ ಕೆಲಸವನ್ನು ಮಾಡದೆ ಆಗಿರು. ಯಾಕಂದ್ರೆ ನಿನ್ನ ಕೈ ಅಲ್ಲಿಂದ ವಾಪಸ್ ಬರ್ದೇ ಇರ್ಲಿ, ನಿನ್ನ ಕಾಲು ಶಿಲುಬೆಯನ್ನು ಬಿಟ್ಟು ಇಳಿದೇ ಇರ್ಲಿ, ಲೋಕದ ಪಾಲಿಗೆ ಸತ್ತವನಾಗಿರ್ತೀಯ. ಈ ಪ್ರಾಪಂಚಿಕ ವಿಷಯಕ್ಕೆ ಬದುಕಬಾರ್ದು ನೀನು. ಇದೇ ಪಾಪದ ಪಾಲಿಗೆ ಸತ್ತವರಾಗಿರೋದು ಅಲ್ವಾ? ಯಾವಾಗ ಈ ಲೋಕದ ವಿಷಯಗಳನ್ನ ಅನುಭವಿಸ್ಬೇಕಂತ ಬರ್ತೀವಿ ನೋಡಿ, ಪಾಪದ ಎಲ್ಲಾ ವಿಷಯಗಳು ಕ್ರಿಸ್ತನ ಪ್ರೀತಿಯ ಸಹೋದರರೇ, ನಮಗಿರುವಂತಹ ಶತ್ರುಗಳ ಬಗ್ಗೆ ನಮಗೆ ಗೊತ್ತು. 3 ಶತ್ರುಗಳು ಅಂತ ನಾವು ಸಾಮಾನ್ಯವಾಗಿ ಅದನ್ನ ಹೇಳ್ತೀವಿ. ಏನಪ್ಪಾ ಅಂದ್ರೆ ಮಾಂಸ, ಲೋಕ, ಸೈತಾನ.
ಸೈತಾನನ ನಾವು ನೀವಾಗ್ಲಿ ಎಂದೂ ಕಂಡಿಲ್ಲ ಅಲ್ವಾ. ಮಾಂಸದ ಬಗ್ಗೆ ನಾವು ನೋಡದೆ, ಮಾಂಸ ಅಂದ್ರೆ ನಾವೇ ಅಂತ ನಮ್ಗೆ ಗೊತ್ತು, ನಮ್ಮ ಶರೀರವೇ, ನಮ್ಮ ಸ್ವಾರ್ಥವೇ ಅಲ್ವಾ. ನಾವು ಆದಾಮನ ಬಲಹೀನತೆಯಿಂದ ಕುಡಿದವರಾದ ನಾವೇ, ನಮ್ಮ ಹಳೆ ಸ್ವಭಾವ ಇದೆಲ್ಲ ತಗೊಂಡಾಗ ನಮ್ಮ ಮಾಂಸ, ನಮ್ಮ ಶಾರೀರಿಕ ಆಶೆ ಅಭಿಲಾಷೆಗಳು ಅದರಲ್ಲಿ ಇದೆ, ಅಡಕವಾಗಿದೆ. ಕರೆಕ್ಟ್ ಅಲ್ವಾ. ಈಗ ಈ ಶರೀರದ ಆಶೆ ಅಭಿಲಾಷೆಗಳನ್ನ ಪೂರೈಸೋದಿಕ್ಕೆ ಸಹಾಯ ಮಾಡೋದು ಏನಪ್ಪಾ ಅಂದ್ರೆ, ಯಾವ್ದಪ್ಪ ಅಂದ್ರೆ ಲೋಕ. ಹಾಗಿರ್ಬೇಕಾದ್ರೆ ಸೈತಾನ್ ಏನ್ ಮಾಡ್ತಾ ಇದ್ದಾನಂದ್ರೆ, ಸೈತಾನ್ ಎಲ್ಲೂ ಕೂಡ ಏನ್ ಮಾಡಿಲ್ಲ, ಡೈರೆಕ್ಟ್ ಆಗಿ ಬರಲಿಲ್ಲ. ಸೈತಾನ್ ಏನ್ ಮಾಡ್ತಾನಂದ್ರೆ, ನಮ್ಮ ಶರೀರವನ್ನ ಯೂಸ್ ಮಾಡಿ ಲೋಕವನ್ನ ಏನ್ ಮಾಡ್ತಾನೆ, ಅಲ್ಲಿ ಲೋಕ ಜೊತೆಗೆ ನಮ್ಮನ್ನ ಕನೆಕ್ಟ್ ಮಾಡ್ತಾನೆ, ಅಷ್ಟೇ ಕೆಲಸ ಅಲ್ವಾ. ಈ ಶರೀರದ ಆಸೆ, ಈಗ ನಮ್ಗೆ ಏನಂತೀವಿ, ಒಂದು ಎಕ್ಸಾಂಪಲ್, ಈಗ ನಮ್ಗೆ ಡ್ರಿಂಕ್ಸ್, ವೈನ್ ಇದೆ ಅಂತ ಇಟ್ಕೊಳ್ಳಿ. ವೈನ್ ನಾವು ಕುಡ್ದು ಅಭ್ಯಾಸ ಆಗಿರ್ತೀವಿ. ತಕ್ಷಣ ಕ್ರಿಸ್ತನ ಒಂದು ಸತ್ಯ ನಮ್ಗೆ ಯಾರು ಕೊಟ್ರು, ಅರ್ಥವಾಯ್ತು. ಅವಾಗ ನಮ್ಗೆ ಏನಾಯ್ತು, ನಾನು ಪಾಪಿ, ನಾನು ದೇವರ ದೃಷ್ಟಿಯಲ್ಲಿ ಪಾಪ ಮಾಡಿದ್ದೀನಿ, ಮುಖ್ಯವಾಗಿ ನಾನು ಕುಡುಕನಾಗಿದ್ದೀನಿ, ಈ ಕುಡಿತನ ಬಿಟ್ಬಿಡ್ಬೇಕು, ಒಳ್ಳೆವನಾಗಿ ಜೀವಿಸ್ಬೇಕು ಅಂತ ಆಸೆ ಪಟ್ಟಿದ್ದೀವಿ. ಕ್ರಿಸ್ತನ ಹತ್ರ ಬಂದು ನಮ್ಮ ಪಾಪವನ್ನು ಅರಿಕೆ ಮಾಡಿ, ಇನ್ಮೇಲೆ ನಾನು ಈ ರೀತಿ ಕೆಲಸಗಳನ್ನ ಮಾಡಲ್ಲ ತಂದೆ, ಕರ್ತನೆ ಪ್ರಭುವೇ ಅಂತ ಹೇಳಿ ಏನ್ ಮಾಡಿದ್ವಿ, ದೇವರ ಹತ್ರ ಕೇಳಿ ಕರ್ತನ ದೇವರ ಬಳಿ ಸ್ಯಾಕ್ರಿಫೈಸ್ ನ ಅಕ್ಸೆಪ್ಟ್ ಮಾಡಿ ನಮ್ಮನ್ನ ಒಪ್ಪಿಸ್ಕೊಟ್ಬಿಟ್ಟಿದೀವಿ. ಈಗೇನಾಯ್ತು, ನಾನು ಮಾಡಬಾರ್ದು ಡಿಸೈಡ್ ಮಾಡಿದ್ದೀನಿ, ಆದ್ರೆ ಇಷ್ಟು ವರ್ಷ ಕುಡ್ದಿರುವಂತ ನನ್ನ ದೇಹ ಸುಮ್ಮನೆ ಇರುತ್ತಾ? ಏನ್ ಮಾಡುತ್ತೆ, ಅದಕ್ಕೆ ಆಸೆ ಬರುತ್ತೆ ಅಲ್ವಾ. ಈಗ ನನ್ನ ಒಂದು ದೊಡ್ಡ ಜವಾಬ್ದಾರಿ ಏನಪ್ಪಾ, ನನ್ನ ದೊಡ್ಡ ಕೆಲಸ ಏನಪ್ಪಾ ಅಂದ್ರೆ ಆ ಆಶೆಗಳನ್ನ ನಾಶ ಮಾಡ್ಬೇಕು ಅಲ್ವಾ. ನಾವು ಮಾಡ್ಲೇಬಾರ್ದಂತ ಇರ್ತೀವಿ, ಎಲ್ಲೋ ಒಂದ್ಸರಿ ಹೋಗ್ತಿವಿ, ಹೋದಾಗ ಅದರ ಪ್ರೇರಣೆ, ದುಷ್ಪ್ರೇರಣೆ ಎಲ್ಲಿ ಬರುತ್ತೆ ಇಲ್ಲಿ? ಆ ಕುಡಿಬೇಕಂತ ಮೈಂಡ್ ತುಂಬಾ ಜಾಸ್ತಿ ಬರುವಂತ ಸನ್ನಿವೇಶ ಇಲ್ಲಿ ಮೈಂಡ್ ಅಲ್ಲಿ ಬರ್ತದ. ಎಲ್ಲಿ ಬರುತ್ತೆ? ಮೈಂಡ್ ಅಲ್ಲ, ಯಾವಾಗ ಬರುತ್ತೆ? ಮೈಂಡ್ ಅಲ್ಲಿ ಇದೆ, ಅದ್ರ ನಾನು ಕುಡಿಲ್ಲ. ಮೈಂಡ್ ಅಲ್ಲಿ ಏನು ಅಂತಿದೆ, ಕುಡಿಬೇಕು ಅಂತಿದ್ದೆ, ನಾನು ಮಾಡಲ್ಲ ಅಂತ ಇದ್ದೀನಿ. ಅದಂತೂ ಮಾಡಲ್ಲ. ಮೈಂಡ್ ಹೇಳ್ತದೆ ಇಲ್ಲ ಕುಡಿ ಅಂತ, ನಾನು ಮಾಡಲ್ಲ ಅಂತ ನಿಂತ್ಕೊಂಡಿದ್ದೀನಿ. ಯಾಕಂದ್ರೆ ನನ್ನ ದೇಹದಲ್ಲಿ ಇದೆ ಅಷ್ಟು ಬೇಗ. ಇವತ್ತು ನಾನು ದೀಕ್ಷೆ ತಗೊಂಡ್ಮೇಲೆ ನಾಳೆಯಿಂದ ಕುಡಿತಾ ಅಂದ್ರೆ ಏನಂತ ಗೊತ್ತಿಲ್ಲ ಬ್ರದರ್ ನನಗೆ ಅಂತ ಯಾರು ಹೇಳಕ್ಕಿಲ್ಲ, ಎಲ್ರಿಗೂ ಗೊತ್ತಿರುತ್ತೆ. ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಅಷ್ಟೇ. ನಾವು ನಮ್ಮಲ್ಲಿ ಬೆಳೆದಿರುವಂತ ಪಾಪದ ಸ್ವಭಾವಕ್ಕೆ ಒಂದು ಎಕ್ಸಾಂಪಲ್. ಅದು ಮೈಂಡ್ ಅಲ್ಲೇ ಇರುತ್ತೆ, ಆದ್ರೆ ಎಲ್ಲೂ ಕೂಡ ಹೊರಡೆ ಬರಲ್ಲ. ಅದು ಯಾವಾಗ ಬರುತ್ತೆ ಬ್ರದರ್? ಆಗ್ಲೇ ಇಲ್ಲ, ಒಂದು ಫ್ರೆಂಡ್ ಸರ್ಕಲ್ ಎಲ್ಲೋ ಹೋಗ್ತೀರಾ, ಯಾರೋ ಒಬ್ರು ಲೋಕರ ಜೊತೆ ಅವ್ರು ಏನ್ ಮಾಡ್ತಾರೆ, ತಕ್ಷಣ ಬಾಟ್ಲ್ ತಗೊಂಡ್ ಹಾಕ್ತಾರೆ, ಗ್ಲಾಸ್ ಅಲ್ಲಿ ಉಯ್ತಾರೆ, ನೋಡಿದ ತಕ್ಷಣ ಕಲರ್ ನೋಡಿದ ತಕ್ಷಣ ಮೈಂಡ್ ಎಲ್ಲ ಹಳೆದೆಲ್ಲ ನೆನಪು ಬಂದ್ಬಿಡುತ್ತೆ. ಕುಡಿಬೇಕಂತ ಪ್ರೇರಣೆ ತುಂಬಾ ಇರುತ್ತೆ, ಕೈ ಇಟ್ಟು ಕುಡಿಯಕ್ಕೂ ತುಂಬಾ ಹತ್ರದಲ್ಲೇ ಇದೆ ಎಲ್ಲ. ಎಷ್ಟೊತ್ತಾಗುತ್ತೆ ಕುಡಿಯಕ್ಕೆ? ಯೋಚನೆ ಮಾಡ್ರಿ. ನೆಕ್ಸ್ಟ್ ಈಗ ನೀವೇನಾದ್ರು ಎಲ್ಲೋ ಹೋಗ್ತೀರಾ, ಬಾರ್ ಪಕ್ಕದಲ್ಲಿ ಹೋಗ್ತೀರಾ, ಅಲ್ಲೇ ನಿಂತ್ಕೊಂಡಿರ್ತೀರಾ, ಬಾರ್ ಮುಂದೆನೆ ಇದೆ, ನೋಡ್ತೀರಾ, ಹಳೆದೆಲ್ಲ ನೆನಪು ಬಂದ್ಬಿಡ್ತು, ಮಾಂಸ ಪ್ರೇರಣೆ ಆಗ್ಬಿಡ್ತು ಪಾಪ ಮಾಡೋದಿಕ್ಕೆ. ಈ ವಿಷಯ ಎಲ್ಲ ಎಲ್ಲಿದೆ? ಈ ಸ್ನೇಹಿತರು ಲೋಕದವರು, ಈ ಬಾರು ಲೋಕನೇ. ಅಂದ್ರೆ ಇದೆಲ್ಲ ಇಲ್ಲ ಅಂದ್ರೆ ನಾವ್ ಈ ಕೆಲಸ ಮಾಡಕ್ಕೆ ಆಗಲ್ಲ. ಕರೆಕ್ಟ್ ಅಲ್ವಾ? ಈ ಲೋಕ ನೋಡಿ, ಸೈತಾನ ನಮ್ಮನ್ನ ನೋಡ್ತಾನೆ, ನಮ್ಮ ಮನಸ್ಸಿನಲ್ಲಿ ಇದೆ, ಅದಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡ್ತಾನೆ ಈ ರೀತಿ ಪಾಪ ಮಾಡೋದಿಕ್ಕೆ. ಸನ್ನಿವೇಶಗಳನ್ನ ಬಂದ್ಬಿಡುತ್ತೆ ನಮ್ಗೆ. ಸನ್ನಿವೇಶಗಳು ಬಂದಾಗ ಏನಾಗುತ್ತೆ, ಆಗ್ಲೇ ನಮ್ಮ ಒಂದು ನಿಜವಾಗ್ಲೂ ಸ್ಯಾಕ್ರಿಫೈಸ್ ವಿಷಯ ಗೊತ್ತಾಗೋದು ಅಲ್ವಾ. ಏನೋ ಒಂದ್ ರೀತಿಯಲ್ಲಿ ಯಾರು ದೇವ್ರ ಮಕ್ಳು ಆ ರೀತಿ ಮಾಡಲ್ಲ ಅಲ್ವಾ. ನಾನಂತೂ ಕುಡ್ದೇ ಇಲ್ಲ, ಕೆಲವರು ಕುಡ್ದಿರ್ ಅಭ್ಯಾಸ ಇರ್ಬೋದು, ಅದರಿಂದ ಪಾಪ ಕಷ್ಟಗಳು ಗೊತ್ತಾಗಲ್ಲ ಅಲ್ವಾ. ಆದ್ರೂ ಕೂಡ ಏನೋ ಒಂದ್ಸರಿ ಏನೋ ಆಗ್ಬಿಟ್ಟು ಏನೋ ಕುಡ್ದ್ಬಿಟ್ಟಿದೀರಾ, ದೇವ್ರ ಏನ್ ಮಾಡ್ತಾರೆ, ಮತ್ತೆ ನೀವು ಇಲ್ಲ ತಂದೆ ನಾನು ಈ ರೀತಿ ಮಾಡ್ಬಾರ್ದಾಯ್ತು ಮಾಡ್ಬಿಟ್ಟಿದೀನಿ ಅಂತ ಏನಾಗುತ್ತಂದ್ರೆ ನಿಮ್ಗೆ ತುಂಬಾ ಪಶ್ಚಾತ್ತಾಪಪಟ್ಟು ದೇವ್ರ ಹತ್ರ ಕ್ಷಮಾಪಣೆ ಕೇಳ್ತೀರಾ, ದೇವ್ರು ಕ್ಷಮಿಸ್ಬಿಡ್ತಾರೆ. ಆದ್ರೆ ನಾವು ಇಲ್ಲ, ನನ್ ಕೈಲಿ ಕುಡಿತನ ಬಿಡಕ್ಕಾಗಲ್ಲ, ನನ್ಗೆ ಯಾರು ನೋಡ್ದ ಕುಡಿತೀನಿ, ನನ್ ಬೇರೆಯವ್ರ ಹತ್ರ ಒಳ್ಳೆಯವನಾಗಿರ್ತೀನಿ ಅಂತ ಏನ್ ಮಾಡ್ತೀನಿ, ನಾನು ಕುಡಿಯಕ್ಕೆ ಶುರು ಮಾಡ್ಕೊಂಡ್ಬಿಟ್ರೆ ಏನಾಗ್ಬಿಡ್ತಿ, ಇವಾಗ ಪಾಪದ ಪಾಲಿಗೆ ಸತ್ತವನಾಗಿದ್ದ ನಾನು ಪಾಪದ ಪಾಲಿಗೆ ಏನಾಗ್ಬಿಟ್ಟಿದೀನಿ, ಇವಾಗ ಬದುಕೊಂಡ್ಬಿಟ್ಟಿದೀನಿ. ಈಗ ಮತ್ತೆ ನನ್ನ ಸಾಯಿಸಕ್ ಕಷ್ಟ, ಮತ್ತೆ ಪಾಪದ ಪಾಲಿಗೆ ಸಾಯೋದು ನನ್ ಕಷ್ಟ. ಯಾಕೆ ಕಷ್ಟ? ಯಾಕಂದ್ರೆ ಮೊದ್ಲು ಪಾಪ ಏನಂತಾನೆ ಗೊತ್ತಿಲ್ದಿರುವಂತ ನಾನು ಏನೋ ಮಾಡ್ತಾ ಇದ್ದೆ. ಈಗ ಪಾಪ ಏನಂತ ಗೊತ್ತಿದ್ದು ನಾನು ಮಾಡ್ತಿರ್ಬೇಕಾದ್ರೆ ನನ್ನನ್ನ ಮತ್ತೆ ಚೇಂಜ್ ಮಾಡೋದು ತುಂಬಾನೇ ಕಷ್ಟ. ನೋಡ್ರಿ ಕ್ರಿಸ್ತನ ಪ್ರಿಯ ಸಹೋದರರೇ, ಅದರಿಂದ ಈ ವಿಷಯಗಳನ್ನ ನೆನಪಿಟ್ಕೊಬೇಕು. ಅದಕ್ಕೆ ಮುಂದಿನ ವಾಕ್ಯ ಹೇಳ್ತಾ ಇದ್ರೆ, ರೋಮಪುರದವರಿಗೆ 6ನೇ ಅಧ್ಯಾಯ 3ನೇ ವಾಕ್ಯ ಹೋದ್ರಿ. 6:3 ರೋಮಪುರದವರಿಗೆ 6ನೇ ಅಧ್ಯಾಯ 3ನೇ ವಾಕ್ಯ. ಕ್ರಿಸ್ತ ಯೇಸುವಿನೊಂದಿಗೆ ಓದಿ
ಕ್ರಿಸ್ತ ಯೇಸುವಿನೊಂದಿಗೆ ಸೇರುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡವರಾದ ನಾವೆಲ್ಲರೂ ಆತನ ಮರಣದಲ್ಲಿ ಪಾಲುಗಾರರಾಗುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡೆವೆಂದು ನಿಮಗೆ ತಿಳಿಯದೋ? ನೋಡಿದ್ರಾ, ಇದು ಸ್ಪಷ್ಟತೆಯಾಗಿ ದೇವ್ರ ಮಕ್ಕಳಿಗೆ ಗೊತ್ತಿರ್ಬೇಕು. ಕ್ರಿಸ್ತನ ಪ್ರೀತಿಯ ಕೆಲವರಿಗಂತೂ ಈ ದೀಕ್ಷೆ ಸ್ನಾನದ ಬಗ್ಗೆ ಆಗ್ಲಿ ನಾಲೆಡ್ಜ್ ಇರಲ್ಲ, ಏನೋ ತಗೊಂಡಿರ್ತಾರೆ, ಯಾರೋ ಬಲವಂತಿಕೆ. ಇಲ್ಲ, ದೇವ್ರ ಮಕ್ಳು ಆ ರೀತಿ ಇರಲ್ಲ. ಇದ್ರು ಕೂಡ ಇದು ಸಮಯ. ಯಾರೋ ಬಲವಂತಕ್ಕೆ ತಗೊಳ್ಳೋದು, ಹಸ್ಬೆಂಡ್ ಬಲವಂತಿಕೆ ವೈಫ್ ತಗೊಳ್ಳೋದು, ವೈಫ್ ಬಲವಂತಿಕೆ ಹಸ್ಬೆಂಡ್ ತಗೊಳ್ಳೋದು, ಅವ್ರೊಂದ್ ಸಭೆ ನಾನೊಂದ್ ಸಭೆ, ಏನಕ್ಕಪ್ಪ ಆಯ್ತು ಇಲ್ಲೇ ಏನೋ ಒಂದ್ ರೀತಿ ತಗೊಳ್ಳೋದು. ದೀಕ್ಷೆ ಸ್ನಾನ ಅಂದ್ರೆ ಏನಪ್ಪಾ ಅಂದ್ರೆ ಕ್ರಿಸ್ತನಿಗೋಸ್ಕರ. ನೋಡಿ, ಅದಕ್ಕೆ ಒಂದು ವಾಕ್ಯ ಇದೆ ಗ್ರೀಕ್ ಅಲ್ಲಿ, ಬ್ಯಾಪ್ಟಿಸೋ ಅಂತ ಇದೆ. ಏನಪ್ಪ ಬ್ಯಾಪ್ಟಿಸೋ? ಟು ಬರಿ, ಇಮರ್ಸ್, ಕವರ್ ಅಪ್, ಸಬ್ಮರ್ಜ್ ಅಂದ್ರೆ ಮಣ್ಣು ಮಾಡಲ್ಪಡೋದು, ನನ್ನನ್ನು ಹಾಕಿ ಹೂತಾಕೋದು. ಅದಕ್ಕೆ ದೇವ್ರ ಮಕ್ಕಳು ನಮ್ಮಲ್ಲಿರುವಂತ ದೀಕ್ಷೆ ಸ್ನಾನ ಏನಪ್ಪಾ ಇದೆ ಅಂದ್ರೆ, ರೋಮನ್ ಕೆತ್ಲಿಗೆಲ್ಲ ಏನ್ ದೀಕ್ಷೆ ಸ್ನಾನ ಇದೆ? ನೀರ್ನ ಚಿಮಿಕ್ಸಿಸ್ತಾರೆ ತಾನೆ. ನೀರ್ನ ಏನ್ ಮಾಡ್ತಾರೆ? ನೀವ್ನ ಮುಖದಲ್ಲಿ ಚಿಮಿಕ್ಸಿದ್ರೆ ಮುಗೀತಪ್ಪ ದೀಕ್ಷೆ ಸ್ನಾನ. ಈ ದೇವ್ರ ಮಕ್ಳು ನಾವು ನಮ್ ಸತ್ಯದ ವಾಕ್ಯದ ಪ್ರಕಾರ ನಾವು ಮಾಡೋದ ದೀಕ್ಷೆ ಸ್ನಾನ ಹೆಂಗಿರುತ್ತೆ? ಸಂಪೂರ್ಣವಾಗಿ ನೀರಲ್ಲಿ ಸಾಯೋ ರೀತಿಯಲ್ಲೇ ಹಿಂದಕ್ಕೆ ಹೋಗಿ, ನೀರಿಂದ ಹೊರಡ ಹೋಗಿ ಮತ್ತೆ ಏನ್ ಮಾಡ್ತೀವಿ? ಎದ್ದು ಬರ್ತೀವಿ. ಕರೆಕ್ಟಾ? ಈ ದೀಕ್ಷಾ ಸ್ನಾನದ 2 ಪಾರ್ಟ್ ಇದೆ. ಒಂದು ಬರಿ ಅಂದ್ರೆ ಸತ್ ಮೇಲೆ ಮಣ್ಣು ಮಾಡ್ತಾರಲ್ವಾ, ಆ ಒಂದು ಕೆಲಸ. ಒಂದು ಸಂಪೂರ್ಣವಾಗಿ ಮುಚ್ಚಾಕು, ಸಂಪೂರ್ಣವಾಗಿ ನೀನು ನಿನ್ನ ಒಂದು ಮಾಂಸಕ್ಕೆ ಅಲ್ವಾ, ನಿನ್ನ ಹಳೆ ಸ್ವಭಾವಕ್ಕೆ ಇವಾಗ ಸಾಯ್ತಾ ಇದೀಯಾ. ಅದೇ ರೀತಿ ಏನಾಗ್ತೀಯಾ? ನೀರಲ್ಲಿ ಹೋಗಿ ರಿಟರ್ನ್ ಹೆಂಗಾಗ್ತೀವಿ? ಹೆಂಗ್ ಬರ್ತೀವಿ? ರಿಟರ್ನ್ ಎದ್ದು ಬರ್ತೀವಿ. ಕ್ರಿಸ್ತನಿಗಂದ್ರೆ ನಿನಗೋಸ್ಕರ ನೀನ್ ಸತ್ತು ಕ್ರಿಸ್ತನಿಗೋಸ್ಕರ ಹೇಳ್ತಾ ಇದೀಯಾ. ಇದೆ ಅಲ್ಲಿ ದೀಕ್ಷೆ ಸ್ನಾನ. ಕರೆಕ್ಟ್ ಅಲ್ವಾ? ದೀಕ್ಷೆ ಸ್ನಾನದ ನಿಜವಾದ ಅರ್ಥ ಇದೆ. ನೋಡಿ, ಈಗ ನಾವ್ ಯಾಕೆ ದೀಕ್ಷೆ ಸ್ನಾನ ಮಾಡ್ಬೇಕು? ಮಾಡ್ಬಾರ್ದಪ್ಪ. ಮನಸ್ಸಲ್ಲೇ ಡಿಸೈಡ್ ಮಾಡ್ಕೊಂಡ್ಬಿಡ್ತೀವಿ, ನಾನು ದೇವ್ರಿಗೋಸ್ಕರ ಅರ್ಪಣೆ ಮಾಡಿದೀನಿ, ಅದೇ ನನ್ ಸಾಕು, ಏನಕ್ಕೆ ದೀಕ್ಷೆ ಸ್ನಾನ ಎಲ್ಲ ಬೇಕು? ಬ್ರದರ್, ನಾನು ಮನಸ್ಸಲ್ಲಿ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದೀನಿ, ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದ್ದೀನಿ ಬ್ರದರ್. ನನ್ ಮನಸ್ಸು ದೇವ್ರಿಗೆ ಗೊತ್ತು, ಹೃದಯ ಗೊತ್ತು ದೇವ್ರಿಗೆ. ನಾನೇನಕ್ಕೆ ದೀಕ್ಷೆ ಸ್ನಾನ ತಗೊಬೇಕು? ಅವಶ್ಯಕತೆ ಇದೆಯಾ? ಫಸ್ಟ್ ಥಿಂಗ್ಸ್, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮಾಡ್ಬೇಕಂತ ಹೇಳಿದ್ದಾರೆ. ಇನ್ನೊಂದೇನಪ್ಪಾ ಅಂದ್ರೆ, ಪ್ರತಿಯೊಂದು ವಿಷಯ ನಾವೇನೆಲ್ಲ ಮನಸ್ಸಲ್ಲಿ ಡಿಸೈಡ್ ಮಾಡಿದೀವೋ ಅದು ಒಂದು ಗುರುತಾಗಿ ನಾವ್ ಇರ್ಬೇಕು. ಒಂದು ಸಿಂಬಲ್ ಮುಖ್ಯ. ನಮ್ಮ ಮುಂದೆ ಯಾವಾಗಲೂ ನೆನಪು ಬರ್ಬೇಕು ನಾವು ಮಾಡಿರುವಂತ ವಿಷಯ. ಕರೆಕ್ಟ್ ಅಲ್ವಾ? ಅದು ನೆನಪಾಗಿ ಉಳಿಬೇಕು. ಅದನ್ನ ಅವಾಗ ನಾವು ನೆನೆಸ್ಕೊಬೇಕು. ನಾನ್ ಮಾಡಿದ್ದು, ದೇವ್ರ ಹತ್ರ ಮಾಡಿದ್ದು ಒಡಂಬಡಿಕೆ ನೆನೆಸ್ಕೊಬೇಕು. ಮತ್ತೆ ಇಡೀ ಒಂದು ಸಹೋದರಿಗೆ ಗೊತ್ತಾಗ್ಬೇಕು, ಹೌದು ನಾನು ದೇವ್ರಿಗೋಸ್ಕರ ಬದುಕಕ್ಕೆ ಬಂದಿದ್ದೀನಿ ಅಂದ್ಬಿಟ್ಟು. ನಾನು ಮನಸ್ಸಲ್ಲಿ ಡಿಸೈಡ್ ಮಾಡೋದು ಯಾರಿಗ್ ಗೊತ್ತು? ಮನಸ್ಸು ಡಿಸೈಡ್ ಮಾಡಿದ್ನ ನಾನು ಎಲ್ರ ಮುಂದೆ ತೋರ್ಸ್ಕೊಡ್ಬೇಕು ಅಲ್ವಾ? ಈ ತೋರ್ಸುವಂತ ವಿಷಯ ಏನಪ್ಪಾ ಅಂದ್ರೆ, ಇಲ್ಲಿ ದೀಕ್ಷೆ ಸ್ನಾನವನ್ನ ನಾನು ಮಾಡ್ತೀನಿ. ಅದೇ ದೀಕ್ಷೆ ಸ್ನಾನ ವಿಷಯನ ಏನ್ ಮಾತಾಡ್ತಿದ್ರೆ ಅಂದ್ರೆ, ಕ್ರಿಸ್ತ ಯೇಸುವಿನಲ್ಲಿ ಸೇರುವುದಕ್ಕೆ ದೀಕ್ಷೆ ಸ್ನಾನ ಮಾಡಿಸಿಕೊಂಡವರಾದ ನಾವೆಲ್ಲರೂ ಆತನ ಮರಣದಲ್ಲಿ ಪಾಲುಗಾರಾಗುವುದಕ್ಕೆ ದೀಕ್ಷೆ ಸ್ನಾನ ಮಾಡಿಸಿಕೊಂಡೆವೆಂದು ನಿಮಗೆ ತಿಳಿಯೋದು. ಅಂದ್ರೆ ನಾನು ಯಾವಾಗ ದೀಕ್ಷೆ ಸ್ನಾನ ಮಾಡಿಸಿದೀನೋ ನಾನು ನನ್ನ ಪಾಲಿಗೆ ಸತ್ತಿದ್ದೀನಿ. ಅದೇ ರೀತಿಯಾಗಿ ಕ್ರಿಸ್ತನ ಪಾಲಿಗೆ ಜೀವಂತವಾಗಿದ್ದೀನಿ. ಕ್ರಿಸ್ತನ ಪಾಲಿಗೆ ಅಂದ್ರೆ ಏನಪ್ಪಾ? ಕ್ರಿಸ್ತನ ಪಾಲು ಅಂದ್ರೆ ಏನು? ಕ್ರಿಸ್ತನ ಪಾಲು ಅಂದ್ರೆ ಯೇಸು ಕ್ರಿಸ್ತನು 3.5 ವರ್ಷ ಭೂಮಿಯಲ್ಲಿ ಬದುಕಿದ್ರಲ್ಲ, ಆ ಲೈಫ್ ನ ಲೀಡ್ ಮಾಡಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಬದಲಾಗಿ ಈ ಪ್ರಪಂಚದಲ್ಲಿರುವಂತ ಮನುಷ್ಯರು ಲೀಡ್ ಮಾಡುವಂತ ಒಂದು ಜೀವನ ನನಗೆ ಬೇಡ. ಎಲ್ರೂ ನಡೆಸುವಂತಹ ಜೀವನ ನನಗೆ ಬೇಡ. ಇನ್ಮೇಲೆ ನನ್ನ ಜೀವನ ಹೆಂಗಿರುತ್ತಂದ್ರೆ, ಕ್ರಿಸ್ತನು ಹೇಗೆ 3.5 ವರ್ಷ ಬದುಕಿದ್ರೋ ಆ ರೀತಿ ಜೀವನವನ್ನ ಲೀಡ್ ಮಾಡ್ಬೇಕು. ನಾನ್ ನನ್ನನ್ನೇ ಮಾಡ್ಕೊಳ್ತೀನಿ. ನಾನು ಕಲ್ಕೊಂಡು ಕ್ರಿಸ್ತನಿಗೋಸ್ಕರ ಬದುಕ್ತೀನಿ. ಕ್ರಿಸ್ತನಗೋಸ್ಕರ ಅಂದ್ರೆ ಏನರ್ಥ? ಕ್ರಿಸ್ತನ ಹೆಜ್ಜೆಯಲ್ಲಿ ನಡೀತೀನಿ, ಕ್ರಿಸ್ತನ ಬದುಕಿದಂತೆ ಬದುಕ್ತೀನಿ ಅಂತ ಅರ್ಥ. ಕರೆಕ್ಟ್ ಅಲ್ವಾ? ಇದೇ ಏನಪ್ಪಾ ಅಂದ್ರೆ ದೀಕ್ಷಾ ಸ್ನಾನ. ಇದು ನಾವು ಮಾಡ್ತಾ ಇರೋದು. ನಾವು ದೇವ್ರ ಮಕ್ಕಳು ಅರ್ಥ ಮಾಡ್ಕೊಬೇಕಾದಂತ ವಿಷಯ. ಈಗ ಇದ್ರಲ್ಲಿ ಏನಾಯ್ತು ಅಂದ್ರೆ, ಪಾಪದ ಪಾಲಿಗೆ ನಾವೇನಾಗಿದ್ದೀವಿ? ಸತ್ತಿದ್ವಿ. ಮತ್ತೆ ಕ್ರಿಸ್ತನ ಪಾಲಿಗೆ ಜೀವಂತವಾಗಿದ್ವಿ. ಈ ಒಂದು ದೀಕ್ಷಾ ಸ್ನಾನದ ಒಂದು ಕಾನ್ಸಂಟ್ರೇಷನ್, ಕೆಲವರಿಗೆ ಈ ಕಾನ್ಸಂಟ್ರೇಷನ್ ಅಂದ್ರೆ ಎಷ್ಟು ಇಂಪಾರ್ಟೆನ್ಸ್ ಅಂದ್ರೆ, ದೇವ್ರಿಗೋಸ್ಕರ ಮಾಡಿದ ದೀಕ್ಷಾ ಸ್ನಾನದಲ್ಲಿ ಆ ಒಂದು ದೇವರಿಗೋಸ್ಕರ ಸಮರ್ಪಣೆ ಮಾಡಿದಂತ ದಿನ, ಆ ಡೇಟೇ ಗೊತ್ತಿರಲ್ಲ ಕೆಲವರಿಗೆ. ನಿಮ್ಗೆಲ್ಲ ಗೊತ್ತಿದ್ಯಾ? ಪ್ರತಿಯೊಬ್ಬರಿಗೂ ಯಾವ ಡೇಟಲ್ಲಿ ಯಾವ ತಿಂಗಳಲ್ಲಿ ನಾನು ಮಾಡಿದ್ದೀನಿ ಅಂದ್ಬಿಟ್ಟು, ಯಾವ ವರ್ಷ ಮಾಡಿದೀನಿ ಅಂತಾನೆ ಕೆಲವ್ರಿಗೆ ಗೊತ್ತಾಗಲ್ಲ. ಯಾವತ್ತ ಮಾಡ್ದೆ ಬ್ರದರ್, ಯಾವ್ದೋ ಡೇಟಲ್ಲಿ ಮಾಡ್ದೆ ಗೊತ್ತಿಲ್ಲ ನನಗೆ. ಅಷ್ಟು ಸೀರಿಯಸ್ ನೋಡ್ರಿ ದೇವ್ರಿಗೆ ಒಡಂಬಡಿಕೆ ಮಾಡ್ಕೊಂಡಿರೋ ವಿಷಯದಲ್ಲಿ. ಯಾವ ಡೇಟ್ ಯಾವ ದಿನ ಮಾಡಿದೀನಿ ದೇವ್ರಿಗೋಸ್ಕರ ಯೋಚನೆ ಮಾಡ್ರಿ. ಆ ಒಂದು ಒಡಂಬಡಿಕೆ ಮಾಡಿದ್ರಿಂದ 1 ವರ್ಷ ಕಳೆದು ಮತ್ತೆ ಅದೇ ದಿನಕ್ಕೆ ಬರ್ಬೇಕಾದ್ರೆ
ನಮ್ಮ ಭಾವನೆಗಳು ಹೆಂಗಿರ್ಬೇಕು? ದೇವ್ರೆ ಈ 1 ವರ್ಷ ನನ್ನನ್ನ ಕಾಪಾಡಿದ್ರೆ ಏನರ್ಥ? ಕೆಲವರು ತಿಳ್ಕೊಳ್ಳೋದು, ನಾನು ರೋಗ ಇಲ್ಲದೆ, ಯಾವುದೇ ಹಣಕಾಸಿನ ಸಮಸ್ಯೆಗಳಿಲ್ಲದೆ ನಾನು ತುಂಬಾ ಚೆನ್ನಾಗಿ, ಅದೆಲ್ಲ ಕ್ರಿಸ್ತನ ಪ್ರೀತಿ. ದೇವರಲ್ಲಿ ನೆಲೆಗೊಂಡಿದೀವಾ? ದೇವರನ್ನ ಬಿಟ್ಟು ಹೋಗದೆ, ಎಷ್ಟೋ ಕಷ್ಟಗಳು ಬಂದ್ರು ದೇವ್ರ ಮೇಲೆ ನಂಬಿಕೆನ ಕಳ್ಕೊಳ್ದೆ, ದೇವ್ರ ಮೇಲೆ ಪ್ರೀತಿನ ಕಳ್ಕೊಳ್ದೆ ಇದ್ದೀವಾ? ಅದಕ್ಕೆ ದೇವ್ರಿಗೆ ಥ್ಯಾಂಕ್ಫುಲ್ ಆಗಿರ್ಬೇಕು ನಾವು. ಮಿಕ್ಕಿದ ವಿಷಯ ಬಂದೇ ಬರುತ್ತೆ ಬಿಡ್ರಿ ಕ್ರಿಸ್ತನ ಪ್ರೀತಿ ಸರಿ. ಆ ರೀತಿ ಏನಾದ್ರು ನಾವೇನೋ ಮೈಂಡ್ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ರೆ, ಅಪ್ಪ ಈ 1 ವರ್ಷ ಎಲ್ಲ ದೇವ್ರನ್ನ ಕಣ್ಮಣಿಯಂತೆ ಕಾಪಾಡ್ಕೊಂಡ್ ಬಂದಿದ್ದಾರೆ, ಯಾವುದೇ ರೋಗ ಬರಲಿಲ್ಲ, ಯಾವುದೇ ಸಮಸ್ಯೆ ಬರಲಿಲ್ಲ, ಯಾವುದೇ ಕಷ್ಟಗಳನ್ನು ಬರ್ಲಿಲ್ಲ. ಅದಲ್ಲ. ನನ್ಗೆ ಬರುವಂತ ಸಮಸ್ಯೆಗಳು ಏನ್ ಬೇಕಾದ್ರೆ ಇರ್ಬೋದು, ಬಟ್ ದೇವ್ರ ಮೇಲೆ ಇರುವಂತ ನಂಬಿಕೆ ನಾನು ಕಳ್ಕೊಂಡಿಲ್ವಾ? ಕಳ್ಕೊಳ್ಳದೆ ರೀತಿಯಲ್ಲಿ ದೇವ್ರು ಕಾಪಾಡಿದಾರ? ದೇವ್ರು ನನ್ ಕೊಟ್ಟಿರುವಂತ ಕೃಪೆನ ಇಟ್ಟಿದಾರ? ಇಲ್ಲಿವರೆಗೂ ಕೃಪೆ ನನಗೆ ಸಿಗ್ತಾ ಇದೆಯಾ? ಆ ಕೃಪೆಯಲ್ಲೇ ಇದ್ದೀನಾ ಇವತ್ತುವರೆಗೂ? ದೇವರ ಸನ್ನಿಧಿಗೆ ಹೋಗುವಂತ ಅವಕಾಶ ಇನ್ನೂ ಕೂಡ ಪಡ್ಕೊಂಡಿದ್ದೀನಾ? ದೇವರು ಇನ್ನೂ ನನ್ನ ಪ್ರೀತಿ ಮಾಡ್ತಾ ಇದಾರ? ನಾನು ಕೂಡ ದೇವ್ರು ಇನ್ನೂ ಪ್ರೀತಿ ಮಾಡ್ತಾ ಇದ್ದೀನ? ಈ 1 ವರ್ಷ ಪೂರ್ತಿ ದೇವ್ರನ್ನ ಈ ರೀತಿ ಕಾಪಾಡಿದ್ರ? ಅದೇ ನಮ್ಗೆ ಕೃತಜ್ಞತ ಭಾವನೆ ಇರ್ಬೇಕು. ಆ ದಿನ ಬಂದಾಗ, ಆ ಕಾನ್ಸಿಗ್ರೇಷನ್ ದಿನ ಬಂದಾಗ, ಇನ್ನು ಅವತ್ತು ಕಾನ್ಸಿಗ್ರೇಷನ್ ದಿನ ಅನ್ಬಿಟ್ಟು ಕೆಲವರು ಏನ್ ಮಾಡ್ತಾರೆ, ಬಿರಿಯಾನಿ ಮಾಡೋದು, ಕೇಕ್ ಕಟ್ ಮಾಡೋದು. ಕೆಲವರು ಸಾಮಾನ್ಯವಾಗಿ ತಿಳಿದವ್ರು ಮಾಡ್ತಾರೆ, ದೇವ್ರ ಮಕ್ಳು ಆ ರೀತಿ ಮಾಡಲ್ಲ. ಆ ದಿನ ದೇವ್ರು ಮಾಂಸಿಕವಾದ ಸ್ಪೆಷಲ್ ಆಗಿ ಅನಿಸುವಂತ ಅವಶ್ಯಕತೆ ಇಲ್ಲ. ದೇವರಲ್ಲಿ ನಾನು ಇಲ್ಲಿವರೆಗೂ ನಿಂತಿದ್ದೀನಲ್ಲಪ್ಪ, ನಿಮ್ಮ ಕೃಪೆಯಲ್ಲಿ ನಿಂತ್ಕೊಂಡಿದ್ದೀನಲ್ಲಪ್ಪ ತಂದೆ, ಏನ್ ಬೇಕಾದ್ರೆ ಆಗ್ಬೇಕಾಯ್ತು, ನಿಮ್ಮ ಕೃಪೆಯಲ್ಲಿ ಇದನ್ನ ಅಂದ್ಬಿಟ್ಟು ಕೃತಜ್ಞತ ಭಾವನೆ ಇರ್ಬೇಕು ದೇವ್ರ ಮಕ್ಳಿಗೆ. ಅಷ್ಟೇ ಆ ದಿನ, ಆ ಕಾನ್ಸಿಗ್ರೇಷನ್ ಡೇನ ನೆನ್ಪಲ್ಲಿ ಇಟ್ಕೊಳ್ರಿ. ತುಂಬಾ ಜನಕ್ಕೆ ಆ ಸೀರಿಯಸ್ನೆಸ್ ಗೊತ್ತಾಗಲ್ಲ. ಯಾಕೆ? ಏನೋ ಮಾಡಿದ್ವಪ್ಪ, ಆಗಿದೆ ಕಾನ್ಸಿಗ್ರೇಷನ್ ಅಷ್ಟೇ, ಯಾವತ್ತು ನೆನಪಿಲ್ಲ. ಹೋಗ್ತಾ ಇದೀನಿ, ನಡೀತಾ ಇದೀನಿ ದೇವ್ರಿಗೋಸ್ಕರ, ಸಭೆಗೆ ಹೋಗ್ತಾ ಇದೀನಿ, ಕ್ಲಾಸ್ ಕೇಳ್ತಾ ಇದೀನಿ, ಹಂಗೆ ನಮ್ಮನ್ನ ಹೆಂಗ್ ನಾವು ಅಳತೆ ಮಾಡಿ ನೋಡೋದು? ಕಾನ್ಸಿಗ್ರೇಷನ್ ಮಾಡಿ ನನ್ಗೆ 1 ವರ್ಷ ಆಯ್ತು, ಎಷ್ಟು ಬೆಳ್ದಿದೀನಿ? ಇವತ್ತೆಷ್ಟು ಬೆಳ್ದಿದೀನಿ? ನಿಮ್ ಮಕ್ಳು ಹುಟ್ಟಿದ್ಮೇಲೆ ಹೆಂಗಿದ್ರು, ಒಂದ್ 3 ವರ್ಷ ಆದ್ಮೇಲೆ ಅದೇ ಮೊದಲು 6 ವರ್ಷವರೆಗಿದ್ರೆ ಏನಂತ ತಿಳ್ಕೊಳ್ತೀವಿ ನಾವು? ಏನಪ್ಪ ಮಗುಗೆ ಬೆಳವಣಿಗೆನೇ ಇಲ್ಲ, ಹಂಗೆ ಐತೆ. 10 ವರ್ಷ ಆದ್ರೂ ಹಂಗೆ ಇದ್ರೆ ಅಯ್ಯೋ ಎಷ್ಟು ಕಷ್ಟ ಆಗುತ್ತೆ. ದೇವ್ರಿಗೂ ಕೂಡ ಅದೇ ಕಷ್ಟವಾಗುತ್ತೆ. ನಮ್ ಕಾನ್ಸಿಗ್ರೇಷನ್ ಡೇ ನಾವು ಅಳತೆ ಮಾಡಿ ನೋಡ್ಬೇಕು, ಎಷ್ಟು ಮಟ್ಟಿಗೆ ನಾನು ಬೆಳೆದಿದ್ದೀನಪ್ಪ, ನಮ್ಮ ಕೃಪೆಯಲ್ಲಿ ಎಷ್ಟು ಬೆಳೆದಿದ್ದೀನಿ. ಕೆಲವ್ರಂತ ಹೆಂಗಿರ್ತಾರೆ ಅಂದ್ರೆ, ಬೇಸಿಕ್ ಕ್ಲಾಸ್ ಕೇಳಿ ಬಂದ್ಮೇಲೆ ಹೆಂಗಿರ್ತಾರೆ, ಇನ್ನು 10 ವರ್ಷ ಆದ್ಮೇಲೆ ಹಂಗೆ ಇರ್ತಾರೆ. ಅದೇ ಬೇಸಿಕ್ ಕ್ಲಾಸೇ, ಅದೇ ನಾಲೆಜ್ ಇರುತ್ತೆ, ಏನದು ಯಾವ್ದ್ರಲ್ಲೂ ಬೆಳಿಲ್ಲ ಅಲ್ವಾ? ಸೊ ದೇವ್ರ ಮಕ್ಳು ಇಲ್ಲಿ ಅರ್ಥ ಮಾಡ್ಕೊಬೇಕಿರೋ ವಿಷಯ ಏನಪ್ಪಾ ಅಂದ್ರೆ, ನಾವು ಆ ದಿನ ಆ ವಿಷಯಗಳನ್ನ ನೆನ್ಪಿಡ್ಬೇಕು. ಇದು ಒಂದು ವಿಷಯನ ಹೇಳ್ತಾ ಇದ್ದೇನೆ. ಮುಖ್ಯವಾಗಿ ನಾವು ಇಲ್ಲಿ ಅರ್ಥ ಮಾಡ್ಕೊಬೇಕಾಗಿರೋದು ಇನ್ನೂ ಸ್ಪಷ್ಟವಾಗಿ ಏನಪ್ಪಾ ಅಂದ್ರೆ, ಆ ವಾಕ್ಯದ ಪ್ರಕಾರವಾಗಿ ಯಾವಾಗ ನಾವು ಇಲ್ಲಿವರೆಗೂ ಏನಾಗ್ತಿದೀವಿ, ಫಾರ್ ಎಕ್ಸಾಂಪಲ್ ಇಲ್ಲಿವರೆಗೂ ರಿಚರ್ಡ್ ಆಗಿದ್ದೆ ನಾನು ಅಲ್ವಾ? ಎಲ್ಲಿವರೆಗೂ ಏನಾಗಿದ್ದೆ? ನಾನಾಗಿದ್ದೆ. ಇನ್ಮೇಲೆ ನಾನೆಲ್ಲಪ್ಪ ಅಂದ್ರೆ ಇಲ್ಲ, ನನ್ನನ್ನ ನೋಡಕ್ಕೆ ಆಗ್ಬಾರ್ದು, ನನ್ನನ್ನ ಹುಡುಕುದು ಸಿಗ್ಬಾರ್ದು. ಯಾರು ಮಾತ್ರ ಇರ್ಬೇಕು ಇನ್ಮೇಲೆ? ದೀಕ್ಷೆ ಸ್ನಾನ ಆದ್ಮೇಲೆ, ದೇವ್ರಿಗೆ ಅರ್ಪಣೆ ಮಾಡಿದ್ಮೇಲೆ ಯಾರು ಮಾತ್ರ ಇರ್ಬೇಕು? ಕ್ರಿಸ್ತನ್ ಇರ್ಬೇಕು. ಕರೆಕ್ಟಾ? ವಾಕ್ಯ ಅದನ್ನ ಹೇಳ್ತಾ ಇದೆ, ಓದ್ರಿ ಗಲಾತ್ಯದವರಿಗೆ 3ನೇ ಅಧ್ಯಾಯ 27ನೇ ವಾಕ್ಯ. ಗಲಾತ್ಯದವರಿಗೆ 3ನೇ ಅಧ್ಯಾಯ 27. ಓದ್ರಿ. ಹೇಗೆಂದರೆ ಕ್ರಿಸ್ತ ಸೇರುವುದಕ್ಕೆ ಬ್ಯಾಪ್ಟಿಸಂ ಮಾಡಿಸಿಕೊಂಡು ನೀವೆಲ್ಲರೂ ಕ್ರಿಸ್ತನನ್ನು ಧರಿಸಿಕೊಂಡಿರಿ. ನೋಡ್ರಿ, BSc ವರ್ಷನ್ ಏನ್ ಬರುತ್ತೆ ಓದ್ರಿ. BS ನಿಮ್ ಬೈಬಲ್ ತಗೊಂಡು ಓದ್ರಿ ಒಂದ್ಸರಿ. ನಾನು KJV ಹಾಕಿದ್ದೀನಿ. ಎನಿವೆ ನಿಮ್ಮ ಬೈಬಲ್ ಇಂದ ಓದ್ರಿ. ಹೇಗೆಂದರೆ ಕ್ರಿಸ್ತನಲ್ಲಿ ಸೇರುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡಿರುವ ನೀವೆಲ್ಲರೂ ಕ್ರಿಸ್ತನನ್ನು ಧರಿಸಿಕೊಂಡಿರಿ. ಹೌದು, ದೀಕ್ಷಾಸ್ನಾನ ಮಾಡಿಸ್ಕೊಂಡ ನೀವೆಲ್ಲ ಕ್ರಿಸ್ತನ ಧರಿಸಿಕೊಂಡ್ರಿ ಅಷ್ಟೇ. ಕ್ರಿಸ್ತನನ್ನ ಧರಿಸಿಕೊಂಡಿದ್ದೀರಿ ಅಂದ್ರೆ ಏನಪ್ಪಾ? ನಮ್ಮ ನಡೆ ನುಡಿ ಮಾತುಗಳು, ಪ್ರತಿಯೊಂದು ಕೂಡ ನಮ್ಮ ಭಾವನೆಗಳು, ಆಲೋಚನೆಗಳು ಯಾವ ರೀತಿ ಯಾರ ತರ ಇರ್ಬೇಕಂತ ಬಂದಿದೀವಿ? ಕ್ರಿಸ್ತನ ಹಾಗೆ ಇರ್ಬೇಕಂತ ಬಂದಿದೀವಿ. ಕರೆಕ್ಟ್ ಅಲ್ವಾ? ಹಂತಕ್ಕೂ ನಾವು ಕ್ರಿಸ್ತನ ಸಾರೂಪ್ಯದಲ್ಲಿ ಬೆಳೆಯಕ್ಕೆ ಏನ್ ಮಾಡ್ಬೇಕಾಗುತ್ತೆ? ಮುಂದುವರಿಬೇಕಾಗುತ್ತೆ. ಈ ಮುಂದುವರಿದ ಬಗ್ಗೆ ವಿಷಯನ ಅರ್ಥ ಮಾಡ್ಕೊಬೇಕಾದ ಕ್ರಿಸ್ತನ ಪ್ರಿಯ ಸರಸ್ವರಿದೆ. ನಾವು ಪಾಪದ ಒಂದು ಪಾಲು ಅಂದ್ರೆ ಒಂದು ಸ್ಟಾಪ್, ಒಂದು ಪ್ಲೇಸ್ ಅಲ್ಲಿ ನಿಂತ್ಕೊಂಡಿದೀವಿ ಅಂತ ತಿಳ್ಕೊಳ್ಳಿ. ನಿಮ್ಮ ಬಲಗಡೆಯಲ್ಲಿ ಕ್ರಿಸ್ತನ ಸಾರೂಪ್ಯ ಇದೆ, ನಿಮ್ಮ ಎಡಗಡೆಯಲ್ಲಿ ಲೋಕ ಇದೆ, ಲೋಕದ ಗುಣಾತಿಶಯಗಳಿದೆ. ನೀವು ಒಂದ್ ಕಡೆ ಇದ್ದೀರಾ, ನೀವು ಎಡಗಡೆಯಿಂದ ಬಂದಿದ್ದೀರಾ. ಈಗ ಎಡಗಡೆಯಿಂದ ಬಂದು ಒಂದ್ ಕಡೆ ನಿಂತ್ಕೊಂಡು ದೇವರಿಗೆ ಅರ್ಪಣೆ ಮಾಡಿದ್ಮೇಲೆ
ನಿಮ್ಮ ಮುಂದುವರಿಯುವಂತ ಒಂದು ಭಾಗ ಬಲಗಡೆ ಹೋಗ್ತಾ ಇರುತ್ತೆ. ಬಲಗಡೆ ಹೋಗ್ತಾ ಇರ್ಬೇಕು, ಏನೋ ಬೇಕಾದ್ರೆ ನಿಂತ್ಕೊಬಹುದು, ಆದ್ರೆ ರಿವಲ್ಸ್ ಮಾತ್ರ ಬರಂಗಿಲ್ಲ ಅಲ್ವಾ. ಈ ರಿವಲ್ಸ್ ಬರೋದು ಏನಪ್ಪಾ ಸೂಚಿಸ್ತಂದ್ರೆ, ಕ್ರಿಸ್ತನಿಗೋಸ್ಕರ ನಾನು ಬದುಕದೆ ನನಗೋಸ್ಕರ ಬದುಕದನ್ನ ಸೂಚಿಸ್ತು. ಪ್ರತಿದಿನ ಮುಂದುವರಿಬೇಕು, ಎಷ್ಟು ಸ್ಪೀಡ್ ಬೇಕಾದ್ರೆ ಹೋಗ್ಬೋದು, ನಿಧಾನಕ್ಕೆ ಬೇಕಾದ್ರೆ ಹೋಗ್ಬೋದು, ಆದ್ರೆ ಮುಂದುವರಿತಾ ಇರ್ಬೇಕು. ಕ್ರಿಸ್ತನ ಸಾರೂಪ್ಯದಲ್ಲಿ ಬೆಳೆಯೋದು ಮಾತ್ರ ನಮ್ಮ ಗುಣಗಳನ್ನ ಅದು ಮಾತ್ರ ಉದ್ದೇಶವಾಗಿರ್ಬೇಕೆ ಹೊರತು ಹಿಂದೆ ಬರುವಂತ ವಿಷಯಗಳು ನಮ್ಮಲ್ಲಿ ಯಾವಾಗ್ಲೂ ಕೂಡ ಕಾಣಿಸ್ಕೋಗ್ಬಾರ್ದು. ಅದರಿಂದ ದೇವ್ರ ಮಕ್ಳು ಇದನ್ನ ಸ್ಪಷ್ಟವಾಗಿ ನಾವು ಅರ್ಥ ಮಾಡ್ಕೋಬೇಕು. ಅದನ್ನೇ ಈ ವಾಕ್ಯದಲ್ಲಿ ಅಪೊಸ್ತಲ ಪೌಲ ಬರಿಬೇಕಾದ್ರೆ, ಕ್ರಿಸ್ತನೊಂದಿಗೆ ಏನ್ ಮಾಡಿದ್ವಿ, ದೀಕ್ಷಾ ಸ್ನಾನವನ್ನ ಮಾಡಿಸ್ಕೊಂಡ ನಾವು ಅಂದ್ರೆ ಆತನಲ್ಲಿ ಸತ್ತಿದೀವಿ, ಆತನಲ್ಲಿ ಮರಣವನ್ನ ಅನುಭವಿಸಿದೀವಿ. ರೋಮಪುರದ 13-14 ನೋಡ್ಬೇಕಾದ್ರೆ, ನೀವು ದೇಹದ ಆಶೆಗಳನ್ನು ಪೂರೈಸುವುದಕ್ಕಾಗಿ ಚಿಂತಿಸಿದ ಕರ್ತನಾದ ಯೇಸು ಕ್ರಿಸ್ತನ ಧರಿಸಿಕೊಳ್ಳಿರಿ ಅಂತ ಹೇಳ್ತಾರೆ. ಕ್ರಿಸ್ತನ ಏನ್ ಮಾಡ್ಬೇಕು, ನಾವು ಧರಿಸ್ಕೊಂಡಿದೀವಂದ್ರೆ ಆ ಒಂದು ಕ್ರಿಸ್ತನ ಗುಣನಡತೆಗಳು ನಮ್ಮಲ್ಲಿಗೆ ಏನ್ ಮಾಡ್ಬೇಕು, ಕಾಣಿಸಲ್ಪಡ್ಬೇಕು. ಆಗ ನಮ್ ಪ್ರಶ್ನೆ ಬರುತ್ತೆ, ಏನ್ ಪ್ರಶ್ನೆ ಬರುತ್ತೆ, ನಿಜವಾಗ್ಲೂ ಆ ರೀತಿ ಪಡಕ್ಕೆ ಆಗುತ್ತಾ? ಕ್ರಿಸ್ತನ ರೀತಿಯಲ್ಲಿ ನಾವು ಗುಣಗಳನ್ನ ಬೆಳೆಸ್ಕೊಳಕ್ ಆಗುತ್ತಾ ಆಗಲ್ವಾ? ಹೇಳ್ರಿ. ನಾವೆಲ್ರು ಮಾಡ್ಬೇಕು ನಾವು. ಎಸ್, ನಾವೆಲ್ರು ಕ್ರಿಸ್ತನ ಸಾರೂಪ್ಯದಲ್ಲಿ ಬೆಲೆಗೆ ಬಂದಿದೀವಿ ಅಂದ್ರೆ ಯೇಸು ಕ್ರಿಸ್ತನಿಗೂ ನಮಗೂ ಒಂದು ಡಿಫ್ರೆಂಟ್ ಇದೆ, ಅದನ್ನ ಅರ್ಥ ಮಾಡ್ಕೊಳ್ರಿ. ಏನ್ ಗೊತ್ತಾ, ಯೇಸು ಕ್ರಿಸ್ತನ್ ನಮ್ಗಿರುವಂತ ಡಿಫ್ರೆಂಟ್ ಏನಪ್ಪಾ ಅಂದ್ರೆ, ಈ ಟಾಬರ್ನಕಲ್ ನೋಡ್ಬೇಕಾದ್ರೆ ನಿಮ್ಮಲ್ಲಿ ಆ ಒಂದು ಡಿವೈನ್ ಪ್ಲಾನ್ ಚಾರ್ಟ್ ಇರ್ಬೇಕಾದ್ರೆ ನೋಡ್ರಿ, ನೀವು ನಿಮ್ಮಲ್ಲಿ ಇದ್ರೆ ಅಲ್ವಾ, ಡಿವೈನ್ ಪ್ಲಾನ್ ಚಾರ್ಟ್ ಗೊತ್ತಲ್ವಾ, ಆ ಚಾರ್ಟ್ ಅಲ್ಲಿ ನೋಡ್ಬೇಕಾದ್ರೆ ಈ ಬಿದ್ದಿರುವಂತ ಮನುಷ್ಯನ ಲೆವೆಲ್ ಇದೆ, 6 ಲೆವೆಲ್. ನಾವೆಲ್ರು ಆ ಲೆವೆಲ್ ಇದೀವಿ. ಯೇಸು ಕ್ರಿಸ್ತನ್ ಯಾವತ್ತೂ ಆ ಲೆವೆಲ್ ಬರ್ಲೇ ಇಲ್ಲ. ಯೇಸು ಕ್ರಿಸ್ತನ್ ಎನ್ ಲೆವೆಲ್ ಇದ್ರು, ನೀತಿವಂತರ ಲೆವೆಲ್ ಇತ್ತು, ಪರಿಶುದ್ಧರಾಗೇ ಇದ್ರು, ಪಾಪಿಗಳ ಲಿಸ್ಟಿಗೆ ಬರ್ಲೇ ಇಲ್ಲ. ಆ ಲೆವೆಲ್ ಇರ್ಬೇಕಾದ್ರೆ ಅದೇ ಲೆವೆಲ್ ಮುಂದುವರಿತಾರೆ, ದೀಕ್ಷಾ ಸ್ನಾನ ತಗೊಳ್ತಾರೆ. ಅವ್ರ ಪಾಪದ ಹಂತಕ್ಕೆ ಯಾವಾಗ್ಲೂ ಬರ್ಲಿಲ್ಲ. ದೇವ್ರ ಅವ್ರನ್ನ ನಮಗೋಸ್ಕರ ಪಾಪಿಯಾಗಿ ಮಾಡಿದ್ರೆ ಹೊರ್ತು, ಪಾಪವನ್ನ ಅವ್ರ ಮೇಲೆ ಹಾಕಿದ್ರೆ ಹೊರ್ತು ಅವ್ರ 6 ಲೆವೆಲ್ಗೆ ಯಾವತ್ತೂ ಬರ್ಲಿಲ್ಲ. ಅವ್ರ ಏನ್ ಮಾಡಿದ್ರೆ ಅದೇ ಎನ್ ಲೆವೆಲ್ ಎಲ್ಲ ಇದ್ರು. ಆದ್ರಿಂದ ಅವ್ರಿಗೂ ನಮ್ಗಿರುವಂತ ವ್ಯತ್ಯಾಸ ಏನಪ್ಪಾ ಅಂದ್ರೆ, ನಾವು 6 ಲೆವೆಲ್ ಇಂದ ಹಂತವಾಗಿ ಪರಿಶುದ್ಧ ಆಗೋದಕ್ಕೆ ಮುಂದುವರಿಬೇಕು. ಅದಕ್ಕೆ ಕೃಪೆ ಸಿಗ್ತಾ ಇದೆ, ದೇವರ ಸತ್ಯ ಸಿಗ್ತಾ ಇದೆ, ನಾವು ಬಿದ್ರು ಕೂಡ ಹೇಳುವಂತ ಒಂದು ಭರವಸೆ ಸಿಗ್ತಾ ಇದೆ, ನಮ್ಮ ಬಲಹೀನತೆನ ಅರ್ಥ ಮಾಡ್ಕೊಳ್ಳುವಂತ ಪ್ರಧಾನ ಯಾಜಕ ನಮ್ಗೆ ಇದಾರೆ, ಇದೆಲ್ಲ ಕೂಡ ನಮ್ಗೆ ಸಿಗ್ತಾ ಇದೆ. ಆದ್ರೆ ಯೇಸು ಕ್ರಿಸ್ತನ್ ಏನಂಗಿಲ್ಲ, ಆ ರೀತಿ ಇದ್ದಿಲ್ಲ, ಅವ್ರು ಪರಿಪೂರ್ಣರಾಗಿತ್ತು. ಅದಕ್ಕೆ ನಾನು ಏನ್ ಹೇಳಕ್ ಹೋಗ್ತಿದ್ದೀನಿ ಅಂದ್ರೆ, ನಾವು ಯೇಸು ಕ್ರಿಸ್ತನ್ ತರ ಇಲ್ದೇ ಇದ್ರು ಯೇಸು ಕ್ರಿಸ್ತನ್ ತರ ಆಗೋದಕ್ಕೆ ಕರೆಯಲ್ಪಟ್ಟಿದ್ದೀವಿ. ಲಾಸ್ಟ್ ಟೈಮ್ ಕೂಡ ನಾನು ಒಂದ್ಸರಿ ನಿಮ್ಗೆ ಹೇಳಿದ್ದೆ, ನಾವು 1ನೇ ಕ್ಲಾಸಲ್ಲಿ ಎಷ್ಟು ಸರಿ ಬೇಕಾದ್ರೂ ಫೇಲ್ ಆಗ್ಬೋದು. 1ನೇ ಕ್ಲಾಸಲ್ಲಿ ಅಂತ ಇಟ್ಕೊಳ್ಳಿ, 1ನೇ ಕ್ಲಾಸ್ ಅಂದ್ರೆ ಯೇಸು ಕ್ರಿಸ್ತನ ಪರಿಪೂರ್ಣತೆ 1ನೇ ಕ್ಲಾಸ್ ಎಕ್ಸಾಮ್ ಬರೆಯೋದು. 1ನೇ ಕ್ಲಾಸಲ್ಲಿ ನಾವ್ ಎಷ್ಟು ಸರಿ ಕೂಡ ಫೇಲ್ ಆದ್ರೂ ಪರವಾಗಿಲ್ಲ, ಆದ್ರೆ 100ಕ್ಕೆ 100 ಮಾರ್ಕ್ಸ್ ತೆಗಿಲೇಬೇಕು. ಈ ಸರಿ ಎಕ್ಸಾಮ್ ಅಲ್ಲಿ 100ಕ್ಕೆ 99 ತಗೊಂಡ್ರು ನಾನ್ ಪಾಸ್ ಅಲ್ಲ. ನಾಳೆ ಮುಂದಿನ ವರ್ಷ ಕೂಡ ದೇವ್ರ ಕೃಪೆ ಕೊಡ್ತಾರೆ, ಅವಾಗ ಪ್ರಯತ್ನ ಪಟ್ಟು 100ಕ್ಕೆ 100 ತೆಗಿಲೇಬೇಕು ಅಲ್ವಾ. ಇದೇ ದೇವ್ರು ನಮ್ಗೆ ಇಟ್ಟಿರುವಂತ ಸ್ಕೇಲ್. ಕ್ರಿಸ್ತನಲ್ಲಿ ಧರಿಸಿಕೊಂಡಿದ್ರೆ ಅಂದ್ರೆ ಕ್ರಿಸ್ತನ ಗುಣಗಳನ್ನ ಏನ್ ಮಾಡೋದು, ಬೆಳೆಸ್ಕೊಳ್ಳಕ್ಕೆ ಆಡೋ ದಿನ ನಾವೇನೋ ಆಗ್ಬೇಕು, ಆಗ್ತಾ ಇರ್ಬೇಕು. ಈಗ ನೋಡ್ರಿ, ಕ್ರಿಸ್ತನ ಬಗ್ಗೆ ಸರಿ, ಈಗ ಒಂದು ಈ ಡ್ರೆಸ್ ಕೋಡ್ ಬಗ್ಗೆ ನಿಮ್ಗೆ ಗೊತ್ತಿದೆ ಅಲ್ವಾ. ಟೈಮ್ ಆಗ್ತಿದೆ, ನಾನು ಮುಗಿಸ್ಬಿಡ್ತೀನಿ. ಡ್ರೆಸ್ ಕೋಡ್ ಗೊತ್ತಿದೆ. ಈಗ ಒಂದು ಯಾರಾದ್ರೂ ಒಬ್ರು ಈ ಕಾಕಿ ಬಟ್ಟೆ ಹಾಕೊಂಡು ಏನಂತಾರೆ ಇದ್ರಲ್ಲಿ BBMP ಕೆಲ್ಸಗಳು ಮಾಡ್ತಾರೆ ನೋಡ್ರಿ, ಬೀದಿ ಬದಿಯಲ್ಲಿ ಗೌರ್ಮೆಂಟ್ ಇಂದ ಕಸ ಗುಡಿಸೋಂತ ಕೆಲಸ ಎಲ್ಲ ಮಾಡ್ತಾರೆ. ಈಗ ಆ ಡ್ರೆಸ್ ಕೋಡ್ ಹಾಕಿದ್ದಾಗ ಹೆಂಗಿರ್ತಾರೆ ಅವರು ನೋಡಕ್ಕೆ, ಅವ್ರನ್ನ ನಾವ್ ಹೆಂಗ್ ನೋಡ್ತೀವಿ ಅವ್ರನ್ನ, ಏನಪ್ಪಾ ಇವ್ರ ಕೆಲಸ, ಸಾಮಾನ್ಯ ಕೆಲಸ ಮಾಡೋದು ಅಲ್ವಾ. ಅದೇ ವ್ಯಕ್ತಿ ಸೂಟ್ ಕೋಟಲ್ ಹಾಕೊಂಡ್ಬಿಟ್ರೆ, ಟೈ ಎಲ್ಲ ಕಟ್ಕೊಂಡ್ಬಿಟ್ರೆ ಹೆಂಗಿರುತ್ತೆ ನೋಡಕ್ಕೆ ಅಲ್ವಾ. ನೋಡಿ, ಆ ಡ್ರೆಸ್ ಕೋಡ್ ಅವ್ರನ್ನ ಚೇಂಜ್ ಮಾಡ್ತಾ ಇದೀಯಾ. ಹಾಗೆ ಕ್ರಿಸ್ತನನ್ನ ಧರಿಸ್ಕೊಂಡಿದೀವಿ ಅಂದ್ರೆ ನಾವು ನಮ್ಮ ಮೈಂಡ್ ಎಲ್ಲ ಫೀಲ್ ಇರ್ಬೇಕು, ನಾವು ಈ ನಾವು ಕ್ರಿಸ್ತನ್ ಡ್ರೆಸ್ ಹಾಕೊಂಡಿದ್ವಿ, ಕ್ರಿಸ್ತನೇ ನಮ್ಮಲ್ಲಿ ಇದಾರೆ, ನಾವು ಅವರೇ ಆಗ್ಬಿಟ್ಟಿದೀವಿ ಅಂತ ಆ ಭಾವನೆಯಲ್ಲಿ ಬಂದ್ರೆ ಮಾತ್ರ ಆ ರೀತಿ ಆಕ್ಷನ್ ಬರುತ್ತೆ. ಇಲ್ಲಿದ್ರೆ ನಾವು ಡ್ರೆಸ್ ಕೋಡ್ ಹಾಕ್ದಂಗಿರುತ್ತೆ. ನಾವು ಯಾವ ತರ ಡ್ರೆಸ್ ಹಾಕ್ತಿವ ಆ ತರ ಏನಾಗ್ತಿವೆ. ನಾವು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಯಾರು ಮದುವೆಗೆ ಹೋಗ್ಬೇಕಾದ್ರೆ ಡ್ರೆಸ್ ಹಾಕೊಂಡು ಹೋಗಲ್ಲ, ರೈಟ್ ಅಲ್ಲ. ಮದುವೆಗೆ ಹೋಗ್ಬೇಕಾದ್ರೆ ಬೇರೆ ತರ ಡ್ರೆಸ್ ಹೋಗ್ತೀವಿ, ಅಲ್ಲಿರುವಂತ ಗುಣಗಳೇ ಬೇರೆ ರೀತಿ ಇರುತ್ತೆ, ಅಲ್ಲಿ ಬೇರೆ ರೀತಿ ನಾವು ಆಕ್ಷನ್ಸ್ ಇರುತ್ತೆ. ಕ್ರಿಸ್ತನನ್ನ ಧರಿಸ್ಕೊಂಡಿದೀವಿ ಅಂದ್ರೆ ಕ್ರಿಸ್ತನ ಗುಣಗಳನ್ನ ಕ್ರಮೇಣ ದೇವ್ರ ಮಕ್ಳು ಏನ್ ಮಾಡ್ಬೇಕು, ಬೆಳೆಸುವರಾಗಿರ್ಬೇಕು ಅಲ್ವಾ.
ಅದರಿಂದ ಪಾಪದ ಪಾಲಿಗೆ ಸತ್ತವರಾಗಿರುವಂತ ನಾವು ಯಾವುದೇ ಕಾರಣಕ್ಕೂ ಏನಾಗ್ಬಾರ್ದು ಅಂದ್ರೆ ಈ ಪಾಪದ ಪಾಲಿಗೆ ಜೀವಂತರಾಗದೆ ಕ್ರಿಸ್ತನ ಪಾಲಿಗೆ ಜೀವಂತರಾಗಿರೋದನ್ನ ಕಲಿಬೇಕು. ಕ್ರಿಸ್ತನ ಗುಣಗಳನ್ನ ಬೆಳೆಸುವಂತ ವಿಷಯಗಳನ್ನ ಕಲಿಬೇಕು. ಕ್ರಿಸ್ತನ ಗುಣಗಳನ್ನ ಬೆಳೆಸುವಂತ ವಿಷಯ ಏನಪ್ಪಾ ಅಂದ್ರೆ ಪ್ರತಿ ದಿನ ಅನುದಿನ ನಾವೇನಾಗ್ಬೇಕು? ಪಾಪದ ಪಾಲಿಗೆ ಸಾಯ್ಬೇಕು, ಕ್ರಿಸ್ತನ ಪಾಲಿಗೆ ಜೀವಿಸ್ಬೇಕು. ಕರೆಕ್ಟಾ? ಹೌದ್ರಿ. ಒಂದ್ ವೇಳೆ ಇವತ್ತು ನಾನೇನಾದ್ರು ಪಾಪದ ಪಾಲಿಗೆ ಸಾಯ್ದೆ ಹೋದ್ರೆ ಏನಾಗುತ್ತೆ? ನಾಳೆ ನನ್ನ ಹಳೆ ಮನುಷ್ಯನಿಗೆ ಶಕ್ತಿ ಬಂದ್ಬಿಡುತ್ತೆ ಅಲ್ವಾ? ಅವನ್ನ ಜಯಿಸೋದು ತುಂಬಾ ಕಷ್ಟ. ಅದರಿಂದ ದೇವ್ರ ಮಕ್ಳು ಏನ್ ಮಾಡ್ಬೇಕು? ಪ್ರತಿ ದಿನ ನಾವು ಸಾಯುವಂತ, ಅದಕ್ಕೆ ನಾವು ಪ್ರತಿದಿನ ಸಾಯ್ಬೇಕು. ಪ್ರತಿದಿನ ಸಾಯೋದು ತುಂಬಾನೇ ಈಸಿ. ಯಾವಾಗ ಈಸಿ ಇರುತ್ತೆ ಅಲ್ಲಿ? ಕ್ರಿಸ್ತನ ನಿಜವಾಗ್ಲೂ ಪ್ರೀತಿ ಮಾಡಿದ್ರೆ ಪ್ರತಿದಿನ ಮಾಂಸಕ್ಕೋಸ್ಕರ ಸಾಯೋದು ಕಷ್ಟ ಅಲ್ಲ. ಕ್ರಿಸ್ತನಿಗೋಸ್ಕರ ಜೀವಿಸ್ಬೇಕಂತ ಆಸೆ ಪಟ್ರೆ ಮಾಂಸಕ್ಕೋಸ್ಕರ ಸಾಯೋದು ಕಷ್ಟ ಅಲ್ಲ. ಆದ್ರೆ ಮಾಂಸಕ್ಕೋಸ್ಕರ ಜೀವಿಸ್ಬೇಕಂತ ಮಾಂಸಾಭಿಲಾಷೆ ನೆರವೇರಿಸ್ಬೇಕಾದ್ರೆ ಕ್ರಿಸ್ತನಿಗೋಸ್ಕರ ಜೀವಿಸೋದು ಕಷ್ಟ ಆಗುತ್ತೆ. ಸೊ ಇದು ನಮ್ಮ ಮುಂದೆನೆ ಇದೆ. ಅದರಿಂದ ಕ್ರಿಸ್ತನ ಪ್ರಿಯ ಸರಸ್ವರಿರೇ, ಈ ವಿಷಯಗಳನ್ನ ನೀವು ಮನಸ್ಸಲ್ಲಿ ಇಟ್ಕೊಳ್ಳಿ. ಕೆಲವೊಂದು ವಾಕ್ಯ ಮಾತ್ರ ಓದ್ಬಿಟ್ಟು ಮುಗಿಸ್ಬಿಡೋಣ. ಓಪರದವರಿಗೆ ಕೊಲೆಸದವರಿಗೆ 2ನೇ ಅಧ್ಯಾಯ 12ನೇ ವಾಕ್ಯ ಓದ್ಬಿಡ್ರಿ. ನೀವು ದೀಕ್ಷಾ ಸ್ನಾನದಲ್ಲಿ ಕ್ರಿಸ್ತನೊಂದಿಗೆ ಹೂಣಲ್ಪಟ್ಟದ್ದರಿಂದಲೇ ಆ ಸುನ್ನತಿಯನ್ನು ಹೊಂದಿದ್ದೀರಿ. ಇದಲ್ಲದೆ ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದ ದೇವರ ಸಾಮರ್ಥ್ಯದಲ್ಲಿ ನಂಬಿಕೆ ಇಡುವುದರ ಮೂಲಕ ಅದರಲ್ಲಿ ಆತನು ಕೂಡ ಎದ್ದು ಬಂದಿರಿ. ಅಲ್ವರಾ? ನೋಡ್ರಿ, ನಾವು ಏನಾಗಿದೀವಿ ಅಂದ್ರೆ ಕ್ರಿಸ್ತನೊಂದಿಗೆ ಹೂಣಲ್ಪಟ್ಟಿದ್ದೀವಿ ಅಲ್ವಾ? ಮತ್ತೇನಾಗಿದ್ದೀವಿ? ಕ್ರಿಸ್ತನೊಂದಿಗೆ ಕ್ರಿಸ್ತನಿಗಾಗಿ ಜೀವಿಸ್ತಾ ಇದ್ವಿ. ನಮ್ಮ ಜೀವ ಆತನ ಹತ್ರ ಇದೆ ಅಲ್ವಾ? ನಾವೇನಾದ್ರೂ ಕ್ರಿಸ್ತನಿಗೋಸ್ಕರ ಮರಣದವರೆಗೂ ನಂಬಿಕಸ್ಥರಾಗಿದ್ರೆ ಆ ಜೀವಕ್ಕೆ ಬದಲಾಗಿ ಅಮರತ್ವವನ್ನ ಕೊಡ್ತಾರೆ. ಅದರಿಂದ ದೇವ್ರ ಮಕ್ಳು ನಾವು ಅರ್ಥ ಮಾಡ್ಕೊಬೇಕು. ನಾವು ನಮ್ಮನ್ನ ಶಿಲುಬೆಯಲ್ಲಿ ಹಾಕೊಳ್ಳುವಂತ ವಿಷಯದಲ್ಲಿ ಎಷ್ಟು ದೊಡ್ಡ ಒಂದು ದೇವರ ಬ್ಲೆಸ್ಸಿಂಗ್ ಇದೆ ಅಂತ ಅರ್ಥ ಮಾಡ್ತಾರೆ ಅಲ್ವಾ? ಈ ಬ್ಲೆಸ್ಸಿಂಗ್ ಕ್ರಿಸ್ತನಿಗೋಸ್ಕರ ಸಾಯುವಂತ ಅವಕಾಶ ಭೂಮಿಯಲ್ಲಿ ಎಷ್ಟೋ ಕೋಟ್ಯಾಂತರ ಜನ ಇದ್ರೆ ಅವ್ರಿಗೆಲ್ಲ ಸಿಕ್ಕಿದ್ಯಾ? ಯಾರು ಸಿಕ್ಕಿದೆ ನೋಡ್ರಿ ಅವಕಾಶ? ನಮಗ್ ಸಿಕ್ಬಿಡ್ತು. ಕ್ರಿಸ್ತನಿಗೋಸ್ಕರ ಸಾಯುವಂತ ಅವಕಾಶ, ಈ ಅವಕಾಶ ಸಿಗೋದೇ ತುಂಬಾ ಕಷ್ಟ. ಶಿಲುಬೆಯಲ್ಲಿ ಆತನಿಗೋಸ್ಕರ ಸಾಯುವಂತ ಈ ಅವಕಾಶನ ಮಿಸ್ ಮಾಡ್ಕೊಳ್ದೆ ಶಿಲುಬೆಯಲ್ಲಿ ಇರುವಂತ ನಾವು ಯಾವುದೇ ಕಾರಣಕ್ಕೂ ನಾವು ಇಳಿದು ಬರದ ರೀತಿಯಲ್ಲಿ ಅಲ್ಲೇ ಇರೋಣ ಅಲ್ವಾ? ಪಾಪದ ಪಾಲಿಗೆ ಸತ್ತು, ಲೋಕದ ಪಾಲಿಗೆ ಸತ್ತು, ಮರಣದವರೆಗೂ ಶಿಲುಬೆಯಲ್ಲಿ ಇದ್ದು ಕ್ರಿಸ್ತನ ಪುನರುತ್ಥಾನವಾದಂತೆ ಮತ್ತೆ ಈ ಒಂದು ಕ್ರಿಸ್ತನ ಸ್ವರೂಪದಲ್ಲಿ ಪುನರುತ್ಥಾನವಾಗೋದಕ್ಕೆ ದೇವ್ರು ನಮ್ಗೆ ಬಲ ಕೊಡ್ಲಿ. ದೇವರು ನಿಮ್ಮೆಲ್ಲನೂ ಆಶೀರ್ವದಿಸಲಿ. ಇಲ್ಲಿಗೆ ಈ ಒಂದು ಪಾಠವನ್ನ ನಾವು ಇಲ್ಲಿ ಮುಕ್ತಾಯ ಮಾಡೋಣ. ಹೆಸರೇ ಸಮಯ ತುಂಬಾ ಹೆಚ್ಚಾಯ್ತು. ಇವತ್ತಿನ ರಾತ್ರಿಗೆ ತಿನ್ನ ಓದ್ತೀರಾ? ಇದೆಯಾ ನಿಮ್ಮ ಹತ್ರ? ಓದಿ. ಡಿಸೆಂಬರ್ 15. ಯೇಸುವಿನ ಜೀವವು ನಮ್ಮ ದೇಹದಲ್ಲಿ ಉಂಟೆಂದು ತೋರಿ ಬರುವುದಕ್ಕಾಗಿ ಕರ್ತನಾದ ಯೇಸುವಿನ ಮರಣವನ್ನು ನಾವು ಯಾವಾಗಲೂ ದೇಹದಲ್ಲಿ ಹೊರುತ್ತಾ ಇದ್ದೇವೆ. 2 ಕೊರಿಂಥ 4:10. ಪೌಲನು ಇಲ್ಲಿ ಮಾನವ ಶರೀರವನ್ನು ಕುರಿತು ಸೂಚಿಸುತ್ತಿದ್ದಾನೆಂದು ನಾವು ಅರ್ಥ ಮಾಡಿಕೊಳ್ಳುತ್ತೇವೆ. ಈ ಶರೀರವು ನೂತನ ದೃಷ್ಟಿಗೆ ಸ್ವಂತವಾಗಿದೆ. ಈ ಲೋಕದ ಜನರಿಗೆ 2 ವ್ಯಕ್ತಿತ್ವಗಳಿಲ್ಲ, ಆದರೆ ಕೇವಲ ಒಂದೇ ವ್ಯಕ್ತಿತ್ವ ಮಾತ್ರವಿದೆ. ನೂತನ ಸೃಷ್ಟಿಯು ಈ 2 ವ್ಯಕ್ತಿತ್ವದ ಗುಣವು ಪವಿತ್ರಾತ್ಮನಿಂದ ಭ್ರೂಣಾಂಕರಗೊಂಡವರಿಗೆ, ಅಂದರೆ ಪವಿತ್ರಾತ್ಮನಿಂದ ಗರ್ಭಧರಿಸಿದವರಿಗೆ ಮಾತ್ರ ಅನ್ವಯಿಸುತ್ತದೆ. ಹಳೆಯ ಶರೀರವು ಪಾಡುಪಡುತ್ತಿದೆ, ಆದರೆ ಹೊಸ ಸೃಷ್ಟಿಯು ಸಂತೋಷ ಪಡುತ್ತದೆ. ಸೇವೆಯಲ್ಲಿರುವುದಕ್ಕೆ ಅಥವಾ ಸೇವೆ ಮಾಡುವುದಕ್ಕೆ ಸಂತೋಷ ಪಡುತ್ತದೆ. ದಿನದಿಂದ ದಿನಕ್ಕೆ ತನ್ನ ಸಂಕಟಗಳನ್ನು ಕುರಿತು ದೇವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತದೆ. ಈ ಸಂಕಟಗಳು ಅತ್ಯಂತ ಅಧಿಕವಾದ ಮತ್ತು ನಿರಂತರವಾಗಿರುವ ಗೌರವವುಳ್ಳ ಮಹಿಮೆಯನ್ನು ಉಂಟು ಮಾಡುತ್ತದೆ ಎಂದು ತಿಳಿದಿರುತ್ತದೆ. ಹೀಗೆ ಯೇಸುವಿನ ಜೀವವು ನಮ್ಮ ಮೂಲಕ ಈ ಲೋಕಕ್ಕೆ ಮತ್ತು ಸಹೋದರ ಸಹೋದರಿಯರಿಗೆ ಪ್ರಕಟವಾಗುತ್ತದೆ. ಲೋಕವು ಈ ವಿಚಾರವನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಅವರು ಹೀಗೆ ಹೇಳುತ್ತಾರೆ, ಅಂತಹ ಶೋಧನೆಯಲ್ಲಿ ನಾನು ನಿಮ್ಮ ಸ್ಥಾನದಲ್ಲಿದ್ದರೆ ನಾನು ಶೋಚನೀಯ ಸ್ಥಿತಿಯಲ್ಲಿರುತ್ತಿದ್ದೆ, ಆದರೆ ನೀವು ಸಂತೋಷ ಪಡುತ್ತಿದ್ದೀರಿ. ಆದುದರಿಂದ ಅವರು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಆದರೆ
ನಾವು ಈ ಲೋಕವು ಮೆಚ್ಚಲು ಸಾಧ್ಯವಿಲ್ಲದ ನೂತನ ಜೀವಿದಲ್ಲಿದ್ದೇವೆ. ಈ ವಿಚಾರವನ್ನು ಮೆಚ್ಚುವವರೆಲ್ಲರೂ ಕೃಪೆ ಮತ್ತು ಜ್ಞಾನದಲ್ಲಿ ಪ್ರತಿದಿನವೂ ಬೆಳೆಯಬೇಕು. ನಾವು ನಮ್ಮ ಗುಣಲಕ್ಷಣಗಳಲ್ಲಿ ಮತ್ತು ನಮ್ಮ ದೇಹದಲ್ಲಿ ಕರ್ತನ ಜೀವವನ್ನು ಹೆಚ್ಚೆಚ್ಚಾಗಿ ವ್ಯಕ್ತಪಡಿಸಬೇಕು. ಹೀಗೆ ಕರ್ತನ ಆತ್ಮವನ್ನು ಹೆಚ್ಚೆಚ್ಚಾಗಿ ಪ್ರಕಟಿಸುತ್ತೇವೆ. ಕರ್ತನ ಕೆಲಸಗಳನ್ನು ಹೆಚ್ಚೆಚ್ಚಾಗಿ ಮಾಡುತ್ತೇವೆ. ಯೇಸುವಿನಂತೆ ಹೆಚ್ಚೆಚ್ಚಾಗಿ ಮಾರ್ಪಡುತ್ತೇವೆ. ಇವೆಲ್ಲವೂ ನಮ್ಮನ್ನು ತೆರೆಯ ಹಿಂದೆ ಮಹಿಮೆಗೆ ಸಿದ್ಧಗೊಳಿಸುತ್ತದೆ. ಹೊಸ ಸೃಷ್ಟಿ ಪೂರ್ಣಗೊಂಡಾಗ ಎಲ್ಲಾ ಪರಿಪೂರ್ಣತೆಗಳು ಮತ್ತು ಹೊಸ ಸ್ವಭಾವದ ಎಲ್ಲಾ ಮಹಿಮೆಗಳು ನಮ್ಮದಾಗುತ್ತವೆ ಎಂಬುದು. ಮೇನ್ ಥ್ಯಾಂಕ್ ಯು. ಕ್ರಿಸ್ತನ ಪ್ರೀತಿಯ ಸಹೋದರರೇ, ನೋಡ್ರಿ ಇವತ್ತಿನ ಒಂದು ಪಾಠವು ಇವತ್ತಿನ ಒಂದು ರಾತ್ರಿ ಗೀತೆಗಳು ಎರಡು ಕೂಡ ಕನೆಕ್ಟ್ ಆಗ್ತಿದ್ಯಾ? ನೋಡ್ರಿ ಎಷ್ಟು ಹತ್ರ ಇದೆ ಪಾಯಿಂಟ್ಸ್. ಸ್ಟಡಿ ಮಾಡ್ರಿ, ತುಂಬಾ ಯೂಸ್ಫುಲ್ ಆಗಿದೆ. ಓಕೆ, ಸೊ ನಾವು ಪ್ರಾರ್ಥನೆ ಮಾಡಿ ಒಂದು ಕೂಟನ ಮುಗಿಸೋಣ. ಮೊದಲಿರುವಂತ ಬಸವರಾಜ್ ಬ್ರದರ್ ಪ್ರಾರ್ಥನೆ ಮಾಡ್ತೀರಾ? ಬಸವರಾಜ್ ಬ್ರದರ್. ಬ್ರದರ್ ಸಿಸ್ಟರ್ ವಾಯ್ಸ್ ಕೇಳಿಸ್ತಾ ಇದೆಯಾ ನಂದು? ಕೇಳ್ತಾ ಇದ್ದೀರಿ? ಓಕೆ, ಕೇಳಿಸ್ತದ ಬ್ರದರ್? ಪ್ರಾರ್ಥನೆ ಮಾಡ್ತೀರಾ? ಓಕೆ ಬ್ರದರ್, ಎಲ್ಲರ ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ. ಪರಿಶುದ್ಧನು ಮಹೋನ್ನತನು ಉನ್ನತೋನ್ನತನಾದ ಪರಲೋಕದ ತಂದೆಯಾದ ದೇವರೇ, ಈ ಒಂದು ವೇಳೆಗಾಗಿ ನಿಮಗೆ ಕೃತಜ್ಞತೆ ಸಲ್ಲಿಸ್ತೇವೆ ಸ್ವಾಮಿ. ತಂದೆಯೇ, ನಾವು ಅಲ್ಪವಾಗಿರುವ ಮಣ್ಣು ಧೂಳಾದ ನಮ್ಮನ್ನು ಸ್ವಾಮಿ ತನ್ನ ಸ್ವರ್ಗೀಯ ಜನರನ್ನಾಗಿ ಆಯ್ದುಕೊಳ್ಳಿಕ್ಕೆ ನೀವು ಹಾಕಿಕೊಂಡು ಈ ಮಹತ್ತಾದ ಯೋಜನೆಗಳಿಗಾಗಿ ನಿಮ್ಗೆ ಕೃತಜ್ಞತೆ ಸಲ್ಲಿಸ್ತೇವೆ. ಇದುವರೆಗೆ ಸೋದರ ಮೂಲಕ ನೀವು ಮಟ್ಟಿಗೆ ಹಂಚಿಕೊಂಡ ಮಹತ್ತಾದ ವಾಕ್ಯಗಳಿಗಾಗಿ ನಿಮ್ಗೆ ಕೃತಜ್ಞತೆ ಸಲ್ಲಿಸುವ ಸ್ವಾಮಿ. ಅದು ದೇವರೇ, ನಮ್ಮಗಳಿಗೆ ಮಾತ್ರವಾಗಿ ಸ್ವಾಮಿ ನಿನ್ನ ವಾಕ್ಯದ ಮಹತ್ತಾದ ಗೂಢಾರ್ಥಗಳನ್ನು ನಮಗೆ ತಿಳಿಪಡಿಸಿ ತನ್ನ ಸ್ವಾರೂಪ್ಯದಲ್ಲಿ ಉಳ್ಳಿಕ್ಕೆ ಬೇಕಾಗಿರುವಂತಹ ಶಕ್ತಿ ಘನವಾದ ಆಹಾರವನ್ನು ಕೊಟ್ಟು ನಡೆಸುತ್ತಿರುವ ನಿನ್ನ ಕೃಪೆಗಾಗಿ ಕೃತಜ್ಞತೆ ಸಲ್ಲಿಸ್ತೇವೆ ಸ್ವಾಮಿ. ತಲೆಬಾಗಿ ಕೇಳುವ ಪ್ರತಿಯೊಬ್ಬರು ನೀವು ಆಶ್ರಯಿಸ್ರಿ ಸ್ವಾಮಿ. ಅವರಲ್ಲಿರೋ ನ್ಯೂನತೆಗಳನ್ನ ಸಹಿಸಿಕೊಂಡು ಸ್ವಾಮಿ ಕ್ರಿಸ್ತನ ಸ್ವಾರೂಪ್ಯದಲ್ಲಿ ಆತನ ಊಟವನ್ನು ಹೂಡಲಿಕ್ಕೆ ಬೇಕಾಗಿರುವಂತಹ ಶಕ್ತಿಯನ್ನು ಕೊಟ್ಟು ನಡೆಸೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಹಂಚಿಕೊಂಡಿರುವಂತಹ ಸೋದರನ್ನು ಆಶ್ರಯಿಸ್ರಿ. ಅವರ ಕುಟುಂಬವನ್ನು ಸ್ವಾಮಿ ನೀವು ನಿಮ್ಮ ಚಿತ್ತಕ್ಕನುಸಾರ ಸ್ವಸ್ಥವಾಗಿಟ್ಟು ಸ್ವಾಮಿ ಹೆಚ್ಚೆಚ್ಚಾಗಿ ಸೋದರನ ಸೇವೆಯಲ್ಲಿ ಮುಂದುವರಿಸಲಿಕ್ಕೆ ಬೇಕಾಗಿರುವಂತಹ ಶಕ್ತಿ ಜ್ಞಾನವನ್ನು ಕೊಟ್ಟು ನಡೆಸೆಂಬುದಾಗಿ ನಮ್ಮ ಒಬ್ಬನ ರಕ್ಷಕನು ಒಡೆಯನೂ ಆದ ಪ್ರಭು ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇವೆ, ನಮ್ಮ ಸ್ವರ್ಗೀಯ ತಂದೆ. ಆಮೆನ್. ಆಮೆನ್. ಥ್ಯಾಂಕ್ ಯು. ಪ್ರೀತಿಯ ಸಹೋದರರೇ, ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ನಮಸ್ತೆ ಬ್ರದರ್. ನಮಸ್ತೆ ಆನಂದ್ ಬ್ರದರ್ ನಮಸ್ತೆ. ನಮಸ್ತೆ ರೀ. ನಮಸ್ತೆ ಎಲ್ಲಾ ಸೋದರಿಗೂ ನಮಸ್ತೆ. ಎಲ್ಲರಿಗೂ ನಮಸ್ತೆ. ನಮಸ್ತೆ ಬ್ರದರ್. ಮೋಹನ್ ರಾಜ್ ಬ್ರದರ್, ರವಿ ಬ್ರದರ್, ನಮಸ್ತೆ. ನಮ್ ದೊಡ್ಡ ಸಿಸ್ಟರ್ ಹೇಳಿದಾರೆ. ಗುಡ್ ನೈಟ್. ಗುಡ್ ನೈಟ್ ಗುಡ್ ನೈಟ್ ಎಲ್ಲರಿಗೂ. ಗುಡ್ ನೈಟ್. ಎಲ್ಲರಿಗೂ ಗುಡ್ ನೈಟ್. ನಮಸ್ತೆ ಬ್ರದರ್ಸ್ ಅಂಡ್ ಸಿಸ್ಟರ್, ಎಲ್ಲರಿಗೂ ನಮಸ್ತೆ. ಲಬ ಬ್ರದರ್ ನಮಸ್ತೆ. ನಮಸ್ತೆ ರೀ. ನವೀನ್ ಬ್ರದರ್ ನಮಸ್ತೆ. ನಮಸ್ತೆ ರೀ. ಥಂಡಿ ಬಾಳ ಇದ್ದಂಗೈತಿ. ಥಂಡಿ ಬಾಳ ಇದ್ದಂಗೈತಿ. ಮತ್ತೆ ಹೌದೌದು, ಕ್ಲೈಮೇಟ್ ಇಲ್ಲಿ ತುಂಬಾ ಕೋಲ್ಡ್ ಇದೆ. ಫುಲ್ ಪ್ಯಾಕ್ ಆಗಿದ್ದಾರೆ. ಹೌದೌದೌದು. ಲಬ ಬ್ರದರ್, ಆ ಕಡೆ ಎಲ್ಲ ಹೇಗಿದೆ? ಇಲ್ಲಿ ಥಂಡಿ ಐತ್ರಿ ಬರೋದ. ಮತ್ತೆ ಕರ್ನಾಟಕ ತುಂಬಾ. ಹೌದೌದು, ಕೇರ್ಫುಲ್ ಆಗಿರ್ರಿ. ಓಕೆನಾ, ಸ್ವಲ್ಪ ನೋಡ್ಕೊಳ್ರಿ. ಗುಡ್ ನೈಟ್. ಗುಡ್ ನೈಟ್. ಗುಡ್ ನೈಟ್. ಬಾಯ್ ಬಾಯ್ ಬಾಯ್. ಗುಡ್ ನೈಟ್. ನಿಮ್ಮ ಆವಾಜ್ ಕೇಳಕ್ಕೆ ಕುಂತಿದ್ವಿ. ಓಕೆ, ಗುಡ್ ನೈಟ್. ಟೇಕ್ ಕೇರ್. ಅಜಯ್ ಮಾಸ್ಟರ್ ನಮಸ್ತೆ. ಬಾಯ್. ನಮಸ್ತೆ ಬ್ರದರ್. ನಮಸ್ತೆ ನಮಸ್ತೆ. ಥ್ಯಾಂಕ್ ಯು. ಬಾಯ್. ಗುಡ್ ನೈಟ್ ಬ್ರದರ್. ಗುಡ್ ನೈಟ್. ಗುಡ್ ನೈಟ್. ಗುಡ್ ನೈಟ್. ಬಾಯ್.